ಎಲ್ಲರಿಗೂ ನಮಸ್ತೆ. ನಾನು ಬೆಳಕು ಹರೀಶ್. ಕಳೆದ ಒಂದು ವಿಡಿಯೋನಲ್ಲಿ ಮನೋವಿಜ್ಞಾನ ಅಂದರೆ ಏನು, ಮನೋವಿಜ್ಞಾನದ ಅರ್ಥ, ಮನೋವಿಜ್ಞಾನದ ಶಾಖೆಗಳು, ಆ ಮನೋವಿಜ್ಞಾನದಲ್ಲೇ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವ್ಯಾಖ್ಯಾನಗಳು ಮತ್ತೆ ಒಂದಷ್ಟು ಕಲಿಕಾ ಘಟಕಾಂಶಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಸೊ ಯಾರಾದರೂ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಒಂದು ವಿಡಿಯೋ ನೋಡ್ಕೊಂಡು ಇದು ಆ ಒಂದು ವಿಡಿಯೋನ ಮುಂದುವರೆದ ಭಾಗ. ಅಂದ್ರೆ ಶಿಕ್ಷಕ ವೃತ್ತಿಗೆ ನಾವೆಲ್ಲರೂ ಸಹ ಅಂದ್ರೆ ಶಿಕ್ಷಣ ವೃತ್ತಿಗೆ ನಾವೆಲ್ಲರೂ ಸಹ ಇಷ್ಟಪಟ್ಟು ಬರ್ತಾ ಇದೀವಿ. ಸೊ ನಾವೆಲ್ಲ ಇಷ್ಟಪಟ್ಟು ಬರ್ತೀವಿ ಅಂತಂದ್ರೆ ಆ ಒಂದು ವೃತ್ತಿಗೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಮತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಬಲ್ಯವನ್ನು ಒಳಗೊಂಡಿದೆ. ಸೊ ಅಂತ ಒಂದು ಶಿಕ್ಷಣ ವೃತ್ತಿಗೆ ಒಂದು ಸ್ಟೇಟ್ಮೆಂಟ್ ಹಾಕಿದೆ ನೋಡಿ, ಟೀಚಿಂಗ್ ಪ್ರೊಫೆಷನ್ ಟೀಚರ್ಸ್ ಆಲ್ ಅದರ್ ಪ್ರೊಫೆಷನ್ಸ್ ಅಂತ. ಅಂದ್ರೆ ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥ ನಾವು ಎಲ್ಲಾ ವೃತ್ತಿಗಳ ಯಾರು ಆಕಾಂಕ್ಷಿಗಳಿರ್ತಾರೆ ಎಲ್ಲರನ್ನೂ ಸಹ ತಯಾರು ಮಾಡುವಂತ ಏಕೈಕ ವೃತ್ತಿ ಅದು ಶಿಕ್ಷಣ ವೃತ್ತಿ. ಸೊ ಯಾರ್ಯಾರು ಈ ಒಂದು ಶಿಕ್ಷಣ ವೃತ್ತಿ ಬರಬೇಕಂತಿದ್ರೆ ನಿಮ್ಗೆಲ್ಲರೂ ಸಹ ಸ್ವಾಗತ. ಎಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ. ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಇವತ್ತಿನ ತರಗತಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಮಹತ್ವ ಏನು, ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಯಾವ್ಯಾವ, ಮೆಥಡ್ಸ್ ಆಫ್ ಎಜುಕೇಶನ್ ಸೈಕಾಲಜಿ, ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಮನೋವಿಜ್ಞಾನಿಗಳು ಏನೆಲ್ಲ ಕೊಡುಗೆಗಳನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ 3 ವಿಚಾರಗಳನ್ನ ತಿಳ್ಕೊತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಸೊ ಈಗ ಮೊದಲನೇ ಬಾರಿಗೆ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮಹತ್ವವನ್ನು ತಿಳಿದುಕೊಳ್ಳೋಣ. ಶೈಕ್ಷಣಿಕ ಮನೋವಿಜ್ಞಾನದ ಮಹತ್ವ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನವನ್ನ ಅಳವಡಿಸ್ಕೊಂಡಿದೀವಿ. ಹಾಗಾದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನವನ್ನ ಅಳವಡಿಸಿಕೊಂಡ ನಂತರ ಅದರಿಂದ ಆಗುವಂತ ಉಪಯೋಗಗಳು ಏನು, ಯಾವುದರ ಕಾರಣಕ್ಕೋಸ್ಕರ ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನ ಅಧ್ಯಯನ ಮಾಡಬೇಕು ಅನ್ನೋದೇ ಶೈಕ್ಷಣಿಕ ಮನೋವಿಜ್ಞಾನದ ಮಹತ್ವ. ನಾವು ಈಗಾಗಲೇ BEd ಮತ್ತೆ DEd ಅಲ್ಲಿ ಅಧ್ಯಯನ ಮಾಡುವಾಗ್ಲೇನೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ವಿಚಾರವನ್ನು ತಿಳಿದುಕೊಂಡಿರ್ತೀವಿ ನಾವು. ಆ ತಿಳ್ಕೊಳ್ಳೋ ವಿಚಾರದಲ್ಲಿ ಯಾಕೆ ಅದನ್ನ ತಿಳ್ಕೊಂತೀವಿ ಅಂದ್ರೆ ನಾವೆಲ್ಲರೂ ಸಹ ಅಲ್ಟಿಮೇಟ್ ಆಗಿ ಎಲ್ಲೂ ಬೋಧನೆ ಮಾಡ್ತೀವಿ ಅಂದ್ರೆ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಬರ್ತೀವಿ, ಅದರಲ್ಲೂ ಎಸ್ಪೆಷಲಿ ಸ್ಕೂಲ್ಸ್ ಬರ್ತೀವಿ, ತರಗತಿನಲ್ಲಿ ಬಂದು ಮಕ್ಕಳಿಗೆ ಬೋಧನೆ ಮಾಡ್ತೀವಿ. ಸೊ ಮಕ್ಕಳಿಗೆ ಬೋಧನೆ ಮಾಡ್ತೀವಿ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮಕ್ಕಳ ಒಂದಕ್ಕೆ ಕೇಂದ್ರಿತವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಆಗಿದೆ. ಅಂದ್ರೆ ಮಗು ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯನ್ನ ನಾವೇನ್ ಮಾಡ್ಕೊಂಡಿದೀವಿ, ಅಳವಡಿಸ್ಕೊಂಡಿದೀವಿ. ಹಾಗಾಗಿ ಮಕ್ಕಳ ಒಂದು ಹೆಚ್ಚು ಒತ್ತನ್ನು ಕೊಟ್ಟು ನಾವೇನ್ ಮಾಡ್ತೀವಿ, ಅದಕ್ಕೆ ಆಗಿರ್ತಕ್ಕಂಥ ಪ್ರಿಫರೆನ್ಸ್ ನಾವು ನೀಡ್ತೀವಲ್ಲ. ಸೊ ನಮಗೆ ಶೈಕ್ಷಣಿಕ ಮನೋವಿಜ್ಞಾನವೂ ಅಷ್ಟೇನೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಹತ್ವವನ್ನು ನೀಡ್ತಾ ಇದೆ. ಏನೇನು ಮಹತ್ವ ಅಂದ್ರೆ ಪಾಯಿಂಟ್ ನಂಬರ್ 1, ಮೊದಲನೇದಾಗಿ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳ ಬಗ್ಗೆ ತಿಳಿದುಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ ತುಂಬಾ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ನಾವಿನ್ನ 2ನೇ ಚಾಪ್ಟರ್ ಅಲ್ಲಿ ಈ ಒಂದು ಬೆಳವಣಿಗೆ ಮತ್ತು ವಿಕಾಸ ಯಾವ ಹಂತದಲ್ಲಿ ಬೆಳವಣಿಗೆ ಆಗುತ್ತೆ, ಬೆಳವಣಿಗೆ ಅಂದ್ರೆ ಪರಿಮಾಣಾತ್ಮಕವಾಗಿರ್ತಕ್ಕಂತಹ ಒಂದು ಗ್ರೋತ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಪರಿಮಾಣಾತ್ಮಕವಾಗಿರ್ತಕ್ಕಂಥ ಅಂಶಗಳು ಮತ್ತೆ ಡೆವಲಪ್ಮೆಂಟ್ ಅಂದ್ರೆ ವಿಕಾಸಾತ್ಮಕ ಅಂಶಗಳು ಅಂತ. ಅಂದ್ರೆ ಮಗುವಿನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗಳು ಯಾವ ಹಂತದಲ್ಲಿ ಯಾವ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ, ವಿಕಾಸ ಹೊಂದುತ್ತೆ, ಅದಕ್ಕೆ ತಕ್ಕಂಗೆ ನಾವು ಕಲಿಕಾ ಫಲಗಳನ್ನ, ಕಲಿಕಾಂಶಗಳನ್ನ ಮತ್ತು ಪಠ್ಯಕ್ರಮಗಳನ್ನ ರಚನೆ ಮಾಡ್ಕೋಬೇಕಾಗುತ್ತೆ. ಸೊ ಇವೆಲ್ಲವರ ಬಗ್ಗೆ ತಿಳಿಸ್ಕೊಡುವಂತದ್ದು ಯಾವ್ದಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಇನ್ನು 2ನೇದು, ಶೈಕ್ಷಣಿಕ ಮನೋವಿಜ್ಞಾನವನ್ನ ಅಧ್ಯಯನ ಮಾಡೋದ್ರಿಂದ ಕಲಿಕಾರ್ಥಿಗಳ ಬೌದ್ಧಿಕ ಮಟ್ಟವನ್ನ, ಒಂದು ಮೆಂಟಲ್ ಎಬಿಲಿಟಿ ಮತ್ತೆ ಅವರ ಒಂದು ಸ್ಟೇಟಸ್ ಅನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹುಮುಖ್ಯವಾಗಿ ಸಹಾಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 1ನೇ ತರಗತಿಯಿಂದ ಹಿಡಿದು 5ನೇ ತರಗತಿ ಮಕ್ಕಳ ಒಂದು ಬೌದ್ಧಿಕ ಮಟ್ಟ ಮತ್ತೆ 8ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳ ಬೌದ್ಧಿಕ ಮಟ್ಟವು ಒಂದೇ ತೆರನಾಗಿರೋದಿಲ್ಲ, ಒಂದೇ ರೀತಿಯಲ್ಲಿ ಇರೋದಿಲ್ಲ. ಸೊ ಪ್ರತಿಯೊಂದು ಮಗುವಿಗೂ ಸಹ ಅವರ ಒಂದು ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಪಠ್ಯಕ್ರಮವನ್ನು ರಚನೆ ಮಾಡ್ಕೋಬೇಕಾಗುತ್ತೆ, ಮತ್ತೆ ಬೋಧನಾ ವಿಧಾನಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಮತ್ತೆ ಬೋಧನಾ ಪ್ರಕ್ರಿಯೆಗಳು ಸಹ ಅದರಲ್ಲಿ ಕಲಿಕಾ ಪ್ರಕ್ರಿಯೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಸಾಗಬೇಕಾಗುತ್ತೆ. ಇವೆಲ್ಲವೂ ಸಹ ತಿಳಿಸ್ಕೊಡೋದು ಶೈಕ್ಷಣಿಕ ಮನೋವಿಜ್ಞಾನ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಈಗಾಗಲೇ ತಿಳಿಸ್ಕೊಟ್ಟಂಗೆ ಬೋಧನಾ ವಿಧಾನಗಳು, ಬೋಧನಾ ಮಾರ್ಗಗಳು ಮತ್ತೆ ಸಾಮರ್ಥ್ಯಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಸಹಕಾರಿಯಾಗುತ್ತೆ. ಅಂದ್ರೆ ಯಾವ ಪಾಠಕ್ಕೆ ಯಾವ ಒಂದು ಬೋಧನಾ ವಿಧಾನವನ್ನ ಅನುಸರಿಸಬೇಕು, ಯಾವ ಒಂದು ಬೋಧನಾ ಚಟುವಟಿಕೆಗಳನ್ನ ನಾವು ಕೈಗೊಳ್ಳಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಮಾಜ ವಿಜ್ಞಾನದಲ್ಲಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನ ನಾವು ಬೋಧನೆ ಮಾಡ್ತೀವಿ ಅಂದ್ರೆ ಹುಡುಗರಿಗೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಬೋಧನೆ ಮಾಡುವಂತ ವಿಧಾನವೇ ಬೇರೆ ಇರ್ತದೆ. ಅದೇ 6ನೇ ತರಗತಿ ಮಕ್ಕಳಿಗೆ ನಾವೇನಾದ್ರೂ ಪ್ರಯೋಗ ಮೂಲಕ ಎಲೆಗಳಾಗಿರ್ಬೋದು ಮತ್ತೆ ಬೇರಿನ ವಿನ್ಯಾಸದ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತಂದ್ರೆ ಅವರಿಗೆ ಬೋಧನಾ ವಿಧಾನಗಳು ಸಪರೇಟ್ ಆಗುತ್ತೆ. ಅಂದ್ರೆ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಬೋಧನೆಯನ್ನು ಮಾಡುವಂತ ಪದ್ಧತಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಅಂದ್ರೆ ನಾವು ಒಂದೇ ರೀತಿಯಲ್ಲಿ ಮಕ್ಕಳಿಗೆ ಬ್ಲಾಕ್ ಬೋರ್ಡ್ ಅನ್ನು ಬಳಸ್ಕೊಂಡೇ ನಾವು ಬೋಧನೆ ಮಾಡ್ತೀವಿ ಅಂತಂದ್ರೆ ಮಕ್ಕಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಲರ್ನಿಂಗ್ ಆಗೋದಿಲ್ಲ, ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆನೂ ಆಗೋದಿಲ್ಲ, ಪರಿಣಾಮಕಾರಿಯಾದಂಥ ಬೋಧನೆನೂ ಆಗೋದಿಲ್ಲ. ಸೊ ಪರಿಣಾಮಕಾರಿಯಾದಂಥ ಬೋಧನೆ ಆಗಬೇಕು ಅಂತಂದ್ರೆ ನಾವು ಬೋಧನಾ ವಿಧಾನಗಳಾಗಿರ್ಬೋದು, ಬೋಧನಾ ಮಾರ್ಗಗಳಾಗಿರ್ಬೋದು ಮತ್ತೆ ಪಾಠವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಬೋಧನಾ ಸಾಮರ್ಥ್ಯಗಳನ್ನ ನಾವೇನಾದ್ರೂ ಕಲಿಕಾ ಸಾಮರ್ಥ್ಯಗಳು ಮತ್ತು ಬೋಧನಾ ಸಾಮರ್ಥ್ಯಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸಹಕಾರಿ ಆಗುತ್ತೆ.
ಇನ್ನು ನೆಕ್ಸ್ಟ್ ತರಗತಿಯ ಸ್ವಭಾವವನ್ನು ತಿಳಿದುಕೊಳ್ಳಲು ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಸಹಕಾರಿಯಾಗುತ್ತೆ. ತರಗತಿಯ ಸ್ವಭಾವ ಅಂದ್ರೆ ಕೆಲವೊಂದು ನಾವು ನಾವು ಎಲ್ಲೋ ಎಷ್ಟೋ ಬಾರಿ ಕೇಳ್ತಾ ಇದ್ದೀವಿ, ಈ ಬ್ಯಾಚ್ ತುಂಬಾ ಚೆನ್ನಾಗಿದೆ, ಈ ಬ್ಯಾಚ್ ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ, ಅಥವಾ ಈ ಕ್ಲಾಸ್ ತುಂಬಾ ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ, ಅವರಲ್ಲಿ ಕೋರ್ಡಿನೇಷನ್ ಚೆನ್ನಾಗಿದೆ ಅನ್ನೋದು ಎಲ್ಲ ನಾವು ಕೆಲವೊಂದು ಬಾರಿ ಕೇಳ್ತಾನೆ ಇರ್ತೀವಿ. ಹಂಗೆ ತರಗತಿನಲ್ಲೂ ಸಹ ಎಲ್ಲಾ ಮಕ್ಕಳು ಒಂದೇ ರೀತಿಯಾದಂತಹ ಬೌದ್ಧಿಕ ಮಟ್ಟವನ್ನು ಒಳಗೊಂಡಿರೋದಿಲ್ಲ. ಮತ್ತೆ ಎಲ್ಲಾ ಮಕ್ಕಳು ಒಂದೇ ರೀತಿಯಾದಂತಹ ಒಂದು ಪ್ರೇರಣೆ ಮೋಟಿವೇಶನ್ಗೆ ಒಳಗಾಗುವುದಿಲ್ಲ. ಒಬ್ಬೇ ಶಿಕ್ಷಕರು ಬೋಧನೆ ಮಾಡಿದ್ರು ಸಹ ಅವರಲ್ಲಿ ನಾನಾ ರೀತಿಯಾದಂತಹ ಒಂದು ಭಿನ್ನತೆಗಳನ್ನು ಕಾಣ್ತೀವಿ. ಅದನ್ನು ನಾವು ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೇವೆ ನಾವು. ಆ ವೈಯಕ್ತಿಕ ಭಿನ್ನತೆಗಳ ಆಧಾರದ ಮೇಲೆ ಪ್ರತಿಯೊಂದು ತರಗತಿಗೆ ಯಾವ ರೀತಿ ನಾವು ಕಲಿಕಾಂಶಗಳನ್ನು ಹೊಂದಾಣಿಕೆ ಮಾಡ್ಕೋಬೇಕು, ಯಾವ ರೀತಿಯಾದಂತಹ ಒಂದು ಪೂರ್ವ ತಯಾರಿಗಳನ್ನು ಮಾಡ್ಕೋಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಇನ್ನು ನೆಕ್ಸ್ಟ್ ಈಗ ಹೇಳಿದ್ರಲ್ಲ ವೈಯಕ್ತಿಕ ಭಿನ್ನತೆಗಳು ಅಂದ್ರೆ ಪ್ರಪಂಚದಲ್ಲಿ ಪ್ರತಿಯೊಂದು ವ್ಯಕ್ತಿಯೂ ಸಹ ಮತ್ತೊಂದು ವ್ಯಕ್ತಿಗಿಂತಲೂ ಸಹ ಭಿನ್ನವಾಗಿರ್ತಾನೆ. ಅದು ಅವನ ದೈಹಿಕ ಭಿನ್ನತೆಗಳಾಗಿರ್ಬೋದು, ಮಾನಸಿಕ ಭಿನ್ನತೆಗಳಾಗಿರ್ಬೋದು, ಅಥವಾ ಅವನ ಯೋಚನಾ ಸಾಮರ್ಥ್ಯ, ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತ ಸಾಮರ್ಥ್ಯಗಳಾಗಿರ್ಬೋದು, ಕಲಿಕೆಯ ವೇಗ ಆಗಿರ್ಬೋದು, ಮತ್ತೆ ಬೋಧನೆಯ ವೇಗ ಇನ್ಕ್ಲೂಡಿಂಗ್ ನಮ್ಮ ಶಿಕ್ಷಕರು ಅಷ್ಟೇ ಒಂದೇ ರೀತಿಯ ತೆರನಾದಂತಹ ಬೋಧನೆಯನ್ನ ಮಾಡೋದಿಲ್ಲ. ಒಬ್ಬೊಬ್ಬರದು ಒಂದೊಂದು ಬೋಧನಾ ವಿಧಾನಗಳನ್ನ ನಾವು ಆಯ್ಕೆ ಮಾಡ್ಕೊಂತೀವಿ. ಅಂದ್ರೆ ಶಿಕ್ಷಕರಲ್ಲೂ ವೈಯಕ್ತಿಕ ಭಿನ್ನತೆ ಇದೆ. ಶಿಕ್ಷಕರಲ್ಲ ಇಷ್ಟೊಂದು ವೈಯಕ್ತಿಕ ಭಿನ್ನತೆ ಇದೆ ಅಂದ್ರೆ ಕಲಿಯುವಂತ ಮಗು ಮತ್ತಷ್ಟು ವೈಯಕ್ತಿಕ ಭಿನ್ನತೆಗಳು ಇರ್ತವೆ. ಯಾಕಂದ್ರೆ ಆ ಮನೆ ವಾತಾವರಣ ಅದರ ಮೇಲೆ ಪ್ರಭಾವ ಬೀರುತ್ತೆ, ಮತ್ತೆ ಶಾಲಾ ವಾತಾವರಣ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ, ಮತ್ತೆ ಅವ್ರಿರುವಂತಹ ಪರಿಸರ ಸಮಾಜ ಅಂತ ಏನ್ ಕರಿತೀವಿ ಅದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಅನುವಂಶೀಯತೆ ಅಂತ ಏನ್ ನಾವು ಕರಿತೀವಿ ನಾವು ಅದು ಸಹ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಈ ಎಲ್ಲಾ ವಿಚಾರಗಳು ಕಲಿಯುವಂತ ಮಗುವಿನ ಮೇಲೆ ಪ್ರಭಾವ ಬೀರುವುದರಿಂದ ವೈಯಕ್ತಿಕ ಭಿನ್ನತೆಗಳನ್ನ ನಾವೇನ್ ಮಾಡ್ತೀವಿ ಕಾಣ್ತೀವಿ ನಾವು. ಅಂತ ವೈಯಕ್ತಿಕ ಭಿನ್ನತೆಗಳಿಗೆ ಅನುಗುಣವಾಗಿ ಶಿಕ್ಷಕರು ಬೋಧನೆಯನ್ನ ಮಾಡಬೇಕು ಅಂತಂದ್ರೆ ನಮ್ಗೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗುತ್ತೆ. ಇನ್ನು ನೆಕ್ಸ್ಟ್ ಎಫೆಕ್ಟಿವ್ ಟೀಚಿಂಗ್ ಅಂತ ಕರಿತೀವಿ. ಅಂದ್ರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆಗೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಸಹಕಾರಿಯಾಗುತ್ತೆ. ಅಂದ್ರೆ ತರಗತಿಗೆ ನಾವು ಬೋಧನೆ ಮಾಡುವುದಕ್ಕಿಂತ ಮೊದಲೇ ಯಾವ ರೀತಿಯ ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು, ಏನೇನು ಕಲಿಕಾ ಫಲಗಳನ್ನ ನಾವೆಲ್ಲ ಸಿದ್ಧಪಡಿಸ್ಕೋಬೇಕು, ಮತ್ತೆ ಆ ಪಾಠಕ್ಕೆ ಸಂಬಂಧಪಟ್ಟಂತ ಸಾಮರ್ಥ್ಯಗಳನ್ನು ರೂಪಿಸ್ಕೋಬೇಕು. ಈ ಎಲ್ಲವನ್ನು ಮಾಡಿಕೊಂಡ್ರೆ ಮಾತ್ರನೇ ನಾವು ಮಾಡುವಂತ ಬೋಧನೆ ಮಕ್ಕಳಲ್ಲಿ ನಮಗೆ ರಿಫ್ಲೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವೇನ್ ಅಂದ್ಕೊಂಡು ಹೋಗಿರ್ತೀವಿ ಅದು ಮಕ್ಕಳ ಕಡೆಯಿಂದ ಪ್ರತಿಕ್ರಿಯೆ ಬರಬೇಕು ಅಂತಂದ್ರೆ ನಮಗೆ ಬೋಧನೆ ಅಂತಕ್ಕಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಆ ಬೋಧನೆ ಮಾಡುವಾಗ ಯಾವ ಮಾರ್ಗವನ್ನು ಅನುಸರಿಸಬೇಕು, ಯಾವ ವಿಧಾನವನ್ನ ಅನುಸರಿಸಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ತಿಳಿಸ್ಕೊಡುವಂತದ್ದು ಯಾವುದು ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಇನ್ನು ನೆಕ್ಸ್ಟ್ ತರಗತಿಯ ಸಮಸ್ಯೆಗಳನ್ನ ಅರಿಯಲು ಎಷ್ಟು ಕ್ಲಾಸಸ್ ಮಾಡುವಾಗ ಮಕ್ಕಳು ಕೆಲವೊಂದು ಬೋಧನೆ ಮಾಡಕ್ ಹೋದಾಗ ಏನಾಗುತ್ತೆ, ನೀರಸವಾಗಿರ್ತಕ್ಕಂಥ ಮಕ್ಕಳನ್ನು ನಾವು ನೋಡ್ತೀವಿ. ಕೆಲವು ಮಕ್ಕಳು ತುಂಬಾ ಜೋಶಲ್ಲಿ ಇರ್ತವೆ. ನಾವೇನಾದ್ರೂ ಪಾಠ ಮಾಡಕ್ ಹೋಗ್ತೀವಿ ಅಂದಾಗ ಪಾಠ ಬೇಡ ಸರ್ ನಾವು ಪದ್ಯನ ಮಾಡಿ ಅಂತ ಹೇಳ್ತವೆ. ಅಥವಾ ಕೆಲವು ಸತಿ ಗಣಿತ ಪಾಠ ಮಾಡಕ್ ಹೋಗ್ತೀವಿ ಅಂತಂದಾಗ ಈಗ ಗಣಿತ ಬೇಡ ಸರ್ ಸಮಾಜ ಪಾಠ ಮಾಡಿ. ಏನಾದ್ರೂ ಒಂದ್ 2-3 ಸಬ್ಜೆಕ್ಟ್ ಅನ್ನು ಒಬ್ಬ ಶಿಕ್ಷಕರು ಏನಾದ್ರು ಹ್ಯಾಂಡಲ್ ಮಾಡ್ತಾ ಇದ್ರೆ ಸೊ ಇಂಥ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ಬೋದು. ಮತ್ತೆ ಕೆಲವು ಮಕ್ಕಳು ಆ ತರಗತಿಯ ಒಳಗಡೆನೆ ಏನ್ ಮಾಡ್ತೀವಿ ಸಮೂಹ ಗತಿಶಾಸ್ತ್ರ ಅಂತ ಏನ್ ಕರಿತೀವಿ. ಅಂದ್ರೆ ಮಕ್ಕಳಲ್ಲಿ ತುಂಬಾ ಒಬ್ಬರು ಸ್ಟಾರ್ ಆಗಿರ್ತಾರೆ, ಕೆಲವು ಮಕ್ಕಳು ಒಬ್ಬಂಟಿ ಆಗಿರ್ತಾರೆ, ಕೆಲವು ಮಕ್ಕಳು ಎಷ್ಟೇ ಮಾತಾಡಿದ್ರು ಶಿಕ್ಷಕರೊಂದಿಗೂ ಮಾತಾಡೋದಿಲ್ಲ, ಮಕ್ಕಳೊಂದಿಗೂ ಮಾತಾಡೋದಿಲ್ಲ. ಇಂಥ ಒಂದು ಪ್ರವೃತ್ತಿಯನ್ನು ನಾವು ಕಾಣ್ತೇವೆ. ಸೊ ಇಂಥವನ್ನೆಲ್ಲ ನಾವು ಸಮಸ್ಯೆಗಳನ್ನ ಅಧ್ಯಯನ ಮಾಡಬೇಕು ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ತುಂಬಾ ಬಹುಮುಖ್ಯವಾಗಿರುತ್ತೆ. ಇನ್ನು ಕೆಲವು ಮಕ್ಕಳು ನಾವು ನೋಡಬಹುದು ಪರೀಕ್ಷೆ ಹತ್ರ ಬರ್ತಾ ಇದ್ದಂಗೆ ಆ ಮಕ್ಕಳಿಗೆ ಏನಾಗುತ್ತೆ ದೈಹಿಕ ಬೆಳಲು ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜ್ವರ ಬರೋದು ಅಥವಾ ಮತ್ತೇನೋ ಒಂದು ದೈಹಿಕ ಸಮಸ್ಯೆಗಳು ಬರೋದ ಇಂಥವೆಲ್ಲ ನಾವೇನ್ ಮಾಡ್ತೀವಿ ಫೇಸ್ ಮಾಡ್ತೀವಲ್ಲ. ಸೊ ಇದೆಲ್ಲವೂ ಸಹ ನಾವು ತಿಳ್ಕೋಬೇಕು ಅಂತಂದ್ರೆ ಫೋಬಿಯಾ ಅಂತ ಏನ್ ಕರಿತೀವಿ ಅವನ್ನೆಲ್ಲವೂ ಸಹ ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆ ಅನ್ನೋದು ನಮಗೆ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಶಾಲಾ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಪಠ್ಯಕ್ರಮದ ರಚನೆ ಮಾಡೋದಕ್ಕೆ ಅಂದ್ರೆ ಕರಿಕ್ಯುಲಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಬೇಕಾಗುತ್ತೆ. ಈಗ ನಲಿಕಲಿ ಮಕ್ಕಳು ಇರ್ತಾರೆ, ನಲಿಕಲಿ ಮಕ್ಕಳಿಗೆ ಅವರ ಪಠ್ಯಕ್ರಮ ನೋಡಿ ತುಂಬಾ ಚಿತ್ರಮಯವಾಗಿರ್ತದೆ, ತುಂಬಾ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಪಠ್ಯಕ್ರಮವನ್ನು ನಾವು ನೋಡ್ತೀವಿ. ಮತ್ತೆ ಅವ್ರಿಗೆ ಪ್ರಶ್ನೆಗಳು ತುಂಬಾ ಕಡಿಮೆ ಇರ್ತವೆ. ಆ ಪ್ರಶ್ನೆಗಳು ಸಹ ಹೆಂಗಿರ್ತವೆ ಅಂದ್ರೆ ಅವರಲ್ಲಿ ಕ್ರಿಯೇಟಿವ್ ಮತ್ತೆ ಪ್ರತಿಭಾನ್ವಿತವನ್ನು ತರಿಸ್ಕೊಳ್ಳೋದಾಗಿರ್ತವೆ, ಸೃಜನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ತುಂಬಿರ್ತವೆ, ಹಾಡು ಇರ್ತವೆ, ಮತ್ತೆ ನಲಿಯುವಂತ ಪದಗಳು ಇರ್ತವೆ. ಸೊ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ನಲಿಕಲಿ ವಿಚಾರ ಆಗಿರುತ್ತೆ. ಇನ್ನು ಸ್ವಲ್ಪ ಮುಂದುವರೆದಂತ ಪ್ರೌಢಶಾಲೆಗಳೇ ಅಥವಾ ಹೈಯರ್ ಪ್ರೈಮರಿ ಸ್ಕೂಲ್ಗಳು ನಾವೇನಾದ್ರು ನೋಡಿದ್ರೆ ಅವ್ರಿಗೆ ಒಂದಷ್ಟು ನಿದರ್ಶನಗಳು, ಒಂದಷ್ಟು ಸಿದ್ಧಾಂತಗಳು, ಒಂದಷ್ಟು ಹೇಳಿಕೆಗಳು, ಒಂದಷ್ಟು ವ್ಯಾಖ್ಯಾನಗಳು ಇವನ್ನೆಲ್ಲ ನಾವು ನೋಡ್ತೀವಿ. ಇದೆಲ್ಲ ಯಾಕಿದೆ ಅಂದ್ರೆ ಎಲ್ಲಾ ಮಕ್ಕಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಎಲ್ಲಾ ಮಕ್ಕಳು ಸಹ ಏನಾಗಿರ್ತವೆ ಪ್ರತಿಭಾನ್ವಿತ ಮಕ್ಕಳಾಗೋದಿಲ್ಲ. ಹಂಗಂತೇಳಿ ಎಲ್ಲಾ ಮಕ್ಕಳು ಹಿಂದುಳಿದ ಮಕ್ಕಳು ಇರೋದಿಲ್ಲ. ಪ್ರತಿಯೊಂದು ತರಗತಿನಲ್ಲೂ ಸಹ ಮುಂದುವರೆದ ಮಕ್ಕಳು ಇರ್ತವೆ, ಅಂದ್ರೆ ಪ್ರತಿಭಾನ್ವಿತ ಮಕ್ಕಳು ಇರ್ತವೆ, ಮತ್ತೆ ಅಪೂರ್ಣ ಸಾಧಕ ಮಕ್ಕಳು ಇರ್ತವೆ, ಮತ್ತೆ ಹಿಂದುಳಿದ ಮಕ್ಕಳು ಇರ್ತವೆ, ಮತ್ತೆ ಸಾಧಾರಣ ಮಕ್ಕಳು ಇರ್ತವೆ, ಮತ್ತೆ
ವಿಶೇಷವಾಗಿರ್ತಕ್ಕಂಥ ಮಕ್ಕಳನ್ನು ನಾವು ನೋಡ್ತೀವಿ ನಾವು. ಅಂದ್ರೆ ಎಲ್ಲಾ ಮಕ್ಕಳಿಗೂ ಸಹ ಒಂದೇ ಪಠ್ಯಕ್ರಮ ಅಂತಂದ್ರೆ ಆ ಎಲ್ಲಾ ಮಕ್ಕಳು ಸರಿದೂಗಿಸುವ ರೀತಿಯಲ್ಲಿ ಪಠ್ಯಕ್ರಮ ರಚನೆ ಮಾಡಬೇಕು ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಮ್ಮ ಎಸ್ಪೆಷಲಿ ನಮ್ಮ ಕರ್ನಾಟಕದ ಪಠ್ಯಕ್ರಮಗಳನ್ನ ತಾವು ಏನಾದ್ರು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಎಷ್ಟು ತುಂಬಾ ಚೆನ್ನಾಗಿದೆ ಅಂದ್ರೆ ಮಾಹಿತಿ. ಕೆಲವೊಂದು ಮಾಹಿತಿಯನ್ನು ಕೊಟ್ಟು ಲಾಸ್ಟ್ ಅಲ್ಲಿ ನಿಮ್ಗೆ ತಿಳಿದಿರ್ಲಿ ಅನ್ನೋದನ್ನ ಎಲ್ಲೋ ಬೋರ್ಡ್ ಅಲ್ಲಿ ಹಾಕಿ ಅದನ್ನ ತಿಳಿಸ್ಕೊಟ್ರೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದು ಯಾಕೆ ಅನ್ಕೊಡ್ತಾರೆ ಅಂದ್ರೆ ಪ್ರತಿಭಾನ್ವಿತ ಮಕ್ಕಳಿಗೆ ಏನಾದ್ರು ಕ್ಯೂರಿಯಾಸಿಟಿ ಅಂತಂದ್ರೆ ಆ ವಿಚಾರವನ್ನು ಓದ್ಕೋಬಹುದು ಅಂತ, ಅಥವಾ ಬೋಧನೆ ಮಾಡೋ ಸಂದರ್ಭದಲ್ಲಿ ಅದು ಶಿಕ್ಷಕರಿಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಅದರ ಜೊತೆಗೆ ಪಠ್ಯಕ್ರಮವನ್ನು ರಚನೆ ಮಾಡುವ ಪ್ರಶ್ನೆಗಳನ್ನು ನೋಡಿ ಸರಳ ಪ್ರಶ್ನೆಗಳಿರ್ತವೆ, ಮತ್ತೆ ಸುಲಭ ಪ್ರಶ್ನೆಗಳಿರ್ತವೆ, ಒಂದಷ್ಟು ಕಠಿಣ ಪ್ರಶ್ನೆಗಳಿರ್ತವೆ. ಈ ಎಲ್ಲಾ ತರದ ಪ್ರಶ್ನೆಗಳು ಯಾಕೆ ಅಂದ್ರೆ ಎಲ್ಲಾ ತರದ ಮಕ್ಕಳನ್ನು ವೈಯಕ್ತಿಕ ಭಿನ್ನತೆ ಇರತಕ್ಕಂಥ ಮಕ್ಕಳನ್ನು ನಾವು ತರಗತಿಯಲ್ಲಿ ನೋಡ್ತೀವಲ್ಲ. ಸೊ ಪಠ್ಯಕ್ರಮ ಸಹ ಏನಾಗಿರ್ಬೇಕು, ವಿಭಿನ್ನವಾಗಿರಬೇಕು, ವಿಶಿಷ್ಟವಾಗಿರಬೇಕು, ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರಬೇಕು, ಮಾಹಿತಿಯನ್ನು ಕೊಡುವ ರೀತಿಯಲ್ಲೂ ಇರಬೇಕು. ಸೊ ಅದಕ್ಕೆ ಪಠ್ಯಕ್ರಮವನ್ನು ರಚನೆ ಮಾಡೋದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ತರಗತಿನಲ್ಲಿ ನಾವು ಮೌಲ್ಯಮಾಪನ ಮಾಡೋದಕ್ಕೆ, ಅದು ವಾರ್ಷಿಕ ಮೌಲ್ಯಮಾಪನ ಇರ್ಬೋದು, ಅಥವಾ ತಿಂಗಳ ಮೌಲ್ಯಮಾಪನ ಇರ್ಬೋದು, ಅಥವಾ ಘಟಕವಾರು ಮೌಲ್ಯಮಾಪನ ಇರ್ಬೋದು. ಒಟ್ಟಾರೆಗೆ ಯಾವುದೇ ಒಂದು ವಿಚಾರವನ್ನು ಮಕ್ಕಳನ್ನ ನಾವು ಅವರ ವರ್ತನೆ ಆಗಿರ್ಲಿ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅವರ ಒಂದು ನಡವಳಿಕೆಗಳಾಗಿರ್ಲಿ ಅವನ್ನ ಅಧ್ಯಯನ ಮಾಡಬೇಕು ಅಂತಂದ್ರೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆಗಳು, ಅದಕ್ಕೆ ಸಂಬಂಧಪಟ್ಟಂತ ಪರೀಕ್ಷಾ ವಿಧಾನಗಳನ್ನು ನಾವು ತಿಳ್ಕೊಂಡ್ರೆ ಮಕ್ಕಳನ್ನ ಬೇಗ ಏನ್ ಮಾಡಬಹುದು, ಎವಾಲ್ಯೂಯೇಟ್ ಮಾಡಬಹುದು. ಕೆಲವೊಂದು ಬಾರಿ ನಾವು ಗ್ರೇಡ್ಗಳನ್ನ ನೀಡುವುದರ ಮೂಲಕ ಮಕ್ಕಳನ್ನ ಮೌಲ್ಯಮಾಪನ ಮಾಡ್ತೀವಿ. ಅದು ಗ್ರೇಡ್ ಅಂತಾನೆ ಒಂದಲ್ಲ, ಗ್ರೇಡ್ ಜೊತೆಗೆ ಅಂದ್ರೆ ಮಕ್ಕಳಿಗೆ ಗ್ರೇಡ್ ಅನ್ನು ನೀಡುವುದರ ಜೊತೆಗೆ ಮಕ್ಕಳನ್ನ ನಾವು ಏನ್ ಮಾಡಬಹುದು, ಮೌಖಿಕವಾಗಿ ಮೌಲ್ಯಮಾಪನ ಮಾಡುವುದನ್ನು ನಾವು ನೋಡ್ತೇವೆ. ಕೆಲವು ಸತಿ ಸಂದರ್ಶನ ಅಂತ ಕರಿತೀವಿ ನಾವು, ಸಂದರ್ಶನಗಳು ಸಹ ಈ ಒಂದು ಮೌಲ್ಯಮಾಪನದ ಪ್ರಕ್ರಿಯೆಯಲ್ಲಿ ಬರ್ತದೆ. ದತ್ತಾಂಶವನ್ನು ಸಂಗ್ರಹಣೆ ಮಾಡೋದಾಗಿರ್ಲಿ, ಅಥವಾ ಪಾಠಕ್ಕೆ ಘಟಕ ಆಗಿದ ತಕ್ಷಣ ಘಟಕದ ನಂತರ ಮಾಡುವುದು ಪರೀಕ್ಷೆಗಳಾಗಿರ್ಬೋದು, ಎಲ್ಲವೂ ಸಹ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಬರ್ತದೆ. ಸೊ ಇದು ಇಂಪಾರ್ಟೆಂಟ್ ಅಂತ. ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ LBA ಅನ್ನೋ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡಿದೆ. LBA ಅಂತ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಪಾಠ ಘಟಕ ಆಗಿದ ತಕ್ಷಣ ಆ ಘಟಕಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆ ಕೋಟಿಗೆ ಆ ಪ್ರಶ್ನೆ ಕೋಟಿಗೆ ಸಂಬಂಧಪಟ್ಟ ಉತ್ತರಗಳನ್ನ ನೋಡಿಕೊಂಡು ಮೌಲ್ಯಮಾಪನ ಮಾಡುವಂತ ಪ್ರಶ್ನೆಗಳನ್ನ ಮಾಡಿ ಪರೀಕ್ಷೆಯನ್ನ ಮಾಡಿ ಅದನ್ನ ಮೌಲ್ಯಮಾಪನ ಮಾಡುವಂತ ವಿಧಾನಗಳಾಗಿರೋದು ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಸೊ ತಾವ್ಯಾರು ವಿಷಯ ಸಪರೇಟ್ ಸಬ್ಜೆಕ್ಟ್ ಇರ್ತಾರೆ, ನೀವು ಒಂದ್ಸತಿ ನಮ್ಮ ಪ್ರಶ್ನೆ ಕೋಟಿಯನ್ನು ಒಂದ್ಸತಿ ನೋಡಿ, ತುಂಬಾ ಚೆನ್ನಾಗಿದೆ. ಆ ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ಸ್ ಇದಾವೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇದಾವೆ, ಮತ್ತೆ ಹೊಂದಿಸಿ ಬರೆಯಲಿದೆ, ಒಂದು ವಾಕ್ಯದಲ್ಲಿ ಉತ್ತರಿಸಿದೆ, ತುಂಬಾ ಚೆನ್ನಾಗಿದೆ. ಅದನ್ನು ಸಹ ಓದ್ಕೊಳ್ಳಿ. HSTR ಗೆ ಮತ್ತೆ GPSR ಸಹ ಉಪಯೋಗ ಆಗಬಹುದು. ಇನ್ನು ನೆಕ್ಸ್ಟ್ ಶಿಸ್ತಿನ ತರಗತಿನಲ್ಲಿ ಮತ್ತೆ ಶಾಲೆಯಲ್ಲಿ ಶಿಸ್ತಿನ ನಿರ್ವಹಣೆ. ಅಂದಿನ ಕಾಲದಲ್ಲಿ ನಮ್ಗೆ ಏನಿತ್ತು ಅಂದ್ರೆ ಕೋಲಿದ್ರೆ ಮಾತ್ರ ಮಕ್ಕಳು ಭಯ ಬೀಳ್ತಾ ಇದ್ರು, ದಂಡಂ ದಶಗುಣಂ ಅಂತ ಇರ್ತಾ ಇತ್ತು. ಬಟ್ ಈಗ ಹಂಗೆಲ್ಲ, ಮಕ್ಕಳು ಜನರೇಷನ್ ತುಂಬಾ ಮುಂದುವರೆದಂತೆ ಏನಾಗುತ್ತೆ, ಕಲಿಕಾ ಫಲಗಳಲ್ಲಾಗಿರ್ಬೋದು, ವಿಧಾನಗಳಲ್ಲಾಗಿರ್ಬೋದು, ಮತ್ತೆ ಕಲಿಯುವಂತ ಪ್ರಕ್ರಿಯೆಗಳಲ್ಲಿ ತುಂಬಾನೇ ಬದಲಾವಣೆಯನ್ನ ನೋಡ್ತಾ ಇದೀವಿ. ಶಿಸ್ತು ಅಂತಕ್ಕಂಥದ್ದು ಕೇವಲ ನಾವೇನ್ ಅನ್ಕೊಂತೀವಿ ಅಂದ್ರೆ ದೈಹಿಕವಾಗಿ ಪಡ್ಕೊಂಡ್ರೆ ಮಾತ್ರ ಶಿಸ್ತು ಅನ್ನೋದಲ್ಲ, ಮಾನಸಿಕವಾಗಿರ್ತಕ್ಕಂಥದ್ದು ಶಿಸ್ತೆ, ಅದು ಕಲಿಕೆನಲ್ಲಿ ಬರುವಂತದ್ದು ಶಿಸ್ತೆ. ಸೊ ಶಿಸ್ತಿನ ನಿರ್ವಹಣೆ ಅಂತಂದ್ರೆ ಮಕ್ಕಳನ್ನ ಯಾವ ರೀತಿ ಈಗ ಎಷ್ಟೋ ತರಗತಿಗಳಲ್ಲಿ ನೋಡಿ, ಯಾವುದೇ ಶಿಕ್ಷಕರು ಮಕ್ಕಳನ್ನ ಹೊಡೆಯೋದಿಲ್ಲ, ಬಡಿಯೋದಿಲ್ಲ. ಆದ್ರೂ ಮಕ್ಕಳು ಏನ್ ಮಾಡ್ತವೆ, ಆ ಶಿಕ್ಷಕರು ಹೇಳಿದ ತಕ್ಷಣನೇ ಅವ್ರ ಮಾತನ್ನ ಕೇಳಿ ಸೈಲೆಂಟ್ ಇರ್ತವೆ. ಸೊ ಇದು ಒಂಥರ ಶಿಸ್ತಿನ ಒಂದು ನಿರ್ವಹಣೆ. ಅಂದ್ರೆ ಅದು ಅವ್ರ ಮೇಲೆ ಅವ್ರ ಮೇಲೆ ಮಕ್ಕಳ ಮೇಲೆ ಪ್ರಯೋಗ ಪಟ್ಟಿರ್ತಕ್ಕಂಥ ಇನ್ಫ್ಲೂಯೆನ್ಸ್ ಅಂತ ಕರಿತೀವಲ್ಲ, ಯಾವ ರೀತಿ ಅವರು ಪ್ರೇರಣೆಗೊಳಪಟ್ಟಿರ್ತಾರೆ ಅದರ ಮೇಲೂ ಸಹ ನಿರ್ಧಾರ ಆಗಿರುತ್ತೆ. ಸೊ ಇದು ಡಿಸಿಪ್ಲಿನ್ ಅಂತ. ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಇದು ಪಾಯಿಂಟ್ ಇದು, ಶಿಸ್ತಿನ ನಿರ್ವಹಣೆ ಅಂತ. ಅಂದ್ರೆ ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡೋದಲ್ಲ, ಮಾತಿನ ಮೂಲಕವೂ ಸಹ ಅವರನ್ನು ಶಿಸ್ತಿನಲ್ಲಿ ಇಡಬಹುದು ಅನ್ನುವಂಥ ಒಂದು ಪಾಯಿಂಟ್ ಅದು ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ವಿಶಿಷ್ಟವಾಗಿರ್ತಕ್ಕಂಥ ಮಕ್ಕಳ ಬೋಧನಾ ವಿಧಾನಗಳು ಅಂತ. ಅಂದ್ರೆ ತರಗತಿನಲ್ಲಿ ಈಗ ತಿಳಿಸ್ಕೊಟ್ಟಂಗೆ ದೈಹಿಕ ನ್ಯೂನ್ಯತೆ ಉಳಿರ್ತಕ್ಕಂಥ ಮಕ್ಕಳನ್ನ ನಾವು ನೋಡ್ತೀವಿ, ಮಾನಸಿಕ ನ್ಯೂನ್ಯತೆ ಉಳಿರ್ತಕ್ಕಂಥ ಮಕ್ಕಳನ್ನ ನೋಡ್ತೀವಿ. ಸೊ ಎರಡೂ ತರನಾದಂತ ಮಕ್ಕಳನ್ನ ನಾವು ಸರಿದೂಗಿಸಬೇಕಂದ್ರೆ ಅವರು ಸಹ ತರಗತಿನಲ್ಲಿ ಇತರೆ ಮಕ್ಕಳಂತೆ ಸಮನಾಗಿ ಕಾಣಬೇಕು, ಸಮನಾಗಿ ಬೋಧನೆ ಮಾಡಬೇಕು ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸಂಶೋಧನಾ ಪ್ರಕ್ರಿಯೆಗಳು, ರಿಸರ್ಚ್ ಮಾಡೋದಕ್ಕೆ ಅಂತ ಸಂಶೋಧನಾ ಪ್ರಕ್ರಿಯೆ ಮಾಡಬೇಕು ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ವಿಭಿನ್ನವಾದಂತಹ ಸಿದ್ಧಾಂತಗಳು, ಹೊಸ ವಿಭಿನ್ನವಾದಂತಹ ಒಂದು ಪ್ರಕ್ರಿಯೆಗಳನ್ನ ಜಾರಿಗೆ ತಗೋಬರ್ಬೇಕು ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇತ್ತೀಚೆಗೆ ಒಂದು FLN ಅಂತ ಒಂದು, ಇತ್ತೀಚೆಗೆ ಅಂತಲ್ಲ ಮೊದಲು ಬಂದಿದೆಯಲ್ಲ ಗೊತ್ತಿಲ್ಲ, FLN ಅಂತ ಒಂದು ಸಬ್ಜೆಕ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಗಣಿತ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಮಕ್ಕಳು ಹಿಂದುಳಿದಿರ್ತಾವೆ ಎಲ್ಲಾ ಮಕ್ಕಳು ಸಹ FLN ಕಂಪಲ್ಸರಿ ಆ ಮಕ್ಕಳನ್ನು ನಾವೇನ್ ಮಾಡಬೇಕು, ಗಣಿತ ಮತ್ತು ಕನ್ನಡ ವಿಷಯದಲ್ಲಿ ಅವ್ರನ್ನ ಪರಿಪೂರ್ಣತೆ ಮಾಡಬೇಕು ಅನ್ನೋದು. ಸೊ ಇವೆಲ್ಲ ಮತ್ತೆ ಈಗ LBA ಅಂತ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಮತ್ತೆ ಮರುಸಿಂಚನ ಅಂತ ಒಂದು ಬಂತು, ಮರುಸಿಂಚನ ಅಂತದ್ದು. ಸೊ ಇವೆಲ್ಲವೂ ಸಹ ಏನಾಗುತ್ತೆ ಅಂದ್ರೆ ಸಂಶೋಧನಾ ಪ್ರಕ್ರಿಯೆಗಳೇ. ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ವೈಭಿನ್ನವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡು ಕಲಿಕೆಯನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಡುವಂತದ್ದೇ ಇದು ಒಂದು ಒಂದು ಉದ್ದೇಶ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕ ಮಾರ್ಗದರ್ಶನ ನೀಡುವುದಾಗಿರ್ಲಿ,
ಮತ್ತೆ ಮಕ್ಕಳು ಏನಾದ್ರು ಸಮಸ್ಯೆ ಎದುರಿಸ್ತಾ ಇದ್ರೆ ಆ ಮಕ್ಕಳಿಗೆ ನಾವೇನಾದ್ರು ಆಪ್ತ ಸಮಾಲೋಚನೆ ಮಾಡೋದಾಗಿಲ್ಲ, ಅಂದ್ರೆ ಗೈಡೆನ್ಸ್ ಅಂತ ಕರಿತೀವಿ ಅಥವಾ ಕೌನ್ಸಿಲಿಂಗ್ ಅಂತ ಕರಿತೀವಿ. ಮಕ್ಕಳು ಏನಾದ್ರು ಕಲಿಕಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ, ಅದು ಆ ಒಂದು ಕೌಟುಂಬಿಕ ಹಿನ್ನೆಲೆ ಸಮಸ್ಯೆಗಳಾಗಿರ್ಬೋದು ಅಥವಾ ಶಾಲಾ ತರಗತಿ ಒಳಗಡೆ ಕಂಡುಬರುವಂತಹ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಆ ಮಕ್ಕಳನ್ನ ಜೊತೆ ನಾವೇನಾದ್ರೂ ಸ್ವಲ್ಪ ಕೂಡ್ಕೊಂಡು ಮಾತಾಡುವಾಗ ಆ ಮಕ್ಕಳು ಏನಾಗ್ತವೆ ನಮ್ಮ ಜೊತೆ ಶಿಕ್ಷಕರೊಂದಿಗೆ ಬೆರೆತು ಮಾತಾಡೋದ್ರಿಂದ ಕಲಿಕೆನಲ್ಲೂ ಸಹ ಮಕ್ಕಳು ಏನಾಗ್ತವೆ ಒಳಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಶಿಕ್ಷಕರು ನಾವು ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸೋದ್ರಲ್ಲೇ ಅರ್ಧದಷ್ಟು ಮಕ್ಕಳ ಮನಸ್ಸನ್ನ ನಾವು ಗೆಲ್ತೇವೆ. ಸೊ ಯಾವುದೋ ಒಂದು ವಿಚಾರ ನೋಡಿದೀವಿ, ಪರಿಪೂರ್ಣವಾದಂತಹ ಒಂದು ಮಕ್ಕಳ ಪ್ರೀತಿ ಮತ್ತು ವಿಶ್ವಾಸ ಶಿಕ್ಷಕರು ಮಾತ್ರನೇ ಪಡೆದುಕೊಳ್ಳೋಕೆ ಸಾಧ್ಯ. ಈ ಪಾಲಕರು ಮತ್ತು ಪೋಷಕರಿಗಿಂತಲೂ ಹೆಚ್ಚಿನ ಪ್ರೀತಿ ಮತ್ತೆ ವಿಶ್ವಾಸವನ್ನ ಶಿಕ್ಷಕರು ಮಾತ್ರ ಗಳಿಸ್ಕೊಂತಾರೆ. ಸೊ ಅದು ಯಾವುದ್ರ ಮೂಲಕ ನಾವು ಅಂತಹದನ್ನ ಮಕ್ಕಳಿಗೆ ನಾವು ಮಾರ್ಗದರ್ಶನ ಮಾಡಬೇಕು ಸಮಸ್ಯೆಗಳಿದ್ದಾಗ. ಅದು ಶೈಕ್ಷಣಿಕ ಮಾರ್ಗದರ್ಶನ ಆದ್ರೂ ಪರವಾಗಿಲ್ಲ ಅಥವಾ ಜೀವನದ ಮಾರ್ಗದರ್ಶನ ಆದ್ರೂ ಪರವಾಗಿಲ್ಲ. ಸೊ ಎರಡೂ ಮಾಡೋದಕ್ಕೆ ನಮಗೆ ಉಪಯೋಗ ಆಗುತ್ತೆ. ಇನ್ನು ನೆಕ್ಸ್ಟ್ ಪಠ್ಯೇತರ ಚಟುವಟಿಕೆಗಳ ನಿರ್ವಹಣೆ ಅಂತಿದೆ. ಆದ್ರೆ ಮಕ್ಕಳನ್ನ ಶಾಲೆಗೆ ಕೇವಲ ಓದು 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 ಅನ್ನೋದಕ್ಕೆ ಸೀಮಿತ ಮಾಡಬಾರದು. ಮಕ್ಕಳನ್ನ ಓದಿನ ಜೊತೆಗೆ ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ನೋಟಿಸ್ ಮಾಡಿ, ಸರ್ವಾಂಗೀಣ ಅಭಿವೃದ್ಧಿ ಎಲ್ಲಾ ರಂಗದಲ್ಲೂ ಸಹ ಮಕ್ಕಳು ಅಭಿವೃದ್ಧಿ ಆಗಬೇಕು. ಅಂದ್ರೆ ಕ್ರೀಡೆನಲ್ಲಿ ಮಕ್ಕಳನ್ನ ಅಭಿವೃದ್ಧಿ ಮಾಡಬೇಕು, ಸಾಂಸ್ಕೃತಿಕ ಚಟುವಟಿಕೆಗಳು, ಪ್ರತಿಭಾ ಕಾರಂಜಿಗಳು, ಮತ್ತೆ ಸಾಹಿತ್ಯ ಕ್ಷೇತ್ರಗಳು, ಕೆಲವೊಂದು ಚುಟುಕುಗಳು ಅಂತ ನಡೀತಾ ಇರ್ತವೆ ಅವಾಗಿರ್ಬೋದು, ಒಂದಷ್ಟು ಫಸಲ್ ಗೇಮ್ಸ್ ಅಂತ ಬರ್ತವೆ ಅವಾಗಿರ್ಬೋದು. ಸೊ ಎಲ್ಲವೂ ಸಹ ಅವುಗಳಲ್ಲಿ ಮಕ್ಕಳನ್ನ ಒಂದು ಮೇನ್ ಸ್ಟ್ರೀಮ್ ತಗೋಬರ್ಬೇಕು ಅಂದ್ರೆ ಶೈಕ್ಷಣಿಕ ಹಿನ್ನೆಲೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಶಾಲಾ ವೇಳಾಪಟ್ಟಿಯನ್ನ ತಯಾರು ಮಾಡ್ಕೊಳ್ಳೋದು. ಶಾಲಾ ವೇಳಾಪಟ್ಟಿ ಆಗಿರ್ಬೋದು, ಶಿಕ್ಷಕರ ವೇಳಾಪಟ್ಟಿ ಆಗಿರ್ಬೋದು, ತರಗತಿ ವೇಳಾಪಟ್ಟಿ ಆಗಿರ್ಬೋದು, ಒಟ್ಟಾರೆ ವೇಳಾಪಟ್ಟಿಯನ್ನ ತಯಾರು ಮಾಡ್ಕೋಬೇಕಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆ ಬೇಕಾಗುತ್ತೆ. ಅಂದ್ರೆ ಎರಡು ಕಠಿಣ ವಿಷಯಗಳ ನಡುವೆ ಅಂತರ ಎಷ್ಟಿರಬೇಕು, ವಿರಾಮ ಯಾವಾಗ ಕೊಡಬೇಕು, ಊಟದ ಸಮಯ ಯಾವಾಗಿರಬೇಕು, ಕ್ರೀಡಾ ಸಮಯ ಯಾವಾಗಿರಬೇಕು, ಇವೆಲ್ಲವೂ ಸಹ ನಮಗೆ ಏನು ವೇಳಾಪಟ್ಟಿ ಅನ್ನೋದಕ್ಕಂತ ತಿಳಿಸ್ಕೊಡುತ್ತೆ. ಅದರ ಜೊತೆಗೆ ಶೈಕ್ಷಣಿಕ ವರ್ಷದಲ್ಲಿ ನಾವು ಬೋಧನೆ ಮಾಡುವಂತ ವಿಚಾರಗಳು ಅಥವಾ ಪಾಠಗಳೇನಿದ್ದಾವೆ ಅದನ್ನೆಲ್ಲ ನಿರ್ದಿಷ್ಟ ಸಮಯಕ್ಕೆ ನಾವೇನಾದ್ರೂ ಪೂರ್ಣಗೊಳಿಸಬೇಕು ಅಂತಂದ್ರೆ ನಮಗೆ ಶಿಕ್ಷಕರು ಸಹ ಒಂದು ವೇಳಾಪಟ್ಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ರೂಪಿಸ್ಕೊಳ್ಳೋದಕ್ಕೂ ಸಹ ನಮಗೆ ಸಹಕಾರಿಯಾಗುತ್ತೆ. ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಸಮೂಹ ಗತಿಶಾಸ್ತ್ರದ ಅಧ್ಯಯನ. ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಒಂದು ತರಗತಿನಲ್ಲಿ ಎಲ್ಲಾ ಮಕ್ಕಳು ಒಂದೇ ಊರಿನವರು ಇದ್ರೂ ಸಹ ಮಕ್ಕಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಹೊಂದಾಣಿಕೆ ಅನ್ನೋ ಸಮಸ್ಯೆನ ನಾವು ಕಾಣ್ತೇವೆ. ಆ ಮಕ್ಕಳಲ್ಲಿ ಓದೋ ಮಕ್ಕಳಿಗೆ ತುಂಬಾ ಪ್ರಿಫರೆನ್ಸ್ ಇರಬಹುದು ಅಥವಾ ಸಿಗದೇನೂ ಇರಬಹುದು. ಕೆಲವೊಂದು ಮಕ್ಕಳು ಒಬ್ಬಂಟಿಯಾಗಿರಬಹುದು ಅಥವಾ ಕೆಲವೊಂದು ಮಕ್ಕಳು ಸಾಮಾಜೀಕರಣ ಆಗದೆ ಇರಬಹುದು. ಸಾಮಾಜೀಕರಣ ಅಂತಂದ್ರೆ ಮಗುವು ಸಮಾಜದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದೆ ಇರಬಹುದು. ಇದನ್ನ ನಾವು ಇಂಗ್ಲಿಷ್ ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ ನಾವು, ಅಂದ್ರೆ ಅಪಸಂಯೋಜನೆ ಅಂತ ಕರಿತೀವಿ ನಾವು. ಅಂದ್ರೆ ಸಮಾಜದೊಂದಿಗೆ ಮಗುವು ಕಂಪ್ಲೀಟ್ ಆಗಿ ಹೊಂದಾಣಿಕೆ ಆಗದೆ ಇರತಕ್ಕಂಥ ಸ್ಥಿತಿಗತಿಗಳನ್ನ ನಾವು ಅಪಸಂಯೋಜನೆ, ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ ನಾವು. ಸೊ ಇಂತಹ ಒಂದು ಸಮಸ್ಯೆಗಳನ್ನೆಲ್ಲ ನಾವು ತಿಳ್ಕೊಬೇಕಂದ್ರೆ ಅಥವಾ ತರಗತಿನಲ್ಲಿ ಯಾರು ಹೆಚ್ಚು ಪ್ರೇರಣೆ ಇದೆ ಅನ್ನೋದನ್ನ ತಿಳ್ಕೊಬೇಕಂದ್ರೂ ಸಹ ನಮಗೆ ಸಮೂಹ ಗತಿಶಾಸ್ತ್ರ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಮಗೆ ಅಧ್ಯಯನ ಮಾಡೋದಕ್ಕೆ ಯಾವ್ದು ಬೇಕು ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆ ಬೇಕೇ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮಕ್ಕಳ ಮಾನಸಿಕ ಸ್ಥಿತಿಗತಿಗಳನ್ನ ತಿಳ್ಕೋಬೇಕು ಅಂತಂದ್ರೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಬೇಕು. ಮಾನಸಿಕ ಸ್ಥಿತಿಗತಿಗಳು ಅಂದ್ರೆ ಎಷ್ಟೋ ಜನ ಮಕ್ಕಳಿಗೆ ಕೋಪದ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ಆ ಮಕ್ಕಳು ತುಂಬಾ ಉದ್ವೇಗದ ಸ್ಥಿತಿಯಲ್ಲಿದ್ದಾಗ, ದಮನ ಅಂತ ಒಂದು ಪದ ಬರುತ್ತೆ ನಿಮಗೆ, ದಮನಗಳು, ರಿಪ್ರೆಷನ್ ಅಂತ ಕರಿತೀವಿ ನಾವು, ಸಿಗ್ಮಂಡ್ ಫ್ರಾಯ್ಡ್ ತಿಳಿಸ್ಕೊಡ್ತಾರೆ. ಸೊ ಅಂತ ಒಂದು ವಿಚಾರದಲ್ಲಿ ಇದ್ದಾಗ ಅಥವಾ ತುಂಬಾ ಅತಿರೇಕದ ಸಂತೋಷದಲ್ಲಿ ಇದ್ದಾಗ ಅಥವಾ ಮಕ್ಕಳು ತುಂಬಾನೇ ತೀರ ಮಟ್ಟದಲ್ಲಿ ಅನಾರೋಗ್ಯದ ಸ್ಥಿತಿಗತಿಗಳಲ್ಲಿ ಇದ್ದಾಗ ನಾವೇನಾದ್ರೂ ಬೋಧನೆ ಮಾಡಿದ್ರೆ ಯಾವ್ಯಾವ ರೀತಿಯಲ್ಲಿ ಆಗುತ್ತೆ, ಅದರ ಎಫೆಕ್ಟ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತದ್ದು ಯಾವುದು ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ತುಂಬಾ ಚೆನ್ನಾಗಿದೆ ಇದು ಪಾಯಿಂಟ್. ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಅಂದ್ರೆ ಮಾನಸಿಕ ಸ್ಥಿತಿಗತಿಗಳನ್ನ ಅರಿಯಲು ನಮಗೆ ತುಂಬಾನೇ ಮುಖ್ಯವಾಗುತ್ತೆ ಅಂತ. ಇನ್ನ ಹೈಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಧನಾತ್ಮಕವಾದಂತಹ ಮನೋಭಾವನೆಯನ್ನ ಮಕ್ಕಳಲ್ಲಿ ಮೂಡಿಸಲು ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಬೇಕಾಗುತ್ತೆ. ಎಷ್ಟೋ ಮಕ್ಕಳಿಗೆ ಅಯ್ಯೋ ಇತಿಹಾಸ ಅಂದ್ರೆ ತುಂಬಾ ಭಯ ಅನಿಸ್ತದೆ. ಅಯ್ಯೋ ಅದರಲ್ಲಿ ಡೇಟ್ಗಳು ಬರುತ್ತೆ, ಸ್ಥಳಗಳು ಬರುತ್ತೆ, ವ್ಯಕ್ತಿಗಳು ಬರ್ತಾರೆ, ಅವ್ನ ಅಷ್ಟನ್ನು ನೆನ್ಪಿಟ್ಕೋಬೇಕು, ಅದಕ್ಕೆ ನನ್ನ ಸಮಾಜ ಅಂದ್ರೆ ತುಂಬಾ ಭಯ ಅಂತಾರೆ. ಇನ್ನು ಕೆಲವು ಮಕ್ಕಳಿಗೆ ಗಣಿತ ಅಂದ್ರೆ ಮಗ್ಗಿ ಕೂಡೋದು, ಗುಣಿಸೋದು, ಗುಣಾಕಾರ, ಭಾಗಾಕಾರ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಒಂದು ಮ್ಯಾಥ್ಸ್ ಫೋಬಿಯಾನೇ ಬಂದ್ಬಿಡ್ತದೆ. ಸೊ ಅಂತ ವಿಚಾರಗಳಾಗಿರ್ಬೋದು. ಮತ್ತೆ ಇಂಗ್ಲಿಷ್ ಅಂದ್ರೆ ಅದ್ಯಾವುದೋ ಸಪರೇಟ್ ಆಗಿರ್ತಕ್ಕಂಥ ಭಾಷೆ, ಅದನ್ನ ಹೆಂಗೆ ಕಲಿಯೋದು ಏನು ಅನ್ನೋದು, ಮತ್ತೆ ಸೆಲೆಕ್ಟ್ ವರ್ಡ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಓದೋ ವಿಚಾರದಲ್ಲಿ ಆಗಿರ್ಬೋದು, ನಾವು ಒಂದಷ್ಟು ಭಯ ಪಡುವ ಮಕ್ಕಳನ್ನ ನಾವು ನೋಡ್ತೀವಿ. ಸೊ ಅಂತ ಭಯ ಪಡುವಂತಹ ಮಕ್ಕಳನ್ನ ಅಥವಾ ತುಂಬಾ ಫೋಬಿಯಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಮೇನ್ ಸ್ಟ್ರೀಮ್ ತಗೋಬರ್ಬೇಕಂದ್ರೆ ಮಕ್ಕಳಿಗೆ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರೇರಣೆಯನ್ನು ಕೊಡಬೇಕು. ಅವರಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಒಂದು ಚಿಂತನೆಗಳನ್ನ ಅವರಲ್ಲಿ ಮೂಡಿಸಬೇಕು ಅಂದ್ರೆ ಶಿಕ್ಷಕ ನಮ್ಗೆ ಯಾವ್ದ್ರ ಹಿನ್ನೆಲೆ ಬೇಕಾಗುತ್ತೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆ ಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಎಲ್ಲಾ ಶಿಕ್ಷಕರು ಇದನ್ನ ನಾವು ಹೆಚ್ಚೆಚ್ಚು ಮಾಡಿದಷ್ಟು ನಾವೆಲ್ಲ ಮಕ್ಕಳಿಗೆ ತುಂಬಾ ಹತ್ರ ಆಗ್ತೀವಿ. ನಾವು ಎಷ್ಟು ಪಾಠ ಮಾಡುವುದರ ಜೊತೆಗೆ ಮಕ್ಕಳಿಗೆ ನಾವು ವಿಚಾರವನ್ನ ಯಾವ ರೀತಿ ಮಂಡಿಸಿ ಅವ್ರಿಗೆ ಎಷ್ಟು ಆತ್ಮಸ್ಥೈರ್ಯ ತುಂಬಿಸ್ತೀವಿ ನೋಡಿ, ಅವ್ರನ್ನ ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ. ಎಲ್ಲಾ ಟೀಚರ್ಸ್ ಇಷ್ಟಪಡ್ತಾರೆ, ಒಂದಷ್ಟು ಟೀಚರ್ಸ್ ಇನ್ನು ಸ್ವಲ್ಪ ಜಾಸ್ತಿನೇ ಇಷ್ಟಪಡಬಹುದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಅದು. ಇನ್ನು ನೆಕ್ಸ್ಟ್ ಆಡಳಿತಾತ್ಮಕ ನಿರ್ವಹಣೆ ಅಂದ್ರೆ ಶಾಲೆಗೆ ಸಂಬಂಧಪಟ್ಟಂತ ನಿರ್ವಹಣೆ ಆಗಿರ್ಬೋದು. ಕೆಲವೊಂದು ಮುಖ್ಯೋಪಾಧ್ಯಾಯರು ಅಥವಾ ಶಿಕ್ಷಕರು ಏನ್ ಮಾಡ್ತಾರೆ,
ನೀವು ಮುಂದಿನ ತರಗತಿಗಳು ನಾನು ಬೋಧನೆ ಮಾಡಿ ಹೇಳ್ಕೊಡ್ತೀನಿ ನಿಮಗೆ. ಪ್ರಜಾಸತ್ತಾತ್ಮಕವಾದಂಥ ಧೋರಣೆಯನ್ನು ಒಳಗೊಂಡಿರ್ತಾರೆ, ನಿರಂಕುಶವಾಗಿರ್ತಕ್ಕಂಥ ಧೋರಣೆಯನ್ನು ಒಳಗೊಂಡಿರ್ತಾರೆ, ಮತ್ತೆ ಸರ್ವಾಧಿಕಾರಿ ಆಗಿರ್ತಕ್ಕಂಥ ನಿರಂಕುಶ ಮತ್ತು ಸರ್ವಾಧಿಕಾರಿ ಧೋರಣೆಯನ್ನು ಒಳಗೊಂಡಿರ್ತಾರೆ, ಮತ್ತೆ ತಟಸ್ಥ ಧೋರಣೆಯನ್ನು ಒಳಗೊಂಡಿರ್ತಾರೆ. ಸೊ ಇವುಗಳಲ್ಲಿ ಯಾವ್ದು ಒಳ್ಳೆಯದು ಅಂದ್ರೆ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಧೋರಣೆಯನ್ನು ಒಳಗೊಂಡಿರ್ತಕ್ಕಂಥ ಶಿಕ್ಷಕರು ಹೆಚ್ಚಿನ ರೀತಿಯಲ್ಲಿ ಶಾಲಾ ಆಡಳಿತದಲ್ಲಿ ನಿರ್ವಹಣೆಯಲ್ಲಿ ಪ್ರಜಾಸತ್ತಾತ್ಮಕವಾದ ಧೋರಣೆಗಳನ್ನ ಒಳಗೊಂತಾರೆ. ಅಂದ್ರೆ ಎಲ್ಲಾ ಶಿಕ್ಷಕರನ್ನ ಸೇರಿಸಿಕೊಳ್ಳೋದಾಗಿರಲಿ, ಒಂದು ಫಂಕ್ಷನ್ ಬಂದಾಗ, ಚಟುವಟಿಕೆ ಬಂದಾಗ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದಾಗ, ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಅದನ್ನ ಮಾಡುವಾಗ ಎಲ್ಲಾ ಶಿಕ್ಷಕರನ್ನ ಒಳಗೊಳ್ಳುವಂತೆ ಮಾಡ್ತಾರೆ. ಸೊ ಇವೆಲ್ಲವನ್ನ ಮಾಡಬೇಕು, ಇವನ್ನೆಲ್ಲವೂ ತಿಳ್ಕೋಬೇಕು ಅಂತಂದ್ರೆ ಇದು ಬಹುಮುಖ್ಯ. ಯಾಕಂದ್ರೆ ಶಾಲಾ ಆಡಳಿತ ತುಂಬಾ ದೊಡ್ಡ ಮ್ಯಾಟರ್ ಆಗುತ್ತೆ. ಎಷ್ಟೋ ನಾವೀಗ ಪ್ರೈವೇಟ್ ಕಾಲೇಜಲ್ಲಿ, ಸ್ಕೂಲ್ಸ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ, ಮ್ಯಾನೇಜ್ಮೆಂಟ್ ಹೆಂಗಿದೆ ಅದ್ರ ತಕ್ಕಂಗೆ ಸ್ಕೂಲ್ ನ ರಿಸಲ್ಟ್ ಇರುತ್ತೆ ಅಂತಾನು ಮಾತು ಹೇಳ್ತಾ ಇರ್ತಾರೆ. ಮ್ಯಾನೇಜ್ಮೆಂಟ್ ಚೆನ್ನಾಗಿದೆಯಾ ಅಥವಾ ಸ್ಕೂಲ್ ಅಲ್ಲಿ ಹೆಂಗಿದೆ ಏನಂತ ನೋಡ್ತಾರೆ. ಸೊ ಹಂಗೆ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಮತ್ತೆ ಪ್ರೈವೇಟ್ ಸ್ಕೂಲ್ ಎರಡೂ ಶಾಲೆಗಳಲ್ಲಿ ಮ್ಯಾನೇಜ್ಮೆಂಟ್ ಹೆಂಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ. ಕೆಲವೊಂದು ಶಾಲೆಗಳನ್ನ ನಾವು ನೋಡ್ತೀವಿ, ಪಾಲಕರ ಮೀಟಿಂಗ್ ಮಾಡ್ತಾರೆ. ಪಾಲಕರ ಮೀಟಿಂಗ್ ಮಾಡಿ ಮಕ್ಕಳ ಪ್ರಗತಿಯನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವೇನ್ ಮಾಡ್ತೀವಿ, ಅವ್ರಿಗೆ ತಿಳಿಸ್ಕೊಡೋ ಕಾರ್ಯಗಳನ್ನ ಮಾಡ್ತಾರೆ. ಸೊ ನಮ್ಮದೇ ಶಾಲೆಯಲ್ಲಿ ನಾವೇನ್ ಮಾಡಿದೀವಿ, ಪ್ರತಿಯೊಂದು ಮಗುವಿಗೆ ಸಹ ಇಂಡಿವಿಜುವಲ್ ಆಗಿ ಒಂದೊಂದು ಡೈರಿಯನ್ನ ಇಟ್ಟಿದ್ವಿ, ಅಂದ್ರೆ ಒಂದು ಫೈಲ್ ಅನ್ನು ಮೇಂಟೈನ್ ಮಾಡಿದೀವಿ. ಸೊ ಒಂದು ಫೈಲ್ ಅಲ್ಲಿ ಏನ್ ಮಾಡಿದೀವಿ, ಪ್ರತಿಯೊಂದು ಮಗುವಿನ ಪ್ರೋಗ್ರೆಸ್ ಅನ್ನ, ಅಂದ್ರೆ ಆ ಮಗುವು ಈ 1ನೇ ಸಬ್ಜೆಕ್ಟ್ ಇಂದ ಹಿಡಿದು ಎಲ್ಲಾ ಸಬ್ಜೆಕ್ಟ್ ವರೆಗೂ 1ನೇ ಪಾಠದಿಂದ ಹಿಡಿದು ಎಷ್ಟು ಪಾಠ ಟೆಸ್ಟ್ ಆಗಿರುತ್ತೆ, ಎಲ್ಲಾ ಟೆಸ್ಟ್ ಗಳ ಮೌಲ್ಯಮಾಪನ ಮಾಡಿರ್ತಕ್ಕಂಥದನ್ನ ನಾವು ಅಲ್ಲಿ ಫೈಲ್ ಮಾಡಿ ಕಂಪ್ಲೀಟ್ ಅಲ್ಲಿ ನಾವು ಸೇರಿಸಿರ್ತೀವಿ. ಜೊತೆಗೆ ಅದರಲ್ಲಿ ಪ್ರತಿ ತಿಂಗಳ ಶಿಕ್ಷಕರು ಏನ್ ಮಾಡ್ತೀವಿ, ಪ್ರತಿಯೊಬ್ಬ ಮಗುವಿನ ಬಗ್ಗುನು ಸಹ ಫೀಡ್ಬ್ಯಾಕ್ ಅನ್ನ ಬರೆದಾಗ, ಅಂದ್ರೆ ಗಣಿತ ಶಿಕ್ಷಕರು ಆ ಮಗುವಿನ ಬಗ್ಗೆ ಫೀಡ್ಬ್ಯಾಕ್ ಬರೆದಾಗ ಆ ಒಂದು ಫೈಲ್ ನಾವು ನೋಡಿದಾಗ ಮಗುವಿನ ಬಗ್ಗೆ ತುಂಬಾ ಚೆನ್ನಾಗಿ ಆ ಮಗು ಯಾವ ವಿಚಾರದಲ್ಲಿ ಹೆಂಗಿದಾನೆ, ಒಂದು ತಿಂಗಳಿಂದ ಮತ್ತೊಂದು ತಿಂಗಳಿಗೆ ಏನಾದ್ರೂ ಅಭಿವೃದ್ಧಿ ಹೊಂದಿದಾನ ಅನ್ನೋದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಸೊ ಇವೆಲ್ಲವೂ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡಿಬೇಕು ಅಂತಂದ್ರೆ ಶಾಲಾ ನಿರ್ವಹಣೆ ಅಂತಕ್ಕಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಇದು ಆ ಶಾಲಾ ಆಡಳಿತದ ನಿರ್ವಹಣೆ. ಇನ್ನು ಲಾಸ್ಟ್ಗೆ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂದ್ರೆ, ನಾವ್ ಇಷ್ಟೆಲ್ಲ ಮಾಡುವುದು ಮನೋವಿಜ್ಞಾನವನ್ನ ಅಧ್ಯಯನ ಮಾಡೋದು ಯಾಕೆ ಅಂದ್ರೆ, ಮಗುವನ್ನ ಒಂದು ಮೇನ್ ಸ್ಟ್ರೀಮ್ಗೆ ಶಿಕ್ಷಣದ ಗುರಿ ಮತ್ತು ಉದ್ದೇಶವನ್ನ ಸಾಧಿಸೋದು ಏನು ಅಂದ್ರೆ, ಒಂದು ವಿಶ್ವ ಮಾನವನಾಗಿ ತಯಾರು ಮಾಡೋದಕ್ಕೆ, ಅಥವಾ ಭಾರತದ ಒಂದು ಸಜ್ಜನವಾಗಿರ್ತಕ್ಕಂಥ ಪ್ರಜೆಯಾಗಿ ನಿರ್ಮಾಣ ಮಾಡೋದು ಶಿಕ್ಷಣದ ಒಂದು ಗುರಿ ಆಗಿರುತ್ತೆ, ಉದ್ದೇಶ ಆಗಿರುತ್ತೆ. ಸೊ ಅಂತ ಒಂದು ಗುರಿ ಮತ್ತು ಉದ್ದೇಶ ಈಡೇರಿಸಬೇಕು ಅಂದ್ರೆ ನಮ್ಗೆ ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಇದಷ್ಟು ಅಲ್ಲದಿರ ಮತ್ತಷ್ಟು ಪಾಯಿಂಟ್ಸ್ ಇರ್ತಾವೆ, ನಿಮಗೆ ಬೇಕಾದ್ರೆ ಅದನ್ನು ಸೇರಿಸ್ಕೊಂಡು ಬೇಕಾದ್ರೆ ಇದು ಮಾಡ್ಕೋಬಹುದು. ಬಟ್ ಇಷ್ಟು ಕೊಟ್ಟಂತ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ಕೇಳಬಹುದು. ಈಗ ನಾನು ಏನೇನು ನಿಮ್ಗೆಲ್ಲ ಹೇಳಿದ್ದೀನಿ ಅವನ್ನೆಲ್ಲ ನಾನು ಕೆಲವೊಂದೆಲ್ಲ ಬರ್ದಿಲ್ಲ ಅಷ್ಟೇ. ದಯವಿಟ್ಟು ಅದನ್ನ ಕ್ಲಾಸ್ ಅನ್ನ ಸ್ವಲ್ಪ ಪಾಸ್ ಮಾಡ್ಕೊಂಡು ಕೆಲವೊಂದು ಪದಗಳನ್ನು ಮೆನ್ಷನ್ ಮಾಡ್ಕೊಂಡು ಹೋಗಿ, ಅವೆಲ್ಲವೂ ಸಹ ನಿಮಗೆ ತುಂಬಾನೇ ಮುಖ್ಯ ಆಗುತ್ತೆ. ಓಕೆ, ಇದಿಷ್ಟು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಮಹತ್ವ. ಆಮೇಲೆ ನಿಮ್ಗೆಲ್ಲರಿಗೂ ಸಹ ಒಂದಷ್ಟು ಮೋಟಿವ್ ಮಾಡಲಿ ಅಂತ ಒಂದಷ್ಟು ಕೋಟ್ ಆಗಿದೆ, ನಾವು ತುಂಬಾ ಚೆನ್ನಾಗಿ ಇಷ್ಟ ಆಗಿರ್ತಕ್ಕಂಥ ಕೋಟ್ ಇದು. ಸೊ ಈ ಕೋಟ್ ಫಿಲ್ ಕಾಲಿನ್ಸ್ ಅನ್ನುವಂಥವ್ರು ಹೇಳಿದ್ದಾರೆ, ಇನ್ ಲರ್ನಿಂಗ್ ಯು ವಿಲ್ ಟೀಚ್ ಅಂತ. ಇನ್ ಲರ್ನಿಂಗ್ ಯು ವಿಲ್ ಟೀಚ್, ಇನ್ ಟೀಚಿಂಗ್ ಯು ವಿಲ್ ಲರ್ನಿಂಗ್ ಅಂತ. ತುಂಬಾ ಚೆನ್ನಾಗಿದೆ ಇದು. ಅಂದ್ರೆ ಕಲಿಯುವ ಸಂದರ್ಭದಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ಬೋಧನೆ ಮಾಡಕ್ ಹೋಗ್ತೀವಿ. ಬೋಧನೆ ಮಾಡೋ ಸಂದರ್ಭದಲ್ಲಿ ನಾವು ಸಾಕಷ್ಟು ಕಲಿತೀವಿ ನಾವು. ಸೊ ಇದು ಶಿಕ್ಷಕರಿಗೂ ಅನ್ವಯ, ಮಕ್ಕಳಿಗೂ ಅನ್ವಯ. ಎಷ್ಟು ಚೆನ್ನಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಕೋಟ್ ಇದು. ಸೊ ತುಂಬಾ ಚೆನ್ನಾಗಿದೆ. ಅಂದ್ರೆ ಕಲಿಕೆ ಅಂತಕ್ಕಂಥದ್ದು ಒಂದು ನಿರಂತರವಾದ ಪ್ರಕ್ರಿಯೆ ಅನ್ನೋದಕ್ಕೆ ಇದೊಂದು ಸೂಟಬಲ್ ಆಗಿರ್ತಕ್ಕಂಥ ಒಂದು ಕೋಟ್ ಅಂತ ಕರಿತೀನಿ ನಾನು. ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಮಹತ್ವ. ಈಗ ಆ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಮತ್ತೊಂದು ಘಟಕ ಇದೆ, ಮತ್ತೊಂದು ಚಾಪ್ಟರ್ ಇದೆ, ಅದು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಅಂತ. ಅಂದ್ರೆ ಮೆಥಡ್ಸ್ ಆಫ್ ಎಜುಕೇಶನಲ್ ಸೈಕಾಲಜಿ ಅಂತ ಕರಿತೀವಿ ನಾವು. ಮೆಥಡ್ಸ್ ಆಫ್ ಎಜುಕೇಶನ್ ಸೈಕಾಲಜಿ ಅಂತ. ಸೊ ಇದರಲ್ಲಿ ಕೆಲವೊಂದಷ್ಟು ಮೆಥಡ್ಸ್ ಇದಾವೆ, ಅವು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಮೊದಲನೇ ಮೆಥಡ್ ಯಾವುದು ಅಂದ್ರೆ, ಮೊದಲನೇ ಮೆಥಡ್ ಯಾವುದು ಅಂದ್ರೆ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಕರಿತೀವಿ ನಾವು. ಇಂಟ್ರೋಸ್ಪೆಕ್ಷನ್ ಅಂದ್ರೆ ಅಂತರಾವಲೋಕನ ವಿಧಾನ ಅಂತ ಕರಿತೀವಿ ನಾವು. ಅವಲೋಕನ ವಿಧಾನ ಅಂತ ಕೆಲವು ಜಾಗದಲ್ಲಿ ಕೊಟ್ಟಿದ್ದಾರೆ, ಕೆಲವು ಪುಸ್ತಕಗಳು ಅಂತರಾವಲೋಕನ ವಿಧಾನ ಅಂತ ಕೊಟ್ಟಿದ್ದಾರೆ. ಸೊ ಅಂತರಾವಲೋಕನ ವಿಧಾನ ಅಂತಕ್ಕಂಥದ್ದು ಚೆನ್ನಾಗಿದೆ ಪದ, ಅದನ್ನ ಬಳಸಿ. ಈ ಅಂತರಾವಲೋಕನ ವಿಧಾನ ಅಂತಕ್ಕಂಥದ್ದು 18 ಮತ್ತೆ 19ನೇ ಶತಮಾನ ತುಂಬಾ ಇಂಪಾರ್ಟೆಂಟ್. 18 ಮತ್ತೆ 19ನೇ ಶತಮಾನದಲ್ಲಿ ಬೆಳಕಿಗೆ ಬಂದಂತಹ ಒಂದು ವಿಧಾನ. ಸೊ ಈ ವಿಧಾನವನ್ನ ಇ.ಬಿ. ಟಿಶ್ನರ್ ಅವರು ತುಂಬಾ ಬೆಳಕಿಗೆ ತಗೊಂಡ್ಬರ್ತಾರೆ. ಸೊ ಇವರು ವಿಲ್ಹೆಲ್ಮ್ ವೂಂಟ್ ಅವರ ಪ್ರಿಯ ಶಿಷ್ಯರಾಗಿರ್ತಾರೆ. ಸೊ ವಿಲ್ಹೆಲ್ಮ್ ವೂಂಟ್ ಅವರ ಪ್ರಯೋಗಾತ್ಮಕ ಸಿದ್ಧಾಂತಗಳನ್ನ ಪ್ರೇರಣೆ ಪಡ್ಕೊಂಡಂತ ವ್ಯಕ್ತಿ ಇ.ಬಿ. ಟಿಶ್ನರ್ ಅವರು. ಸೊ ಅವರು ಮಾಡಿದಂತ ಒಂದು ಸಿದ್ಧಾಂತಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಸಿದ್ಧಾಂತ ಇಂಟ್ರೋಸ್ಪೆಕ್ಷನ್. ಸೊ ಇದೊಂದು ಓಲ್ಡೆಸ್ಟ್ ಮೆಥಡ್ ಅಂತ ಕರೀತಾರೆ, ಅತ್ಯಂತ ಪುರಾತನವಾಗಿರ್ತಕ್ಕಂಥ ಮೆಥಡ್ ಅಂತ. ಓಲ್ಡೆಸ್ಟ್ ಮೆಥಡ್ ಇದು, ಇದನ್ನ ಕ್ವಶನ್ ಮಾಡಿದ್ದಾರೆ. ಓಲ್ಡೆಸ್ಟ್ ಮೆಥಡ್ ಅಂತ, ಪುರಾತನವಾದಂತ ಒಂದು ಪದ್ಧತಿ ಅಂತ ಕರಿತೀವಿ ನಾವು. ಇಲ್ಲಿ ಇಂಟ್ರೋ ಅನ್ನುವಂತ ಪದ ಇದೆ. ಇಂಟ್ರೋ ಅಂತಂದ್ರೆ ವಿತಿನ್ ಅಂತ, ನಮ್ಮೊಳಗೆ ಅಂತ, ವಿತಿನ್ ಅಂತ. ಇನ್ನು ನೆಕ್ಸ್ಟ್ ಸ್ಪೆಕ್ಷನ್ ಅಂತಂದ್ರೆ ಏನು ಅಂತಂದ್ರೆ ಲುಕಿಂಗ್ ಅಂತ. ಕೆಲವೊಂದು ಬಾರಿ ಇಂಟ್ರೋ ಅಂತಾರೆ ಇನ್ವರ್ಡ್ ಅಂತ ಕೊಡ್ತಾರೆ. ಸೊ ಅದು ಸರಿ ಉತ್ತರ.
ಇನ್ವರ್ಡ್ ಅಂತಂದ್ರೂ ಒಂದೇನೆ, ಇನ್ಸೈಡ್ ಅಂದ್ರೂ ಒಂದೇನೆ, ಅಥವಾ ವಿತ್ ಇನ್ ಅಂದ್ರೂ ಒಂದೇನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಸ್ಪೆಕ್ಷನ್ ಅಂತಂದ್ರೆ ಲುಕಿಂಗ್ ಅಂತ, ನಾವು ನೋಡುವಂತದ್ದು ಅಂತ, ಲುಕಿಂಗ್ ಅಂತ. ಒಟ್ಟಾರೆ ಇಂಟ್ರೋಸ್ಪೆಕ್ಷನ್ ಅಂದ್ರೆ ನಮ್ಮನ್ನ ನಾವು ಹೊರಹೊಕ್ಕಿ ನೋಡೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ನಿಜವಾಗ್ಲೂ ಅದ್ಭುತವಾದಂತ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೆಥಡ್ ಅಂದ್ರೆ ಇಂಟ್ರೋಸ್ಪೆಕ್ಷನ್. ಪ್ರತಿಯೊಬ್ಬ ದಾರ್ಶನಿಕರು, ಪ್ರತಿಯೊಬ್ಬ ತತ್ವಜ್ಞಾನಿಗಳು, ಪ್ರತಿಯೊಬ್ಬ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಸಹ ಈ ಒಂದು ಇಂಟ್ರೋಸ್ಪೆಕ್ಷನ್ ಮಾಡ್ತಾರೆ. ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ಚಟುವಟಿಕೆಗಳು ಸಹ ನಾವು ಸಹ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡ್ರೆ ನಮ್ಮ ನಡವಳಿಕೆಗಳನ್ನ ಏನ್ ಮಾಡ್ಕೋಬಹುದು, ಬದಲಾವಣೆ ಮಾಡ್ಕೋಬಹುದು. ಹಂಗೇನೆ ಪ್ರತಿಯೊಂದು ಮಗುವು ಸಹ, ಪ್ರತಿಯೊಂದು ಮಗುವಿನ ಬೋಧನೆ ವಿಚಾರದಲ್ಲೂ ಸಹ ಶಿಕ್ಷಕರು ಏನ್ ಮಾಡ್ಬೇಕು, ಅಂತರಾವಲೋಕನ ಮಾಡ್ಕೋಬೇಕು. ಪ್ರತಿಯೊಂದು ಪಾಠ ಅದರ ಮೌಲ್ಯಮಾಪನ ಮಾಡಿಕೊಂಡು ಆ ಮೌಲ್ಯಮಾಪನ ಫಲಿತಾಂಶದ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು, ಅಂತರಾವಲೋಕನ ಮಾಡ್ಕೊತಾ ಇರಬೇಕು ಅಂತ. ಕೆಲವೊಂದು ಬಾರಿ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅನ್ನ ಸೆಲ್ಫ್ ಅಬ್ಸರ್ವೇಷನ್ ಮೆಥಡ್ ಅಂತ ಕರೀತಾರೆ. ಸೆಲ್ಫ್ ಅಬ್ಸರ್ವೇಷನ್, ಸ್ವ ಮೌಲ್ಯಮಾಪನ ವಿಧಾನ, ಸ್ವವೀಕ್ಷಣೆ ವಿಧಾನ ಅಂತ, ಸ್ವವೀಕ್ಷಣ ವಿಧಾನ. ಅಥವಾ ಇದನ್ನ ಸೆಲ್ಫ್ ಎವಾಲ್ಯೂಯೇಷನ್, ನಾನು ಈಗ ಹೇಳಿದಂಗೆ ಸೆಲ್ಫ್ ಎವಾಲ್ಯೂಯೇಷನ್ ಮೆಥಡ್ ಅಂತ ಕರೀತಾರೆ. ಸ್ವ ಮೌಲ್ಯಮಾಪನ ವಿಧಾನ, ನಮ್ಮನ್ನ ನಾವು ತಿಳಿದುಕೊಳ್ಳೋದಕ್ಕೆ ಇರುವಂತ ಏಕೈಕ ವಿಧಾನ ಅಂದ್ರೆ ಇದಾನೆ. ಅಂದ್ರೆ ನಾವು ಏನು ಅನ್ನೋದು ಬೇರೆಯವ್ರು ನಮಗೆ ಡಿಸೈಡ್ ಮಾಡ್ತಾರೆ. ನಮ್ಮ ವರ್ತನೆಗಳ ಮೂಲಕ, ಮಾತಿನ ಮೂಲಕ ಬೇರೆಯವ್ರು ನಮ್ಮನ್ನ ಜಡ್ಜ್ ಮಾಡಬಹುದು, ತೀರ್ಪು ಮಾಡಬಹುದು. ಅದನ್ನ ಹೊರತಾಗಿಯೂ ಸಹ ನಮ್ಮಲ್ಲಿ ಒಬ್ರು ಇರ್ತಾರೆ, ಅವ್ರನ್ನ ನಾವು ತಿಳ್ಕೊಳ್ಳೋದಕ್ಕೆ ಮೇನ್ ಮೆಥಡ್ ಯಾವುದು ಅಂದ್ರೆ ಇಂಟ್ರೋಸ್ಪೆಕ್ಷನ್, ಅಂತರಾವಲೋಕನ. ಅಂದ್ರೆ ಕೋಪದಲ್ಲಿ ಇದ್ದಾಗ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ, ಅಥವಾ ತುಂಬಾ ಸಂತೋಷದಲ್ಲಿದ್ದಾಗ ನಾವು ಯಾವ ರೀತಿ ನಡವಳಿಕೆಯನ್ನು ಪ್ರದರ್ಶನ ಮಾಡ್ತೀವಿ, ಅಥವಾ ನಾವೇನಾದ್ರೂ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ನೋವಿನಲ್ಲಿದ್ದಾಗ ನಾವು ಯಾವ ರೀತಿ ಬೇರೆಯವರೊಂದಿಗೆ ನಡವಳಿಕೆ ಮಾಡ್ಕೊಂತೀವಿ ಅನ್ನೋದನ್ನ ನಾವು ನಮ್ಮನ್ನ ನಾವು ಏನ್ ಮಾಡಿ ಪುನರಾವಲೋಕನ ಮಾಡ್ಕೊಂಡಾಗ, ಅವಲೋಕನ ಮಾಡ್ಕೊಂಡಾಗ ನಮ್ಮ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಕರಿತೀವಿ. ಈ ಒಂದು ಮೆಥಡ್ ತುಂಬಾ ಒಳ್ಳೆಯದೆ. ಮತ್ತೆ ಈ ಒಂದು ಮೆಥಡ್ ಅಂತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಇದಕ್ಕೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಎಲ್ಲಾ ಸ್ಥಳದಲ್ಲೂ ಸಹ ಇದನ್ನ ನಾವು ಮಾಡ್ಕೋಬಹುದು. ಎಲ್ಲಾ ಸ್ಥಳದಲ್ಲೂ ಮಾಡಬಹುದು. ಎಲ್ಲಾ ಸ್ಥಳ, ಇದೇ ಜಾಗದಲ್ಲೇ ನಾವು ನಮ್ಮನ್ನ ಅವಲೋಕನ ಮಾಡ್ಕೋಬೇಕು ಅಂತ ಏನಿಲ್ಲ. ಎಲ್ಲಾ ಸ್ಥಳದಲ್ಲೂ, ಎಲ್ಲಾ ಸಮಯದಲ್ಲೂ ನಾವೇನ್ ಮಾಡಬಹುದು, ನಮ್ಮನ್ನ ನಾವು ಅವಲೋಕನ ಮಾಡ್ಕೋಬಹುದು. ಎಲ್ಲಾ ಸ್ಥಳದಲ್ಲೂ ಅವಲೋಕನ ಮಾಡ್ಕೋಬಹುದು. ಓಕೆ, ಸೊ ಇದು ಒಳ್ಳೆಯ ಒಂದು ವಿಚಾರ. ಇನ್ನು ಎರಡನೇದು, ಇದಕ್ಕೆ ತುಂಬಾ ಕಡಿಮೆ ದುಡ್ಡನ್ನ ಒಳಗೊಂಡಿರ್ತಕ್ಕಂಥ ಒಂದು ವಿಧಾನ ಅಂದ್ರೆ ಇದಕ್ಕೆ ದುಡ್ಡೇ ಅವಶ್ಯಕತೆ ಏನಿಲ್ಲ. ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕೇನು ದುಡ್ಡು ಕೊಡೋದಾಗಿರ್ಲಿ ಅಥವಾ ಬೇರೆ ಏನು ಇದು ಖರ್ಚು ಮಾಡೋದಾಗಿರ್ಲಿ ಅಂತದೇನು ಅವಶ್ಯಕತೆ ಇರೋದಿಲ್ಲ. ಸೊ ನಮ್ಮನ್ನ ನಾವು ತಿಳ್ಕೊಳ್ಳುವಂತ ವಿಧಾನ ಯಾವುದು ಅಂದ್ರೆ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಕರೀತಾರೆ. ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ. ಇನ್ನು ನೆಕ್ಸ್ಟ್, ಈ ಮೆಥಡ್ ಅಂತಕ್ಕಂಥದ್ದು ಕೆಲವೊಂದು ನೆಗೆಟಿವ್ ಇದೆ. ಈ ಮೆಥಡ್ ಅಂತಕ್ಕಂಥದ್ದು ಸಬ್ಜೆಕ್ಟಿವ್ ಆಗಿರ್ತಕ್ಕಂಥ ಮೆಥಡ್ ಆಗಿರುತ್ತೆ. ಅಂದ್ರೆ ಇದೊಂದು ವ್ಯಕ್ತಿನಿಷ್ಠವಾಗಿರ್ತಕ್ಕಂಥ ವಿಧಾನ. ಅಂದ್ರೆ ಪ್ರತಿ ಬಾರಿಯೂ ಸಹ ನಾನು ನೋಡ್ಕೊಂಡಿದ್ದೀನಿ, ನಾನು ಒಳ್ಳೆಯವನು, ನಾನು ಹಿಂಗೆ, ನಾನು ಹಂಗೆ ಅಂತ ಹೇಳ್ಕೊಳ್ಳೋದನ್ನು ನಾವು ಸಾಕಷ್ಟು ಬಾರಿ ಪ್ರಾಂಪ್ಟ್ ಆಗಿರೋದಕ್ಕೆ ಸಾಧ್ಯವಿಲ್ಲ. ಅದನ್ನ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ. ವೈಜ್ಞಾನಿಕವಾಗಿ ಇದನ್ನ ಪ್ರೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಮೆಥಡ್ ಅಷ್ಟೊಂದು ಒಳ್ಳೇದಲ್ಲ. ಬಟ್ ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಮೆಥಡ್. ಅದು ಬಿಟ್ರೆ ಬೇರೆಯವರು ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಇದೊಂದು ಅಷ್ಟೊಂದು ಒಳ್ಳೆ ಮೆಥಡ್ ಅಲ್ಲ. ಯಾಕಂದ್ರೆ ಅವರವರ ದೃಷ್ಟಿಯಲ್ಲಿ ಅವರು ಒಳ್ಳೆಯವರು ಇರ್ತಾರೆ. ಸೊ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡಾಗ ಅವ್ರವ್ರಿಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಬಟ್ ಇದು ತುಂಬಾನೇ ವ್ಯಕ್ತಿನಿಷ್ಠವಾಗಿರ್ತದೆ. ಇದು ವಸ್ತುನಿಷ್ಠ ಅಲ್ಲ. ಅಂದ್ರೆ ಆಬ್ಜೆಕ್ಟಿವ್ ಅಲ್ಲ, ಇದು ತುಂಬಾ ಸಬ್ಜೆಕ್ಟಿವ್ ಆಗಿರ್ತಕ್ಕಂಥ ಒಂದು ವಿಚಾರ. ಸೊ ನಿಮ್ಗೆ ಇಂಟ್ರೋಸ್ಪೆಕ್ಷನ್ ಅಂದ್ರೆ ಏನು ಅಂತ ಕೇಳಬಹುದು, ಮತ್ತೆ ಇಂಟ್ರೋಸ್ಪೆಕ್ಷನ್ ನ ಒಂದು ಪದದ ಅರ್ಥ ಕೇಳಬಹುದು. ಆಮೇಲೆ ಸೆಲ್ಫ್ ಅಬ್ಸರ್ವೇಷನ್ ಅಂತ ಯಾವ್ದನ್ನ ಕರಿತೀವಿ, ಸೆಲ್ಫ್ ಎವಾಲ್ಯೂಯೇಷನ್ ಅಂತ ಯಾವ್ದನ್ನ ಕರಿತೀವಿ, ಇದನ್ನ ಕೇಳಬಹುದು. ಮತ್ತೆ ಈ ಒಂದು ಮೆಥಡ್ ಅನ್ನ ಯಾರು ಬೆಳಕಿಗೆ ತಗೊಂಡಿದ್ದಾರೆ ಅನ್ನೋ ಸಹ ಕೇಳಬಹುದು. ಇಂಟ್ರೋಸ್ಪೆಕ್ಷನ್ ಮತ್ತೆ ಈ ನಡೆದಲ್ಲ ಎಲ್ಲಾ ಸಮಯದಲ್ಲೂ ಇದನ್ನ ಮಾಡಬಹುದು. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಮೆಥಡ್, ಮತ್ತೆ ಎಲ್ಲಾ ಸಂದರ್ಭದಲ್ಲೂ ಇದನ್ನ ನಾವು ಮಾಡ್ಕೋಬಹುದು ಅಂತಿದೆ. ಸೊ ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕೆ ಇರತಕ್ಕಂಥ ಏಕೈಕ ಮೆಥಡ್ ಅಂದ್ರೆ ಇದೆ. ಓಕೆ, ಇಂಟ್ರೋಸ್ಪೆಕ್ಷನ್ ಮೆಥಡ್. ಇನ್ನು ಇದನ್ನ ಮುಂದುವರೆದಂತ ಭಾಗ ಯಾವುದು ಅಂದ್ರೆ ಅಬ್ಸರ್ವೇಷನ್ ಮೆಥಡ್ ಅಂತ. ಅಬ್ಸರ್ವೇಷನ್ ಮೆಥಡ್ ನೋಡಿ, 19ನೇ ಶತಮಾನದಲ್ಲಿ ಮತ್ತು 20ನೇ ಶತಮಾನದಲ್ಲಿ ಅಮೆರಿಕನ್ನ ಒಬ್ಬ ಮನೋಶಾಸ್ತ್ರಜ್ಞ JB ವ್ಯಾಟ್ಸನ್ ಅಂತ ಬರ್ತಾರೆ. ಸೊ ಇವರು ಬಂದ ನಂತರ ವರ್ತನಾ ಮನೋವಿಜ್ಞಾನ ಯಾವಾಗ ಮನೋವಿಜ್ಞಾನದ ಬೆಳಕಿಗೆ ಬರಕ್ ಸ್ಟಾರ್ಟ್ ಆಯ್ತು, ಅವತ್ತು ಕಂಪ್ಲೀಟ್ ಆಗಿ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಮೀನಿಂಗ್ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ಕಾರಣಕರ್ತರ ಈ ಒಂದು ವರ್ತನಾ ಪಂಥ ಅಂತ ಬರುತ್ತೆ. ವರ್ತನಾ ಪಂಥದ ಮನೋವಿಜ್ಞಾನಿಗಳ ಕೊಡುಗೆ ಜಾಸ್ತಿನೇ ಇದೆ. ನಿಮ್ ನೆಕ್ಸ್ಟ್ ಮುಂದಿನ ಕ್ಲಾಸ್ ಪಂಥಗಳು ಅನ್ನೋದು ನೆಕ್ಸ್ಟ್ ಕ್ಲಾಸ್ ಬರುತ್ತೆ. ಸೊ ಅದನ್ನ ತಗೊಂತೀನಿ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ JB ವ್ಯಾಟ್ಸನ್ ಅವರು. JB ವ್ಯಾಟ್ಸನ್ ಇವ್ರನ್ನ ವರ್ತನಾ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ವರ್ತನಾ ಮನೋವಿಜ್ಞಾನದ ಅಥವಾ ವರ್ತನಾ ಪಂಥದ ಪಿತಾಮಹ ಅಂತ ಕರಿತೀವಿ ನಾವು JB ವ್ಯಾಟ್ಸನ್ ಅವರನ್ನ. ಸೊ ಇವರೊಂದು ಪುಸ್ತಕ ಬರೆದಿದ್ದಾರೆ, ಸೈಕಾಲಜಿ ಹ್ಯಾಸ್ ದ ಬಿಹೇವಿಯರಿಸ್ಟ್ ವ್ಯೂ ಇಟ್ ಅಂತ ಒಂದು ಪುಸ್ತಕ ಇದೆ. ಈ ಪುಸ್ತಕದಲ್ಲಿ ಅವರು ಮಾನವರು ಯಾವ್ಯಾವ ರೀತಿ ನಡವಳಿಕೆಗಳನ್ನು ನೋಡ್ತಾರೆ, ಮತ್ತೆ ಯಾವ್ಯಾವ ರೀತಿ ವರ್ತನೆ ಮಾಡ್ತಾರೆ, ಅದನ್ನ ವೀಕ್ಷಣೆ ಮಾಡುವುದರ ಮೂಲಕ ಏನ್ ಮಾಡ್ತಾರೆ, ಅವರು ವೈಜ್ಞಾನಿಕವಾಗಿ ದಾಖಲೆಯನ್ನು ಮಾಡಕ್ ಕೊಡ್ತಾರೆ. ಸೊ ಅದಕ್ಕೆ ಇವ್ರನ್ನ JB ವ್ಯಾಟ್ಸನ್ ಅವ್ರನ್ನ ವೀಕ್ಷಣಾ ವಿಧಾನ ಮತ್ತೆ ಈ ಒಂದು ಬಿಹೇವಿಯರಿಸಂ ಅಂದ್ರೆ ವರ್ತನಾ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ತುಂಬಾ ಚೆನ್ನಾಗಿದೆ ಇದು. ಮತ್ತೆ ಇನ್ನೊಂದು, ಈ ಒಂದು ವರ್ತನೆಗೆ ಸಂಬಂಧಪಟ್ಟಂತೆ ಬಾಹ್ಯ ವರ್ತನೆ ಅಂತ ಕರಿತೀವಿ ನಾವು. ಬಾಹ್ಯ ವರ್ತನೆ ಈ ಟರ್ಮ್ ತುಂಬಾ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನ
ವೀಕ್ಷಣೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತಕ್ಕಂಥ ವಿಧಾನ ಯಾವುದು ಅಂದ್ರೆ ಈ ಒಂದು ವೀಕ್ಷಣಾ ವಿಧಾನ ಅಥವಾ ಇದನ್ನ ಬಿಹೇವಿಯರ್ ಮೆಥಡ್ ಅಂತ ಕೂಡ ಕರಿತೀವಿ ನಾವು, ಅಂದ್ರೆ ವರ್ತನಾ ವಿಧಾನ ಅಂತ ಕೂಡ ಕರಿತೀವಿ ನಾವು. ತುಂಬಾ ಚೆನ್ನಾಗಿರ್ತಕ್ಕಂಥ ವಿಧಾನ ಇದು. ಓಕೆ, ಈ ಒಂದು ವಿಧಾನಕ್ಕೆ ಒಂದಷ್ಟು 4-5 ಪದಗಳಿದಾವೆ ನೋಡಿ. ಸ್ವಾಭಾವಿಕ ವೀಕ್ಷಣೆ, ನಾವು ಯಾವುದೇ ಒಂದು ಮಗುವನ್ನ ಸ್ವಾಭಾವಿಕವಾಗಿ ಅಂದ್ರೆ ನಾವು ನೋಡ್ತೀವಿ ಅಂತ ಗೊತ್ತಾಗ್ತೀರಾ, ನಾವು ಯಾವುದೇ ಇಂಟೆನ್ಷನ್ ಇಲ್ಲದ್ರೆ ಮಗುವನ್ನ ನೋಡಿದೀವಿ ಅಂದ್ರೆ ಅದನ್ನ ನ್ಯಾಚುರಲ್ ಆಗಿರ್ತಕ್ಕಂಥ ಅಬ್ಸರ್ವೇಷನ್ ಅಂತ ಕರೀತಾರೆ. ಸ್ವಾಭಾವಿಕವಾಗಿ ಕಲಿಕೆಯಲ್ಲಿ ಬೋಧನೆ ಮಾಡುವಾಗ ಎಲ್ಲಾ ಶಿಕ್ಷಕರು ಸ್ವಾಭಾವಿಕವಾದಂತಹ ವೀಕ್ಷಣೆಯನ್ನ ಮಾಡ್ತಾರೆ. ಓಕೆ, ಇದು ಸ್ವಾಭಾವಿಕ ವೀಕ್ಷಣೆ. ಇನ್ನ ಇದನ್ನ ಕ್ವಶನ್ ಮಾಡಿದ್ದಾರೆ, ಭಾಗವಹಿಸುವಿಕೆ ಅಂದ್ರೆ ಆ ಮಕ್ಕಳಲ್ಲಿ ನಾವು ಭಾಗವಹಿಸಿಕೊಂಡು ಆ ಮಕ್ಕಳನ್ನ ನಾವು ಏನ್ ಮಾಡ್ತೀವಿ, ವೀಕ್ಷಣೆ ಮಾಡ್ತೀವಿ. ಅಂದ್ರೆ ಪಾರ್ಟಿಸಿಪೆಂಟ್ ಆಗಿ ನಾವು ಅವನ್ನ ಅಬ್ಸರ್ವ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಚಟುವಟಿಕೆ ಆಗಿರಲಿ, ಒಂದು ಸ್ಪೋರ್ಟ್ಸ್ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರಲಿ, ಈಗ ನಾವು ಕಬಡ್ಡಿ ಆಡ್ತಾ ಇರ್ತೀವಿ, ಕಬಡ್ಡಿ ಆಡುವಾಗ ಕ್ಯಾಪ್ಟನ್ ಯಾರು ಮಾಡಿದ್ರೆ ಚೆನ್ನಾಗಿರ್ತದೆ ಅನ್ನುವಂಥ ಒಂದು ವಿಚಾರದಲ್ಲಿ ನಾವು ಮಕ್ಕಳೊಂದಿಗೆ ಕಬಡ್ಡಿನ ಆಡಿ ನಾವು ಇದು ಮಾಡ್ಕೊಂಡ ಯಾವ ರೀತಿ ಟ್ಯಾಕಲ್ ಮಾಡ್ತಾನೆ, ಯಾವ ರೀತಿ ರೈಡ್ ಬರ್ತಾನೆ, ಮತ್ತೆ ಯಾವ ರೀತಿ ಡಿಪೆಂಡ್ ಮಾಡ್ತಾನೆ, ಎಲ್ಲವನ್ನೂ ನಾವು ನೋಡ್ಕೊಂಡಾಗ ಏನಾಗುತ್ತೆ, ಮಗುವಿನ ಕಂಪ್ಲೀಟ್ ಅವನ ವರ್ತನೆ ನಾವು ತಿಳ್ಕೊಂತೀವಿ ನಾವು. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾರ್ಟಿಸಿಪೆಂಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಂಗೀತ ಮಾಡುವ ಸಂದರ್ಭದಲ್ಲಿ ಆಗಿರಲಿ, ಅಥವಾ ಬೋಧನೆ ಮಾಡುವ ಸಂದರ್ಭದಲ್ಲಾಗಿರಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವಂತ ಸಂದರ್ಭದಲ್ಲಾಗಿರಲಿ, ಸೊ ನಾವು ತುಂಬಾ ಹತ್ತಿರದಿಂದ ನಾವೇನ್ ಮಾಡ್ತೀವಿ, ಮಕ್ಕಳನ್ನ ಅಬ್ಸರ್ವ್ ಮಾಡಿರ್ತೀವಿ, ನಾವು ಅವ್ರ ಜೊತೆಗೆ ನಾವು ಇರ್ತೀವಿ. ಸೊ ಶಿಕ್ಷಕರು ಸಹ ಅದ್ರಲ್ಲಿ ಭಾಗವಹಿಸಿ ನಾವೇನ್ ಮಾಡ್ತೀವಿ, ಅವ್ರನ್ನ ನೋಡಿರ್ತೀವಲ್ಲ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾಗವಹಿಸುವ ವೀಕ್ಷಣೆ ಅಥವಾ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಕರಿತೀವಿ ನಾವು. ಇನ್ನೊಂದು ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಕರಿತೀವಿ ನಾವು. ಅಂದ್ರೆ ಮಕ್ಕಳನ್ನ ಕೃತಕವಾಗಿ ವೀಕ್ಷಣೆ ಮಾಡತಕ್ಕಂಥದ್ದು. ಅಂದ್ರೆ ಒಂದು ಸಟ್ಟೈನ ಕಂಟ್ರೋಲ್ಡ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ, ಅಂದ್ರೆ ಹುಡುಗರಿಗೆ ಅಥವಾ ಮಕ್ಕಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ಮಕ್ಕಳನ್ನ ನಾವು ವೀಕ್ಷಣೆ ಮಾಡೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಏನಂತ ಕರಿತೀವಿ, ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಕರಿತೀವಿ ನಾವು. ಓಕೆ, ಅವರ ಚಟುವಟಿಕೆಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಇದಿಷ್ಟು ಅಬ್ಸರ್ವೇಷನ್ ಮೆಥಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ 3ನೇದು ಯಾವ್ದು ಅಂದ್ರೆ ಪ್ರಾಯೋಗಿಕ ವಿಧಾನ. ಇದನ್ನ ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದ್ದಾರೆ, CTET ಅದಕ್ಕೆ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ ನಾವು. ಪ್ರಾಯೋಗಿಕ ವಿಧಾನ. ಸೊ ಈ ಒಂದು ಪ್ರಾಯೋಗಿಕ ವಿಧಾನ ಅಂತಂದ್ರೆ ಮೊದಲೆಲ್ಲ ಅಂತರಾವಲೋಕನ ಮತ್ತೆ ವರ್ತನೆಯನ್ನ ನೋಡ್ಕೊಳ್ಳುವಂತ ವಿಧಾನಗಳನ್ನ ನಾವು ನೋಡಿದ್ವಿ. ಸೊ ಆ ಒಂದು ಸಂದರ್ಭದಲ್ಲಿ ಬೆಳಕಿಗೆ ಬಂದಿರತಕ್ಕಂತಹ ಒಂದು ವಿಧಾನ ಪ್ರಾಯೋಗಿಕ ವಿಧಾನ. ಅಂದ್ರೆ ವ್ಯಕ್ತಿಯ ವರ್ತನೆಯನ್ನ, ಅವನ ಚಟುವಟಿಕೆಗಳನ್ನ ಮತ್ತು ಅವನ ಮಾನಸಿಕ ಒಂದು ಪ್ರಕ್ರಿಯೆಗಳನ್ನ ನಿರ್ದಿಷ್ಟ ಒಂದು ಸ್ಥಳದಲ್ಲಿ ಪ್ರಯೋಗಕ್ಕೆ ಒಳಪಡಿಸಿ ಅವನು ಯಾವ ರೀತಿ ವರ್ತನೆಯನ್ನು ತೋರ್ತಾನೆ, ಯಾವ ರೀತಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾನೆ, ಮತ್ತೆ ಯಾವ ಒಂದು ಉದ್ದೀಪನಗಳನ್ನ ಹುಡುಗರು ಕೊಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಮಗೆ ಒಂದು ಲ್ಯಾಬೊರೇಟರಿನಲ್ಲಿ ತೋರಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ವಿಲ್ಹೆಲ್ಮ್ ವೂಂಟ್ ಅಂತ. ನೋಡಿ, ಇದೆ ವಿಲ್ಹೆಲ್ಮ್ ವೂಂಟ್ ಅಂತ. ಸೊ ಆ ವಿಲ್ಹೆಲ್ಮ್ ವೂಂಟ್ ಅನ್ನ ನಾವು ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅಂತ ಕರಿತೀವಿ. ಅಂದ್ರೆ ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ನಾವು. ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ಅವ್ರನ್ನ. ಇವ್ರು ಏನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ 1879ರಲ್ಲಿ ಜರ್ಮನಿಯ ಲಿಪ್ಸಿಗ್ ಅಂತ ಒಂದು ಜಾಗ ಬರುತ್ತೆ. ಆ ಸ್ಥಳದಲ್ಲಿ ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂತ ಒಂದು ಲ್ಯಾಬ್ ಅನ್ನ ನಿರ್ಮಾಣ ಮಾಡ್ತಾರೆ. ಅದಕ್ಕಾಗಿ ಇವ್ರನ್ನ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅಂತ ಕರಿತೀವಿ. ಆಗಿನ ಸಂದರ್ಭಕ್ಕೆ ಜರ್ಮನಿಯಿಂದ ಸಾಕಷ್ಟು ಜನ ಪ್ರಯೋಗ ಮಾಡಬೇಕಂತ ಅಮೆರಿಕಕ್ಕೆ ಬರುವಂತಹ ಮನೋವಿಜ್ಞಾನಿಗಳು ಇದ್ದಾರೆ. ಸೊ ಅದರಲ್ಲಿ ಇವರು ಒಬ್ರು. ಜರ್ಮನಿ ಸರ್ಕಾರದಿಂದ ಸಿಕ್ಕಾಪಟ್ಟೆ ಪ್ರೋತ್ಸಾಹನ ತಗೊಂಡು ಇದನ್ನ ಮಾಡ್ತಾರೆ. ನಂತರ ಆ ಜಾಗವನ್ನೇ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗುವಂತ ಸಂದರ್ಭ ಇವರಿಗೆ ಉದ್ಭವ ಆಗುತ್ತೆ. ಇವರು ತುಂಬಾ ಸಾಕಷ್ಟು ಬೇರೆಯವ್ರೊಂದಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಓಕೆ, ಇದಿಷ್ಟು ಪ್ರಾಯೋಗಿಕ ಮನೋವಿಜ್ಞಾನ. ಇದರಲ್ಲಿ ಏನ್ ಮಾಡ್ತಾರೆ, ನಿಯಂತ್ರಿತವಾಗಿರ್ತಕ್ಕಂಥ ಸನ್ನಿವೇಶದ ಮೂಲಕ ಮಕ್ಕಳನ್ನ ಅಧ್ಯಯನ ಮಾಡೋದಾಗಿರ್ಲಿ, ಮತ್ತೆ ಕಲಿಕೆಯಲ್ಲಿ ಯಾವ ರೀತಿ ವಿರಾಮ ಇರಬೇಕು, ಇದು ನೋಡಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಕಲಿಕೆಯಲ್ಲಿ ಎಷ್ಟು ವಿರಾಮ ಕೊಡಬೇಕು ಅನ್ನೋದನ್ನು ಸಹ ಡಿಸೈಡ್ ಆಗಿರೋದು ಪ್ರಾಯೋಗಿಕ ವಿಧಾನದ ಮೂಲಕ. ಆಮೇಲೆ ಈ ಒಂದು ಪ್ರಾಯೋಗಿಕ ವಿಧಾನ ತುಂಬಾ ವೆಚ್ಚದಾಯಕವಾಗಿರ್ತಕ್ಕಂಥ ವಿಧಾನ, ತುಂಬಾ ಕಾಸ್ಟ್ಲಿ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನ, ಆ ವ್ಯಕ್ತಿಯ ಮಾನಸಿಕ ಸ್ಥಿತಿಗಳು ತಿಳ್ಕೋಬೇಕು ಅಂದ್ರೆ ಒಂದು ಲ್ಯಾಬೊರೇಟರಿ ಬೇಕು, ಅದಕ್ಕೆ ಆಗಿರ್ತಕ್ಕಂಥ ಇಕ್ವಿಪ್ಮೆಂಟ್, ಉಪಕರಣಗಳು ಬೇಕಾಗುತ್ತೆ. ಮತ್ತೆ ಯಾರಂದ್ರೆ ಅವರು ಈ ಒಂದು ಎಕ್ಸ್ಪೆರಿಮೆಂಟಲ್ ಮೆಥಡ್ ಅನ್ನು ಮಾಡೋದಕ್ಕಾಗಲ್ಲ. ಅವ್ರಿಗೆ ಒಂದು ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಅಂದ್ರೆ ಅವ್ರಿಗೆ ಸ್ಕಿಲ್ಡ್ ಬೇಸ್ಡ್ ಇರ್ತಕ್ಕಂಥ ಒಂದು ಫ್ಯಾಕಲ್ಟೀಸ್ ಬೇಕಾಗುತ್ತೆ. ಅಂದ್ರೆ ನಿಪುಣರು ಬೇಕಾಗುತ್ತೆ, ತರಬೇತಿ ಬೇಕು, ಅದಕ್ಕೆ ಆಗಿರ್ತಕ್ಕಂಥ ಒಂದು ತಪಶೀಲ ಪಟ್ಟಿಗಳು ಬೇಕಾಗುತ್ತೆ. ಒಂದಷ್ಟು ಸರ್ವೆ ಮಾಡ್ಬೇಕಂದ್ರೆ ಒಂದಷ್ಟು ಕ್ವೈರೀಸ್ ಅಂತ ಏನ್ ಕರಿತೀವಿ ಅವೆಲ್ಲವೂ ಬೇಕಾಗುತ್ತೆ. ಅಂದ್ರೆ ಇದು ಅಷ್ಟು ಸುಲಭ ಅಲ್ಲ ಅಂತ. ಅಂದ್ರೆ ಇದಕ್ಕೆ ತುಂಬಾ ವೆಚ್ಚದಾಯಕ ಆಗುತ್ತೆ. ಜೊತೆಗೆ ಇದು ತುಂಬಾ ಸಮಯವನ್ನು ಸಹ ಏನ್ ಮಾಡುತ್ತೆ, ತಗೊಳ್ಕೊಳ್ಳುತ್ತೆ. ಅಷ್ಟು ಬೇಗ ನಮಗೆ ಒಂದು ಪ್ರಯೋಗವನ್ನ ನಿರ್ದಿಷ್ಟ ಸಮಯದಲ್ಲಿ ಮಾಡಿ ಆ ವ್ಯಕ್ತಿಯ ವರ್ತನೆ ಹಿಂಗೆ ಅಂತ ನಿರೂಪಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಒಂದಷ್ಟು ಸಮಯ ಸಹ ಬೇಕಾಗಿರೋದ್ರಿಂದ ಇದು ತುಂಬಾ ಸಮಯದಾಯಕ ಅನ್ನೋದನ್ನು ಕರೀತಾರೆ. ಇದಿಷ್ಟು ಯಾವುದು ಪ್ರಾಯೋಗಿಕ ವಿಧಾನ ಅಂತ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥ ವಿಧಾನ ಯಾವುದು ಅಂದ್ರೆ ವ್ಯಕ್ತಿ ಅಧ್ಯಯನ ವಿಧಾನ. ಇದನ್ನ ಕೇಸ್ ಸ್ಟಡಿ ಅಂತ ಕರಿತೀವಿ. ಕೇಸ್ ಸ್ಟಡಿ ಅಂದ್ರೆ ಇದನ್ನ DFD ಬುಕ್ಸ್ ಅಂತ ವ್ಯಕ್ತಿ ಇದು ಮಾಡ್ತಾನೆ, ತುಂಬಾ ಪರಿಚಯಕ್ಕೆ ತಗೊಂಡ್ಬರ್ತಾನೆ ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು. ಇಲ್ಲಿ
ತರಗತಿನಲ್ಲಿ ಯಾವುದೇ ಒಂದು ಮಗು ಸಮಸ್ಯೆ ಇರತಕ್ಕಂತಹ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಒಂದು ಸಂಸ್ಥೆ ಇರ್ಬೋದು, ಅಥವಾ ಒಂದು ಗುಂಪು ಇರ್ಬೋದು. ಆ ಗುಂಪು ಯಾವ್ದಾದ್ರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅಥವಾ ಆ ಸಮಸ್ಯೆಯಿಂದ ಮಗುವು ಹೊರ ಬರೋದಕ್ಕೆ ನಾವು ಕೇಸ್ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಅಂದ್ರೆ ಆ ಮಗು ಯಾಕೆ ಹಂಗಿದೆ, ಏನು ಇರೋದಕ್ಕೆ ಕಾರಣ ಏನು, ಹಿನ್ನೆಲೆ ಏನು, ಎಲ್ಲಾ ವಿಧಾನಗಳಿಂದ ನಾವೇನ್ ಮಾಡ್ತೀವಿ, ಆ ಮಗುವನ್ನ ಮೇನ್ ಸ್ಟ್ರೀಮ್ ತಗೊಂಡ್ಬರ್ಬೇಕು. ಎಲ್ಲರಂತೆ ಸಾಮಾನ್ಯನಂತೆ ಮಾಡಬೇಕು ಅಂತಂದ್ರೆ ಆ ಮಗುವನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಯಾಕೆ ಹಂಗಿದೆ, ಏನಿದೆ, ಎಲ್ಲಿ, ಏನು ಅಂತ ನಾವೇ WH ಕ್ವಶನ್ಸ್ ಅಂತ ಕರಿತೀವಿ. ಅದನ್ನೆಲ್ಲ ಹಾಕಿ ಮಗುವನ್ನ ನಾವು ಕಂಪ್ಲೀಟ್ ಆಗಿ ಅಧ್ಯಯನ ಮಾಡಿದಾಗ ಆ ಮಗುವಿನ ವರ್ತನೆ, ಆ ಮಕ್ಕಳ ಆ ಒಂದು ಗುಂಪಿನ ವರ್ತನೆ, ಆ ಚಟುವಟಿಕೆಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸುಲಭ ಆಗುತ್ತೆ. ಈ ಒಂದು ವ್ಯಕ್ತಿಯ ಅಧ್ಯಯನ ಮಾಡಬೇಕು ಅಂತಂದ್ರೆ ಒಂದಷ್ಟು ಸ್ಟೆಪ್ಸ್ ಇದಾವೆ. ಇದನ್ನ ಕೆಲವೊಂದು ಬಾರಿ ಪ್ರಶ್ನೆಗಳನ್ನು ಮಾಡಿದರೆ, ವ್ಯಕ್ತಿಯ ಅಧ್ಯಯನ ಮಾಡಬೇಕಂದ್ರೆ ಮೊದಲು ನಾವೇನ್ ಮಾಡಬೇಕಂದ್ರೆ ಸಮಸ್ಯೆಗಳನ್ನು ಗುರುತಿಸಬೇಕು. ಯಾವ ವ್ಯಕ್ತಿ ಸಮಸ್ಯೆಯಲ್ಲಿ ಸಿಲುಕಾಕೊಂಡಿದ್ದಾನೆ ಆ ವ್ಯಕ್ತಿಯನ್ನು ಗುರುತಿಸಬೇಕು. ಮತ್ತೆ ಆ ವ್ಯಕ್ತಿಯ ಸಮಸ್ಯೆ ಆದ್ರೂ ಏನು, ಆ ಮಗುವಿಗೆ ಕೂಡೋದ್ರ ಸಮಸ್ಯೆ ಇದೆಯಾ, ಅಥವಾ ಗಣಿತಕ್ಕೆ ಸಂಬಂಧಪಟ್ಟಂತ ಭಾಗಾಕಾರದ ಸಮಸ್ಯೆಗಳಿದೆಯಾ, ಭಿನ್ನರಾಶಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದಾವ, ಈ ರೀತಿ ಎಲ್ಲಾ ಒಂದು ಸಮಸ್ಯೆಗಳನ್ನ ನಾವೇನ್ ಮಾಡಬಹುದು, ಅಧ್ಯಯನ ಮಾಡೋದು. ಪಾಠಕ್ಕೆ ಸಂಬಂಧಪಟ್ಟಂತ ಅಧ್ಯಯನಗಳಾಗಿರ್ಬೋದು, ಅಥವಾ ಆ ಮಗು ಒಟ್ಟಾರೆ ಕಲಿಕೆನಲ್ಲಿ ಪಾಲ್ಗೊಳ್ಳುವುದರ ಸಂಬಂಧಪಟ್ಟಂತ ಒಂದು ಅಧ್ಯಯನ ಆಗಿರ್ಬೋದು, ಅದನ್ನು ಸಹ ಮಾಡಬಹುದು. ಒಂದು ಸಮಸ್ಯೆಯನ್ನು ಮೊದಲು ಏನ್ ಮಾಡಬಹುದು, ಗುರುತಿಸಬೇಕು. ನೆಕ್ಸ್ಟ್ ಆ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಸಮಸ್ಯೆ ಯಾಕಿದೆ ಅದನ್ನ ನಾವು ಕೆಲವೊಂದು ಬಾರಿ ಇದನ್ನ ಕಾರಣಗಳು ಅಂತ ಕರಿತೀವಿ. ನಾವು ಸಮಸ್ಯೆಗೆ ಸಂಬಂಧಪಟ್ಟಂತ ಕಾರಣಗಳನ್ನ ನಾವೇನ್ ಮಾಡಬೇಕು, ಅಧ್ಯಯನ ಮಾಡಬೇಕು. ಕಾರಣ ಯಾಕೆ, ಏನು ಅಂತ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಬೇಕು. ಆ ಸಮಸ್ಯೆ ಯಾಕಿದೆ, ಯಾವಾಗಿಂದ ಇದೆ, ಆ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ನಾವೇನ್ ಮಾಡಬೇಕು, ಅಧ್ಯಯನ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ವಿಶ್ಲೇಷಣೆ, ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತ ವಿಶ್ಲೇಷಣೆಯನ್ನ ಮಾಡಬೇಕು. ಆ ಸಮಸ್ಯೆಗೆ ಇದ್ದಂತ ಕಾರಣಗಳು, ಆ ಸಮಸ್ಯೆಗೆ ಇದ್ದಂತ ದತ್ತಾಂಶಗಳನ್ನ ನಾವು ಪರಿಪೂರ್ಣವಾಗಿ ವ್ಯಕ್ತಿನಿಷ್ಠವಲ್ಲದಿರ ವಸ್ತುನಿಷ್ಠವಾಗಿ ನಾವೇನ್ ಮಾಡಬೇಕು, ಅದನ್ನ ವಿಶ್ಲೇಷಣೆ ಮಾಡಬೇಕು. ವಿಶ್ಲೇಷಣೆ ಮಾಡಿದ ನಂತರ ಅದನ್ನ ಅನ್ವಯಿಸ್ಕೋಬೇಕು. ಅನ್ವಯಿಸಿ ಅದಕ್ಕೆ ನಾವೇನ್ ಮಾಡಬೇಕು, ಪರಿಹಾರಗಳನ್ನ ಕಂಡುಕೊಳ್ಬೇಕು. ಮಾಡಿದಂತ ಪರಿಹಾರಗಳು ಸರಿ ಇದೆಯಾ ತಪ್ಪಿದೆಯಾ ಅಂತ ಮತ್ತೆ ನಾವು ಮತ್ತೊಂದು ಮೌಲ್ಯಮಾಪನ ಮಾಡಬೇಕು. ಅದನ್ನ ಮೌಲ್ಯಮಾಪನ ಮಾಡಿ ಹಿಮ್ಮತಿಯನ್ನು ಪಡ್ಕೋಬೇಕಾಗುತ್ತೆ. ಇದಿಷ್ಟು ವ್ಯಕ್ತಿ ಅಧ್ಯಯನ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು ಕೆಲವೊಂದು ಡಿಫಾಲ್ಟ್ ಇದೆ. ಇದಕ್ಕೊಂದು ಕೆಲವೊಂದು ತಪ್ಪಿನ ಪರಿಕಲ್ಪನೆಗಳಿದಾವೆ. ಯಾವ್ಯಾವ ಅಂದ್ರೆ, ಪಾಯಿಂಟ್ ನಂಬರ್, ವ್ಯಕ್ತಿಯ ಅಧ್ಯಯನ ಬಗ್ಗೆ, ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕಾಗುವಾಗ ಮಾಹಿತಿ ಸಂಬಂಧಿಕರು ಅಥವಾ ಅವರ ಒಂದು ಫ್ರೆಂಡ್ಸ್ ಅಥವಾ ಅವರ ರಿಲೇಟೆಡ್ ಆಗಿರ್ತಕ್ಕಂಥವ್ರು ತಪ್ಪು ಮಾಹಿತಿಯನ್ನು ಬೇಕಾದ್ರೆ ನೀಡಬಹುದು. ತಪ್ಪು ಮಾಹಿತಿ ದತ್ತಾಂಶ ಏನಾದ್ರು ತಪ್ಪು ಸಂಗ್ರಹಣೆ ನೀಡಿದೀವಿ ಅಂದ್ರೆ ಸೊ ವ್ಯಕ್ತಿ ಅಧ್ಯಯನದ ತಿರುಳು ಏನಾಗುತ್ತೆ, ಬೇರೆ ಒಂದು ಮಾರ್ಗವನ್ನು ಕಂಡುಕೊಳ್ಳಕ್ಕಾಗುತ್ತೆ. ಆಮೇಲೆ ಎರಡನೇದು, ಎಷ್ಟೋ ಸಂದರ್ಭದಲ್ಲಿ ಸಮಸ್ಯೆಗಳು ಏನು ಅನ್ನೋದು ಗುರುತಿಸೋದ್ರಲ್ಲೇ ನಾವು ಜಾಸ್ತಿ ಎಡವಿಡ್ತೀವಿ. ನಾವು ಶಿಕ್ಷಕರಾಗಿರ್ಬೋದು, ಮಕ್ಕಳ ಬಗ್ಗೆ ಅಧ್ಯಯನ ಮಾಡುವಾಗ ಮೂಲ ಸಮಸ್ಯೆ ಏನು, ಎಲ್ಲಿಂದ ಸಮಸ್ಯೆ ಆಗಿದೆ ಅನ್ನೋದು ತಿಳಿಸ್ಕೊಳ್ಳೋದೇ ಒಂದು ಬಹುದೊಡ್ಡ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದನ್ನು ತಿಳ್ಕೊಳ್ಳೋದು ಕೆಲವೊಂದು ಬಾರಿ ನಾವೇನಾದ್ರೂ ವೇರಿಯೇಷನ್ ಆಗಿದ್ವಿ ಅಂದ್ರೆ ಅದು ಸಹ ಬೇರೆ ದಿಕ್ಕನ್ನ ತಪ್ಪುತ್ತೆ. ಇನ್ನು ವಿಶ್ಲೇಷಣೆ ಮಾಡೋದು, ಪರಿಹಾರವನ್ನ ನಿರ್ದಿಷ್ಟವಾದ ಪರಿಹಾರವನ್ನು ನಾವು ಕೊಡಬೇಕಾಗುತ್ತೆ. ಇದಕ್ಕೆ ವ್ಯಕ್ತಿ ಅಧ್ಯಯನ ಮಾಡಿ ಪರಿಹಾರ ಕೊಡಬೇಕು ಅಂದ್ರೆ ಸೊ ಪರಿಹಾರ ಕೊಡುವಂತಹ ಶಿಕ್ಷಕರು ಅಥವಾ ಪರಿಹಾರ ನೀಡುವಂತಹ ಮಾರ್ಗದರ್ಶಕರು ಸಹ ತರಬೇತಿ ಅನ್ನೋದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಇದಿಷ್ಟು ವ್ಯಕ್ತಿ ಅಧ್ಯಯನ. ಇದ್ರ ಬಗ್ಗೆ ವ್ಯಕ್ತಿ ಅಧ್ಯಯನ ಅಂದ್ರೆ ಏನು, ಅದನ್ನು ಯಾರು ಪರಿಚಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ವಶನ್ ಮಾಡಿದ್ರೆ ಅದನ್ನು ನೋಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ತುಂಬಾ ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ವಿಧಾನ ಯಾವುದು ಅಂದ್ರೆ ಸಂದರ್ಶನ ವಿಧಾನ. ಇದನ್ನ ನಾವು ಇಂಟರ್ವ್ಯೂ ಮೆಥಡ್ ಅಂತ ಕರೀತೀವಿ. ಸಂದರ್ಶನ ವಿಧಾನ. ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ, ಅದರಲ್ಲೂ ಎಸ್ಪೆಷಲಿ ಒಂದ್ ಬಾರಿ ಪ್ರಶ್ನೆ ಮಾಡಿದ್ರು, ಭಾಷಾ ಕೌಶಲ್ಯಗಳನ್ನು ತಿಳ್ಕೋಬೇಕು ಅಂತಂದ್ರೆ, ಭಾಷಾ ಕೌಶಲ್ಯಗಳು ಮತ್ತೆ ಒಬ್ಬ ವ್ಯಕ್ತಿಯ ಆಲೋಚನೆಗಳು, ಒಂದು ಪ್ರಶ್ನೆಗೆ ಎಷ್ಟು ಬೇಗ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಧಾನ ಯಾವ್ದಂದ್ರೆ ಸಂದರ್ಶನ ವಿಧಾನ. ಈ ಸಂದರ್ಶನ ವಿಧಾನದ ಮೂಲಕ ನಾವು ಓರಲ್ ಟೆಸ್ಟ್ ಅಂತ ಅಂದ್ರೆ ಮೌಖಿಕ ಪರೀಕ್ಷೆಗಳನ್ನೇ ಜಾಸ್ತಿ ಮಾಡ್ತೀವಿ. ಅಂದ್ರೆ ಅದರಲ್ಲಿ ಲಿಖಿತನೂ ಇರಬಹುದು, ಬಟ್ ಜಾಸ್ತಿ ನಾವೇನ್ ಮಾಡ್ತೀವಿ ಅಂದ್ರೆ ಮೌಖಿಕ ಓರಲ್ ಟೆಸ್ಟ್ ಗಳನ್ನು ನೋಡ್ತೇವೆ. ಈ ಒಂದು ಸಂದರ್ಶನದ ಮೂಲಕ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗುವಿನ ಫೇಸ್ ಎಕ್ಸ್ಪ್ರೆಷನ್ ಯಾವ ರೀತಿ ಭಾವನೆಗಳನ್ನ, ಹಾವಭಾವಗಳನ್ನ ವ್ಯಕ್ತಪಡಿಸುತ್ತೆ ಅನ್ನೋದನ್ನ ನಾವೇನ್ ಮಾಡ್ತೀವಿ ತಿಳ್ಕೋಬಹುದು. ನೆಕ್ಸ್ಟ್ ಮಗು, ಯಾವ್ದೊಂದು ಮಗು ಮತ್ತು ವ್ಯಕ್ತಿಯ ಟಾಕಿಂಗ್ ಸ್ಕಿಲ್ ಅನ್ನ ತಿಳ್ಕೋಬಹುದು. ಯಾವ ರೀತಿ ಮಗು ಮಾತಾಡೋದು. ಕೆಲವು ಮಕ್ಕಳಿಗೆ ಭಾಷಾ ದೌರ್ಬಲ್ಯಗಳನ್ನ ನಾವು ನೋಡ್ತೀವಿ. ನಾವು ಅಂದ್ರೆ ಲಾ ಬದಲಿಗೆ ಲಾ ಬದಲಿಗೆ ಲಾ ಬಳಸುವಂತದ್ದು, ಮತ್ತೆ ಕಾ ಬದಲಿಗೆ ಠಾ ಬಳಸುವಂತದ್ದು, ತಾ ಬದಲಿಗೆ ಮಧ್ಯಾಹ್ನ ಪದವನ್ನು ಬಳಸುವಂತದ್ದು. ಸೊ ಈ ರೀತಿಯಾದಂತಹ ಒಂದು ನ್ಯೂನ್ಯತೆಗಳನ್ನು ನಾವು ಕಾಣ್ತೀವಿ. ಸೊ ಇಂಥ ನ್ಯೂನ್ಯತೆಗಳೇನಾದ್ರೂ ಕಂಡುಹಿಡಿಬೇಕು ಅಂದ್ರೆ ಮಗು ನಮ್ಮ ಜೊತೆ ಮಾತಾಡಬೇಕು. ಸೊ ಮಗು ನಮ್ಮ ಜೊತೆ ಮಾತಾಡಬೇಕು ಅಂದ್ರೆ ಅದು ಯಾವ್ದ್ರ ಮೂಲಕ ನಡೆಯುತ್ತೆ ಬೇಗ ಅಂತಂದ್ರೆ ಮಕ್ಕಳ ನಡುವೆ ನಾವೇನಾದ್ರೂ ಸಂವಹನ ಮಾಡಿದಾಗ, ಸಂದರ್ಶನ ಮಾಡಿದಾಗ ಮಕ್ಕಳಿಗೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ನಾವು ತಿಳ್ಕೊಂತೀವಿ. ನಾವು ಅದ್ರ ಜೊತೆಗೆ ಒಂದು ವಿಚಾರದ ಬಗ್ಗೆ ನಾವೇನಾದ್ರೂ ಪ್ರಶ್ನೆ ಕೇಳಿದಾಗ ಮಗು ಯಾವ ರೀತಿ ಥಿಂಕ್ ಮಾಡುತ್ತೆ, ಪ್ರತಿಕ್ರಿಯೆ ಮಾಡುತ್ತೆ, ಅದನ್ನ ಯೋಚನೆ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಸಹ ನಾವು ತಿಳ್ಕೊಂತೀವಿ ನಾವು. ಮತ್ತೆ ಯಾವ ರೀತಿ ಪ್ರತಿಕ್ರಿಯೆ ಮಾಡುತ್ತೆ ಅನ್ನೋದನ್ನು ಸಹ ನಾವು ನೋಡ್ತೀವಿ. ಸೊ ಇದೆಲ್ಲ ಸಂದರ್ಶನ ವಿಧಾನ, ತುಂಬಾ ಚೆನ್ನಾಗಿರ್ತಕ್ಕಂಥ ವಿಧಾನ. ಸೊ ಇದ್ರಲ್ಲಿ ನಾವು ತಿಳಿದಂತ ವಿಚಾರ, ಒಂದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಭಾಷಾ ಕೌಶಲ್ಯವನ್ನ ತಿಳ್ಕೋಬೇಕು ಅಂದ್ರೆ ಯಾವ ವಿಧಾನ ತುಂಬಾ ಚೆನ್ನಾಗಿ ಅತ್ಯುತ್ತಮವಾದ ವಿಧಾನ ಅಂತ ಕೇಳಿದ್ರೆ ಸಂದರ್ಶನ ವಿಧಾನ ಅನ್ನೋದು ಜ್ಞಾಪಕ ಇಟ್ಕೊಂಡ್ರಿ. ಇನ್ನು ನೆಕ್ಸ್ಟ್ ಕೊನೆಯ ವಿಧಾನ ಯಾವುದು ಅಂದ್ರೆ ಸರ್ವೆ ವಿಧಾನ ಅಂತ. ಸರ್ವೆ ವಿಧಾನ ಅಂದ್ರೆ ಸಮೀಕ್ಷೆ ಮಾಡತಕ್ಕಂಥ ವಿಧಾನ. ಇದನ್ನ ಸರ್ವೆ ಮೆಥಡ್ ಅಂತ ಕರಿತೀವಿ ಅಥವಾ ಸಮೀಕ್ಷೆ ಮಾಡತಕ್ಕಂಥ ವಿಧಾನ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ವಿಚಾರಕ್ಕೆ ಒಂದು ಶಾಲಾ
ಕಲಿಕೆಗೆ ಸಂಬಂಧಪಟ್ಟಂತೆ, ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ, ಅಥವಾ ಶಾಲಾ ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಅಥವಾ ಒಂದು ಆರ್ಗನೈಸೇಷನ್ NGO ಆಗಿರಲಿ, ಅಥವಾ ನಮ್ಮ ಶಿಕ್ಷಕರಾಗಿರ್ಲಿ, ಅಥವಾ ಬೇರೆ ಯಾವುದೇ ಗೌರ್ಮೆಂಟ್ ಆಗಿರಲಿ, ಒಂದು ನಿರ್ದಿಷ್ಟ ವಿಚಾರದ ಬಗ್ಗೆ ವಸ್ತುನಿಷ್ಠವಾದಂತ ಮಾಹಿತಿಯನ್ನ ಕಲೆ ಹಾಕಬೇಕು ಅಂತಂದ್ರೆ ಈ ಮಾಹಿತಿಯನ್ನು ತುಂಬಾ ಇಂಪಾರ್ಟೆಂಟ್. ಇದನ್ನ ಪಬ್ಲಿಕ್ ಕಡೆಯಿಂದಾದ್ರೂ ಸರ್ವೆಯನ್ನು ಮಾಡಬಹುದು, ಅಥವಾ ಮಕ್ಕಳ ಕಡೆಯಿಂದಾದ್ರೂ ಸರ್ವೆ ಮಾಡಬಹುದು. ಅಂದ್ರೆ ಈಗ ಎಕ್ಸಾಂಪಲ್, ನಾವು ಈ ವರ್ಷ ಟೂರ್ ಹೋಗೋದು ಬೆಸ್ಟಾ, ಅಥವಾ ನಾವು ಇಂಥ ಜಾಗ ಟೂರ್ ಹೋಗೋದು ಉತ್ತಮನ ಅನ್ನೋದ್ರ ಬಗ್ಗೆ ಒಂದು ಸರ್ವೆ ಕಂಡಕ್ಟ್ ಮಾಡಿದಾಗ ಮಕ್ಕಳು ಏನ್ ಮಾಡ್ತವೆ, ಇಂಥ ಜಾಗ ಹೋಗೋದು ಉತ್ತಮ, ಇಂಥ ಜಾಗ ಹೋಗೋದು ಬೇಡ, ಅಥವಾ ಇಂಥದ್ದು ಅಂತ ಅವ್ರ ಒಪಿನಿಯನ್ ತಿಳಿಸ್ಕೊಡ್ತವೆ. ಸೊ ಅದನ್ನ ನಾವೇನ್ ಕರಿತೀವಿ, ಸರ್ವೆ ಮೆಥಡ್ ಅಂತ ಕರಿತೀವಿ. ನೋಡಿ, ಒಂದಷ್ಟು ನಾನು ಹಾಕಿದ್ದೀನಿ ಇಮೇಜಸ್. ಸ್ಟ್ರಾಂಗ್ ಅಗ್ರಿ, ಕೆಲವೊಂದು ವಿಚಾರಗಳು ನಾನು ತುಂಬಾ ಬಲವಾಗಿ ನಾನು ಒಪ್ಪುತ್ತೇನೆ ಅನ್ನೋದು, ಅಥವಾ ಅಗ್ರಿ ಅನ್ನೋದು, ಅಥವಾ ಡಿಸ್ಅಗ್ರಿ ಅನ್ನೋದು, ಅಥವಾ ನಾನು ಸ್ವಲ್ಪ ಲೈಕ್ಲಿ ಆಗ್ಲಿ ಮಾತ್ರ ಮಾಡ್ತೀನಿ ಅನ್ನೋದು, ಇವನ್ನೆಲ್ಲ ನಾವು ಸರ್ವೆ ಮೆಥಡ್ ಅಂತ ಕರಿತೀವಿ. ಸೊ ಈ ಒಂದು ಸರ್ವೆ ಮೆಥಡ್ ನಮಗೆ ದತ್ತಾಂಶ ಸಂಗ್ರಹಣೆ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್. ನಮ್ಗೆ ಒಂದಷ್ಟು ಡಾಟಾ ಬೇಕಾಗುತ್ತೆ ಅಂದ್ರೆ ಈ ಒಂದು ಸರ್ವೆ ಮೆಥಡ್ ತುಂಬಾ ಇಂಪಾರ್ಟೆಂಟ್. ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಶಿಕ್ಷಕರು ಮಾಡಿರ್ತಕ್ಕಂಥ ಕೆಲಸಗಳಾಗಿರಲಿ, ಅಥವಾ ಈಗ ಬರ್ತಾ ಇರ್ತಕ್ಕಂಥ OBC ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಬಗ್ಗೆ ಅವ್ರ ಮಾಹಿತಿಯನ್ನು ಕಲೆ ಹಾಕೋದಾಗಿರಲಿ. ಸೊ ಇವೆಲ್ಲ ಸರ್ವೆ ಮೆಥಡ್ ತುಂಬಾ ಚೆನ್ನಾಗಿರ್ತಕ್ಕಂಥ ಮೆಥಡ್, ಅಥೆಂಟಿಕ್ ಆಗಿರೋ ಮಾಹಿತಿ ಸಿಗ್ತದೆ. ಇನ್ನು ನೆಕ್ಸ್ಟ್ ಜನರ ಪ್ರತಿಕ್ರಿಯೆ ಏನು, ಯಾವುದೋ ಒಂದು ವಿಚಾರಕ್ಕೆ ಜನರು ಏನಂತಾರೆ. ಕೆಲವೊಂದು ಬಾರಿ ನಾವು ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ, ಏನು ಯಾವುದೇ ಪಕ್ಷ ಗೆಲ್ಲುತ್ತಾ, ಅಥವಾ ಈ ಪಕ್ಷ ಗೆಲ್ಲುತ್ತಾ, ಅಥವಾ ಈ ಒಂದು ವಿಧಾನ ಚೆನ್ನಾಗಿದೆಯಾ, ಅಥವಾ ಮತ್ತೊಂದು ವಿಧಾನ ಚೆನ್ನಾಗಿದೆಯಾ ಅನ್ನೋದ್ರಲ್ಲಿ ಪೋಲನ್ನ ಕೊಡ್ತಾ ಇರ್ತಾರಲ್ಲ. ಸೊ ಅದೊಂದು ಪಬ್ಲಿಕ್ ರಿಯಾಕ್ಷನ್ ತಿಳ್ಕೊಳ್ಳೋದಕ್ಕೆ ಸರ್ವೆ ಮೆಥಡ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಸರ್ಕಾರಗಳು ಈಗ ಹೇಳಿದ್ನಲ್ಲ, ಸರ್ಕಾರಗಳ ಒಂದು ಸ್ಕೀಮ್ಗೆ ಸಂಬಂಧಪಟ್ಟಂತೆ ಒಂದು ಅಭಿಪ್ರಾಯ. ಈಗ ನಾವು ನೋಡಿ, ಡೆನ್ಮಾರ್ಕ್, ನಾರ್ವೆ ಈ ಕಡೆ ದೇಶಗಳಿಗೆ ಹೋದಾಗ ಸರ್ಕಾರಗಳು ಯಾವುದೇ ಯೋಜನೆ ತಗೋಬರೋದಕ್ಕಿಂತ ಮುಂಚಿತವಾಗಿ ಜನಾಭಿಪ್ರಾಯವನ್ನು ಕಲೆಕ್ಟ್ ಮಾಡುತ್ತೆ. ಜನಾಭಿಪ್ರಾಯ ಯಾಕೆ ಕಲೆಕ್ಟ್ ಮಾಡುತ್ತೆ ಅಂದ್ರೆ, ಆ ಯೋಜನೆ ಮತ್ತೆ ಜಾರಿಗೆ ತಗೊಬಂದು ಮತ್ತೆ ಮುಖಭಂಗ ಆಗೋದಕ್ಕಿಂತ ಮುಂಚೆನೆ ಆ ಯೋಜನೆಯನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಅಂತ ಒಂದು ವಿಧಾನವನ್ನು ಸಹ ಈ ಒಂದು ಸರ್ವೆ ವಿಧಾನದಲ್ಲೇ ಬರ್ತದೆ. ಇನ್ನು ನೆಕ್ಸ್ಟ್ ಸಾರ್ವಜನಿಕ ಮಿಡಿತ ಅಂತ ಅಂದ್ರೆ, ಯಾವ ಒಂದು ಕಾರ್ಯಕ್ರಮ ಜನರಿಗೆ ಬೇಕಾಗಿದೆ ಅಥವಾ ಮಕ್ಕಳಿಗೆ ಬೇಕಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ಇದೆ. ಸಾರ್ವಜನಿಕ ಮಿಡಿತ ಅಂದ್ರೆ ಯಾವ್ದ್ರ ಕಡೆ ತುಂಬಾ ಒಲವಿದೆ ಜನರು, ಯಾವ್ದ್ರ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ವಿಧಾನ ಸರ್ವೆ ವಿಧಾನ. ಓಕೆ, ಇದಿಷ್ಟು ಶೈಕ್ಷಣಿಕ ವಿಧಾನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮೆಥಡ್ಗಳು. ಸೊ ಇಲ್ಲಿಗೆ ನಾವು ಏನ್ ಮಾಡಿದೀವಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮಹತ್ವವನ್ನು ತಿಳ್ಕೊಂಡಿವಿ, ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನ ತಿಳ್ಕೊಂಡಿವಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ನಿಮಗೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ಕೊಡ್ತೀನಿ. ಮತ್ತೆ ಅವರ ನಂಬರ್ ಇದ್ರೆ ನಾನು ಅವ್ರಿಗೆ ಸಾಲ್ವ್ ಮಾಡ್ಕೊಡ್ತೀನಿ, ಅಥವಾ ಮುಂದಿನ ತರಗತಿನಲ್ಲಿ ಅದನ್ನ ನಾನು ಏನ್ ಮಾಡ್ತೇನೆ ತಿಳಿಸ್ಕೊಡ್ತೀನಿ ನಾನು. ಓಕೆ, ಸೊ ಇದಲ್ಲದೆ ನಾವು HSTR ಕ್ಲಾಸಸ್ ಈಗಾಗಲೇ 3-4 ಕ್ಲಾಸಸ್ ಮಾಡಿದೀವಿ. ಸೊ ಅದನ್ನ ಕಂಪ್ಲೀಟ್ ಬ್ಯಾಚಸ್ ನಮ್ಮ ಒಂದು ಬೆಳಕು KS ಅಕಾಡೆಮಿ ಅನ್ನೋ ಒಂದು ಆಪ್ ನಮಗೆ ಪ್ಲೇ ಸ್ಟೋರ್ ಅಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಅದರಲ್ಲಿ ಉಚಿತವಾಗಿ HSTR ಮತ್ತೆ GPT ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಟೆಸ್ಟ್ ಸೀರೀಸ್ ಉಚಿತವಾಗಿ ಸಿಗ್ತದೆ. ಟೆಸ್ಟ್ ಸೀರೀಸ್ ಇದೆ, ಮತ್ತೆ ನಾವು ಒನ್ ಟು ಒನ್ ನೀವೇನ್ ಮಾಡೋದು, ಇಂಟ್ರಾಕ್ಷನ್ ಮಾಡಬಹುದು, ನನ್ನ ಜೊತೆ ಮಾತಾಡಬಹುದು. ಡಾಕ್ಯುಮೆಂಟ್ ಆಗಿರಲಿ, ಅಪ್ಲಿಕೇಶನ್ಸ್ ಆಗಿರಲಿ, ಅಥವಾ ಮತ್ತೆ ಯಾವುದೇ ನೇಮಕಾತಿ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರವನ್ನು ನೀವು ನನ್ನ ಜೊತೆ ಮಾತಾಡ್ಕೋಬೇಕು ಅಂದ್ರೆ ನೀವು ಆಪ್ ಮೂಲಕ ನೀವೇನ್ ಮಾಡಬಹುದು, ರೈಸ್ ಮಾಡಿ ನನ್ನ ಜೊತೆ ಮಾತಾಡಬಹುದು. ಸೊ ನಿಮ್ಗೆ ಕಂಪ್ಲೀಟ್ ಯೂಸ್ ಆಗಬಹುದು ಅಂತ ನನ್ನ ಭಾವನೆ. ಸೊ ಪ್ಲೇ ಸ್ಟೋರ್ ಅಲ್ಲಿ ಇರುತ್ತೆ ಬೆಳಕು KS ಅಕಾಡೆಮಿ ಕೋಲಾರ ಅಂತ. ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿ ನಿಮ್ಮಲ್ಲಿ ಕೋರ್ತಾ ಇದ್ದೀನಿ. ಇಲ್ಲಾಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಎಲ್ಲಾ ಕ್ಲಾಸ್ಗಳನ್ನು ಸಹ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ಹಾಗಾಗಿ ಅದಕ್ಕೆ ಇನ್ನ ಉಳಿದಂತೆ ನೋಡಿ, ಇನ್ನ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಯಾವುದು ಅಂದ್ರೆ, ಪ್ರಿವ್ಯೂ ಹಾಕಿದೆ ನೋಡಿ, ಯಾವ ಶೈಕ್ಷಣಿಕ ಮನೋವಿಜ್ಞಾನಿಗಳು ಏನೇನು ಕೊಡುಗೆಯನ್ನ ನೀಡಿದ್ದಾರೆ ಅನ್ನುವಂತ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ. ಅದರಲ್ಲಿ ಮೊದಲೇ ನಾನು ಒಂದು ಸ್ವಲ್ಪ ಆರ್ಡರ್ ವೈಸ್ ಹಾಕಿದ್ದೀನಿ, ಕೆಲವೊಂದನ್ನ ಅಲ್ಲಿ ಮಿಕ್ಸ್ ಅಪ್ ಮಾಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಮೊದಲನೇದಾಗೆ ವಿಲ್ಹೆಲ್ಮ್ ವೂಂಟ್ ಅಂತ, ಇವ್ರ ಹೆಸರು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮ್ಗೆ ಪ್ರಶ್ನೆ ಅಂತೂ ಒಬ್ಬರ ಬಗ್ಗೆ ಇಬ್ಬರ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ, ವಿಧಾನದಲ್ಲಿ ಆದ್ರೂ ಪ್ರಶ್ನೆ ಕೇಳಬಹುದು, ಅಥವಾ ಶೈಕ್ಷಣಿಕ ಮನೋವಿಜ್ಞಾನಿಗಳ ಒಂದು ಕೊಡುಗೆಗಳ ಬಗ್ಗೆ ಆದ್ರೂ ಪ್ರಶ್ನೆ ಮಾಡಬಹುದು. ಇದನ್ನ ಮುಂದುವರೆದಂತೆ ಬೇರೆ ಒಂದು ವಿಚಾರಗಳನ್ನ ನಾವು ಕೇಳ್ತೀವಿ, ಅದನ್ನು ಬಿಟ್ಟು ಇಲ್ಲೂ ಸಹ ನಾವು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಪರೀಕ್ಷೆಗಳು ಇದನ್ನೇ ಜಾಸ್ತಿ ಮಾಡ್ತಾರೆ. ನೋಡಿ, ಮೊದಲನೇದು ಯಾವ್ದಂದ್ರೆ ವಿಲ್ಹೆಲ್ಮ್ ವೂಂಟ್ ಅಂತ. ಮೊದಲನೇ ಸೈಕಾಲಜಿಸ್ಟ್ ಯಾರು ಅಂದ್ರೆ ವಿಲ್ಹೆಲ್ಮ್ ವೂಂಟ್ ಅಂತ. ನಾನು ಈಗಾಗಲೇ ಹೇಳಿದ್ದೇನೆ, ಇವರು ಪ್ರಾಯೋಗಿಕ ವಿಧಾನ 1879ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಲ್ಯಾಬೊರೇಟರಿಯನ್ನು ಸ್ಟಾರ್ಟ್ ಮಾಡ್ತಾರೆ, ಅದು ಲಿಪ್ಸಿಗ್ ಅಲ್ಲಿ. ಸೊ ಇದು ಜರ್ಮನಿನಲ್ಲಿದೆ, ನಾವು ಇಟ್ಕೊಳ್ಳಿ, ಇದು ಜರ್ಮನಿಯಲ್ಲಿ ಇರ್ತಕ್ಕಂಥದ್ದು. ಇದು ಜರ್ಮನಿಯ ಲಿಪ್ಸಿಗ್ ಅನ್ನೋ ಜಾಗದಲ್ಲಿ ಮೊದಲ ಬಾರಿಗೆ ಒಂದು ಮನೋವಿಜ್ಞಾನವನ್ನ ಪ್ರಾಯೋಗಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ವಿಲ್ಹೆಲ್ಮ್ ವೂಂಟ್. ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅದಕ್ಕೆ ಇವರನ್ನ ನಾವೇನ್ ಮಾಡ್ತೀವಿ, ಫಾದರ್ ಆಫ್
ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅಂತ ಕರಿತೀವಿ ನಾವು. ಇನ್ನು ಅಷ್ಟೇ ಅಲ್ಲದೆ ಇವ್ರನ್ನ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಂತ ಕೂಡ ಕರಿತೀವಿ. ಅಂದ್ರೆ ಶಿಕ್ಷಣದ ತಿರುಳನ್ನು ಬದಲಾಯಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಮನೋವಿಜ್ಞಾನ ತಿರುಳನ್ನು ಬದಲಾಯಿಸಿದಂತ ವ್ಯಕ್ತಿ ಯಾರಪ್ಪ, ವಿಲಿಯಂ ವುಂಟ್. ನಾನು ಈಗ ಹೇಳಿದನಲ್ಲ, ಒಂದು ಪ್ರಯೋಗಾಲಯವನ್ನು ಶಾಲೆಯನ್ನ ತೆರೆದು ಅಲ್ಲಿ ಪ್ರಯೋಗವನ್ನು ಮಾಡಿ ಒಂದು ಮನೋವಿಜ್ಞಾನವನ್ನ ತಾತ್ವಿಕ ಹಿನ್ನೆಲೆಯಿಂದ ಹೊರಬರೋದಕ್ಕೆ ಮೂಲ ಕಾರಣವೂ ಸಹ ಇವರೇ ಆಗಿರ್ತಾರೆ. ಸೊ ಅದಕ್ಕೆ ಇವ್ರನ್ನ ಮಾಡರ್ನ್ ಸೈಕಾಲಜಿ, ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಂತ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ನಾವು ಅಂತ, ವಿಲಿಯಂ ವುಂಟ್. ಇನ್ನು ಎರಡನೇದು ಸರ್ ಎಬ್ಬಿಂಗ್ಹಾಸ್ ಅಂತ, ಹರ್ಮನ್ ಎಬ್ಬಿಂಗ್ಹಾಸ್ ಅಂತ. ಇವರು ಅನ್ ಮೆಮೊರಿ ಅಂತ ಈ ಗ್ರಂಥದ ಹೆಸರು ಬರ್ಕೊಳ್ಳಿ, ಅನ್ ಮೆಮೊರಿ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ಸೊ ಇದ್ರೆ ಅನ್ ಮೆಮೊರಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಚಾಪ್ಟರ್ ಇದೆ ಸೈಕಾಲಜಿನಲ್ಲಿ, ನಮಗೊಂದು ಚಾಪ್ಟರ್ ಇದೆ, ಮರಿವು ಅಂದ್ರೆ ಸ್ಮೃತಿ ಮತ್ತು ವಿಸ್ಮೃತಿ ಅಂತ ಬರುತ್ತೆ. ಅಂದ್ರೆ ಯಾವ ವಿಚಾರದಲ್ಲಿ ನಾವು ಮರಿವನ್ನ ಜಾಸ್ತಿ ಆಗ್ತಿದೆ, ಮತ್ತೆ ಯಾವ ಒಂದು ವಿಚಾರಗಳಿಂದ ನಾವು ಸ್ಮರಣ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬಹುದು, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಟ್ಟಂತ ವ್ಯಕ್ತಿ ಹರ್ಮನ್ ಎಬ್ಬಿಂಗ್ಹಾಸ್ ಅವರು. ಸೊ ಅವ್ರ ಒಂದು ಪುಸ್ತಕ ಇದೆ ಅನ್ ಮೆಮೊರಿ ಅಂತ. ಸೊ ಆ ಒಂದು ಪುಸ್ತಕದ ಮೂಲಕ ನಾವು ಇದನ್ನ ತಿಳ್ಕೋಬಹುದು ಅಂತ. ಇನ್ನು ನೆಕ್ಸ್ಟ್ ಸಿಗ್ಮಂಡ್ ಫ್ರಾಯ್ಡ್, ಅಂದ್ರೆ ಮನೋವಿಜ್ಞಾನದ ಪಿತಾಮಹ ಆಗಿರ್ತಕ್ಕಂಥ ಸಿಗ್ಮಂಡ್ ಫ್ರಾಯ್ಡ್ ಅವರು ನಮಗೆ 3 ತರದ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಒಂದು ಕಾನ್ಶಿಯಸ್ನೆಸ್ ಅಂತ, ಇನ್ನೊಂದು ಸಬ್ ಕಾನ್ಶಿಯಸ್ನೆಸ್ ಅಂತ, ಇನ್ನೊಂದು ಅನ್ಕಾನ್ಶಿಯಸ್ನೆಸ್ ಅಂತ. ಅಂದ್ರೆ ಪ್ರಜ್ಞಾವಸ್ಥೆ ಅಂತ ಕರಿತೀವಿ ನಾವು, ಪ್ರಜ್ಞೆ. ಇನ್ನೊಂದು ಅರೆ ಪ್ರಜ್ಞೆ ಅಂತ ಕರಿತೀವಿ, ಅಂದ್ರೆ ಉಪಪ್ರಜ್ಞೆ ಅಂತ ಕರೀತಾರೆ. ಇನ್ನೊಂದು ಸುಪ್ತ ಪ್ರಜ್ಞೆ ಅಂತ ಕರಿತೀವಿ, ಅಥವಾ ಅದನ್ನ ನಾವೇನು ಪ್ರಜ್ಞಾಹೀನತೆ ಅಂತ ಕರಿತೀವಿ. ಅಥವಾ ಇನ್ನೊಂದು ಇವ್ರದ್ದು ಮುಖ್ಯವಾಗಿರ್ತಕ್ಕಂಥ ಕೊಡುಗೆಗಳಿದಾವೆ, ಈಗೋ, ಸೂಪರ್ ಈಗೋ ಅಂತಿದಾವೆ. ಅದನ್ನೆಲ್ಲ ಮುಂದೆ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೇನೆ. ಅದನ್ನೆಲ್ಲ ತಿಳಿಸ್ಕೊಟ್ಟ ವ್ಯಕ್ತಿ ಇವರೇ ಸಿಗ್ಮಂಡ್ ಫ್ರಾಯ್ಡ್ ಅವರು. ಅದರ ಜೊತೆಗೆ ಇವರೊಂದು ರಿಪ್ರೆಷನ್ ಅಂತ ಕರಿತೀವಿ, ಅಂದ್ರೆ ದಮನ ಅಂತ ಒಂದು ಪದ ಬರುತ್ತೆ, ಅದಕ್ಕೆ ಸಿಕ್ಕಾಪಟ್ಟೆ ವ್ಯಾಖ್ಯಾನ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಇವರೊಂದು ವೈದ್ಯಕರಾಗಿರ್ತಾರೆ. ಇವರೊಂದು ಚಿಕಿತ್ಸೆಯ ಮೂಲಕ ಏನ್ ಮಾಡ್ತಾರೆ, ಬಂದಂತ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇರ್ತಾರೆ. ಸೊ ಅದಕ್ಕೆ ಇವ್ರನ್ನ ಫಾದರ್ ಆಫ್ ಸೈಕಾಲಜಿ ಅಂತ ಕರೀತೀವಿ. ತುಂಬಾ ಇವ್ರದ್ದು ಕೊಡುಗೆಗಳಿದಾವೆ. ಇವ್ರ ಕೊಡುಗೆಗಳನ್ನ ನಿಮ್ಗೆ ಪಂಥಗಳು ಮಾಡುವಾಗ ಇವ್ರ ಕೊಡುಗೆಗಳನ್ನ ಇನ್ನೂ ಚೆನ್ನಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು. ಓಕೆ. ಇನ್ನು ನೆಕ್ಸ್ಟ್ ವಿಲಿಯಂ ಜೇಮ್ಸ್ ಅಂತ, ಮನೋವಿಜ್ಞಾನದ ತತ್ವಗಳು ಅಂತ ಇವ್ರದೊಂದು ಪುಸ್ತಕ ಇದೆ. ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅಂತಿದೆ, ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅಂತ. ಇದು ಬರ್ದಿಲ್ಲ, ದಯವಿಟ್ಟು ಅದನ್ನ ಬರ್ಕೊಬಿಡಿ. ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ, ಮನೋವಿಜ್ಞಾನ ತತ್ವಗಳು. ನೆಕ್ಸ್ಟ್ ಟಾಕ್ಸ್ ಟು ಟೀಚ್ ಅಂತ ಒಂದು ಪುಸ್ತಕ ಬರ್ದಿದ್ದಾರೆ. ಇವರು ಅಮೆರಿಕನ್ ಸೈಕಾಲಜಿಸ್ಟ್ ಆಗಿರ್ತಕ್ಕಂಥ ಇವರು ಫಂಕ್ಷನಿಸಮ್ ಅಂತ ಕರಿತೀವಿ. ಅಂದ್ರೆ ಕ್ರಿಯಾತ್ಮಕ ಮತ್ತೆ ಕಾರ್ಯ ಚಟುವಟಿಕೆ ಪಂಥ ಒಂದು ಬರುತ್ತೆ. ಆ ಒಂದು ಕ್ರಿಯಾತ್ಮಕ ಪಂಥದಲ್ಲಿ ಇವರು ಒಬ್ರು ಇರ್ತಾರೆ, ವಿಲಿಯಂ ಜೇಮ್ಸ್ ಅಂತ. ಸೊ ಇವರ ಒಂದು ಕೊಡುಗೆಗಳನ್ನ ನಾವು ತಿಳ್ಕೊಂತೀವಿ ನಾವು. ಇನ್ನು ನೆಕ್ಸ್ಟ್ ಥಾರ್ನ್ಡೈಕ್ ಅಂತ, ನಾವೇನು ಎಜುಕೇಶನ್ ಸೈಕಾಲಜಿ ಓದ್ತಿದೀವಿ ಅದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಕೊಡುಗೆ, ಎಲ್ಲರೂ ಅವ್ರದೇ ಅಂತ ಕೊಡುಗೆ ಕೊಟ್ಟಿದ್ದಾರೆ. ಬಟ್ ಥಾರ್ನ್ಡೈಕ್ ಅವ್ರದ್ದು ಯಾಕೆ ಅವ್ರನ್ನ ಫಾದರ್ ಆಫ್ ಎಜುಕೇಶನ್ ಸೈಕಾಲಜಿ ಅಂತ ಕರಿತೀವಿ ಅಂದ್ರೆ, ಇವ್ರು ಕೊಟ್ಟಂತ ಒಂದು ತಿರುಳು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಲಾ ಆಫ್ ಎಫೆಕ್ಟ್ನೆಸ್ ಅಂತಿದೆ. ಪರಿಣಾಮಕಾರಿಯಾಗಿರ್ತಕ್ಕಂಥ ನಿಯಮವನ್ನು ಕೊಟ್ಟಿದ್ದಾರೆ, ಪರಿಣಾಮಕಾರಿಯಾಗಿರ್ತಕ್ಕಂಥ ತತ್ವವನ್ನು ಕೊಟ್ಟಿದ್ದಾರೆ. ಇವರ ಒಂದು ಪ್ರಯೋಗಗಳನ್ನ ನಾವು ಕಲಿಕೆ ಅನ್ನುವಂಥ ಒಂದು ಪಾಠ ಬರುತ್ತೆ, ಆ ಪಾಠದಲ್ಲಿ ನಾವು ಇರುವ ಒಂದು ಪ್ರಯೋಗಗಳನ್ನ ತಿಳ್ಕೊಂತೀವಿ ನಾವು. ಸೊ ಇವ್ರನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ, ಫಾದರ್ ಆಫ್ ಎಜುಕೇಶನ್ ಸೈಕಾಲಜಿ ಅಂತ ಕರಿತೀವಿ ನಾವು. ಇವರು ಪ್ರಯತ್ನ ಪ್ರಮಾದ ಕಲಿಕೆ ಅನ್ನುವಂಥದ್ದು ಒಂದು ಇದನ್ನ ಹೇಳ್ತಾರೆ, ಅಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರಿತೀವಿ ನಾವು. ಅದನ್ನ ಇನ್ನೊಂದು ಹೆಸರಲ್ಲಿ ಕರಿತೀವಿ, ಸಂವೇದನಾ ಗತಿ ಕಲಿಕೆ ಅಂತಾನು ಕರೀತಾರೆ. ಅಂದ್ರೆ ನಾವು ಹೆಚ್ಚು ಪ್ರಯತ್ನ ಮಾಡ್ತಾ ಸಹ ಪ್ರಮಾದಗಳ ಸಂಖ್ಯೆ ಏನಾಗ್ತದೆ, ಕಡಿಮೆ ಆಗ್ತಾ ಬರ್ತದೆ. ಅದನ್ನ ಪ್ರಯತ್ನ ಪ್ರಮಾದ ಕಲಿಕೆ ಅಂದ್ರೆ ಪ್ರತಿಯೊಬ್ಬರು ಸಹ ಕಲಿಕೆಯಲ್ಲಿ ಪ್ರಯತ್ನಗಳನ್ನ ಮಾಡಬೇಕು, ಹೆಚ್ಚು ನಾವು ಅಟೆಂಪ್ಟ್ ಅನ್ನು ಮಾಡಬೇಕು. ಸೊ ಹೆಚ್ಚು ತಪ್ಪುಗಳನ್ನ ಮಾಡಿದಾಗ ನಾವೇನ್ ಮಾಡ್ತೇವೆ, ನಾವು ಹೆಚ್ಚು ಪ್ರಯತ್ನ ಮಾಡಿದಷ್ಟು ನಮ್ಮ ತಪ್ಪುಗಳ ಪ್ರಮಾಣ ಏನಂತ ಬರ್ತಾ ಕಡಿಮೆ ಆಗಿ ನಾವು ಪ್ರಾವೀಣ್ಯವನ್ನು ಸಾಧಿಸ್ತೀವಿ ಅನ್ನೋದ್ರ ಒಂದು ನಿಯಮವನ್ನು ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ಥಾರ್ನ್ಡೈಕ್ ಅವರು. ಇದು ಒಂದು ಅವರ ಒಂದು ಲಾ ಆಫ್ ಎಫೆಕ್ಟಿವ್ನೆಸ್ ಅಂತ. ಇನ್ನು ನೆಕ್ಸ್ಟ್ ಪಾವ್ಲೋ ಅಂತ, ಇವಾನ್ ಪಾವ್ಲೋ ಅಂತ, ತುಂಬಾನೇ ಮುಖ್ಯವಾಗಿರ್ತಕ್ಕಂತಹ ಒಂದು ಸಿದ್ಧಾಂತದಲ್ಲಿ ಇದು ಒಂದು ಸಿದ್ಧಾಂತ, ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕರೀತೀವಿ. ಒಂದು ಸಿದ್ಧಾಂತ, ಒಂದು ಕಲಿಕೆ ಒಂದು ಇದು ಬರುತ್ತೆ. ಅಂದ್ರೆ ಅನುಬಂಧ ಕಲಿಕೆ ಅಂತ. ಅನುಬಂಧ ಕಲಿಕೆ ಅಂದ್ರೆ ಸ್ಟಿಮ್ಯುಲಸ್ ಮತ್ತೆ ರೆಸ್ಪಾನ್ಸ್ ಅಂತ ಬರುತ್ತೆ, ಉದ್ದೀಪನ ಮತ್ತೆ ಪ್ರತಿಕ್ರಿಯೆ, ಇವೆರಡರ ನಡುವೆ ಇರ್ತಕ್ಕಂಥ ಸಂಬಂಧವನ್ನ ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಪಾವ್ಲೋ ಅವರಾಗಿರ್ತಾರೆ. ಸೊ ಇವರ ಒಂದು ಪ್ರಯೋಗ ನಾಯಿ ಮೇಲೆ ಇರುತ್ತದೆ. ಸೊ ಅದನ್ನೆಲ್ಲ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಇವ್ರ ಹೆಸರು ತಿಳ್ಕೊಂಡ್ರೆ ಕ್ಲಾಸಿಕಲ್ ಕಂಡೀಷನ್ ಅನ್ನ ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಪಾವ್ಲೋ ಅಂತ. ಅನುಬಂಧ ಕಲಿಕೆ ಅಂತ, ಅನುಬಂಧ ಕಲಿಕೆ. ಕೃತಕ ಅನುಬಂಧ ಯಾವುದು, ಸ್ವಾಭಾವಿಕ ಅನುಬಂಧ ಯಾವುದು, ಕೃತಕ ಒಂದು ಪ್ರತಿಕ್ರಿಯೆ ಯಾವುದು, ಮತ್ತೆ ಸ್ವಾಭಾವಿಕ ಪ್ರತಿಕ್ರಿಯೆ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಂತ ವ್ಯಕ್ತಿ ಇವರ. ಇನ್ನು ನೆಕ್ಸ್ಟ್ ಮ್ಯಾಕ್ಸ್ ವರ್ದಿಮರ್ ಅಂತ. ಇವರು ಇಡೀ ಸೈಕಾಲಜಿನಲ್ಲೇ ನನಗೆ ಎಸ್ಪೆಷಲಿ ನನಗೆ ಗೆಸ್ಟಾಲ್ಟ್ ಪಂಥ ಅಂತ ಒಂದಿದೆ, ತುಂಬಾ ಚೆನ್ನಾಗಿದೆ. ನಾನು ಓದುವ ಸಂದರ್ಭದಲ್ಲಿ ಅದೇ ಪಂಥವನ್ನ ನಾವು ಅಂದ್ರೆ ಅದೇ ಒಂದು ತಿರುಳನ್ನ ಚಟುವಟಿಕೆಗಳನ್ನ ನಾನು ಅಳವಡಿಸ್ಕೊಂಡಿದ್ದೇನೆ. ಸೊ ಅಂತ ಒಂದು ತಿರುಳಿನಲ್ಲಿ ಇವರು ಒಬ್ರು ಮ್ಯಾಕ್ಸ್ ವರ್ದಿಮರ್ ಅಂತ, ಇವರು ಗೆಸ್ಟಾಲ್ಟ್ ಪಂಥವನ್ನ ಏನ್ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಗೆಸ್ಟಾಲ್ಟ್ ಅಂದ್ರೆ ವಿನ್ಯಾಸ ಅಂತ. ಇದೊಂದು ಜರ್ಮನಿ ಪದ, ಇದನ್ನು ಕ್ವಶನ್ ಮಾಡಿದ್ದಾರೆ. ಗೆಸ್ಟಾಲ್ಟ್ ಅಂದ್ರೆ ವಿನ್ಯಾಸ ಅಂತ, ಕಾನ್ಫಿಗರೇಷನ್ ಅಂತ ಕರಿತೀವಿ ನಾವು. ಒಂದಷ್ಟು ಆಕಾರ ಅಂತಾನು ಕರೀತಾರೆ, ಅದನ್ನ ಆಕಾರ ಅಂತ, ಜರ್ಮನಿ ಪದ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಒಂದು ಸಮಸ್ಯೆಯನ್ನ ನಾವು ಬಿಡಿಯಾಗಿ ನೋಡೋದ್ರಿಂದ ನಮ್ಗೆ ಆ ಸಮಸ್ಯೆಯ ಪರಿಹಾರ ಸಿಗೋದಿಲ್ಲ.
ಒಂದು ಸಮಸ್ಯೆಯನ್ನ ಪರಿಪೂರ್ಣವಾಗಿ ಹಿಡಿಯಾಗಿ ನೋಡೋದ್ರಿಂದ ನಮ್ಗೇನಾಗುತ್ತೆ, ಒಂದು ಸಮಸ್ಯೆಯನ್ನ ನಾವೇನ್ ಮಾಡಬಹುದು, ಬಗೆಹರಿಸಬಹುದು. ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಸರಿಯಾಗಿ ಅವಲೋಕನ ಮಾಡೋದ್ರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಹೇಳಿದಂತ ಒಬ್ಬ ಪಂಥ ಯಾವುದು ಅಂದ್ರೆ ಗೆಸ್ಟಾಲ್ಟ್ ಪಂಥ. ಅಂತ ಪಂಥದಲ್ಲಿ ಮೊದಲು ಪ್ರಾರಂಭ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಮ್ಯಾಕ್ಸ್ ವರ್ದಿಮರ್ ಅಂತ. ಸೊ ಇವರು ಜರ್ಮನಿ ಒಂದು ಮನೋ ವಿಜ್ಞಾನಿಗಳು. ಇವರು ತುಂಬಾ ಚೆನ್ನಾಗಿದೆ. ಇವರು ಒಂದು ಪುಸ್ತಕ ಬರೆದಿದ್ದಾರೆ, ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಆಫ್ ಪರ್ಸೆಪ್ಷನ್ ಆಫ್ ಮೂವ್ಮೆಂಟ್ ಅಂತ. ಸೊ ಇವರು ಪುಸ್ತಕ ಇಂಪಾರ್ಟೆಂಟ್ ಆಗಬಹುದು, ನೋಡಿ ಇಂಪಾರ್ಟೆಂಟ್ ಆದ್ರೆ ಬರ್ಕೊಳ್ಳಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಸೊ ಮ್ಯಾಕ್ಸ್ ವರ್ದಿಮರ್ ಅಂತ, ಗೆಸ್ಟಾಲ್ಟ್ ಸೈಕಾಲಜಿ ಸಂಬಂಧಪಟ್ಟಂತೆ ಫಾದರ್ ಆಫ್ ಗೆಸ್ಟಾಲ್ಟ್ ಸೈಕಾಲಜಿ ಅಂತ ಕರೀತೀವಿ. ಇನ್ನು ನೆಕ್ಸ್ಟ್ 8ನೇದು ಜೀನ್ ಪಿಯಾಟ್ ಅಂತ ಕರಿತೀವಿ. ಕೆಲವೊಬ್ಬರ ಪುಸ್ತಕಗಳನ್ನು ಜೀನ್ ಪಿಯಾಜೆ ಅಂತ ಕರೀತಾರೆ. ಸೊ ಏನ್ ಬೇಕಾದ್ರೆ ಪ್ರೊನೌನ್ಸಿಯೇಷನ್ ಮಾಡಿ, ಜೀನ್ ಪಿಯಾಜೆ ಅಂತ. ಇವರು ಸ್ವಿಸ್ ಸೈಕಾಲಜಿಸ್ಟ್. ಇವ್ರು ಏನ್ ಮಾಡ್ತಾರೆ, ಕಾಗ್ನಿಟಿವ್ ಡೆವಲಪ್ಮೆಂಟ್, ನೋಡಿ ದಿಸ್ ಪಾಯಿಂಟ್, ಇದು ತುಂಬಾ ಇಂಪಾರ್ಟೆಂಟ್. ಇದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾರೆ, ಮಕ್ಕಳಲ್ಲಿ ಯಾವ ರೀತಿ ಬೌದ್ಧಿಕ ವಿಕಾಸದ ಹಂತಗಳನ್ನ ಏನ್ ಮಾಡ್ತಾರೆ, 4 ರೀತಿಯಾದಂತಹ ಹಂತಗಳು ಬರುತ್ತೆ. ಆ 4 ರೀತಿಯ ಹಂತಗಳು ಯಾವ್ಯಾವ ಹಂತದಲ್ಲಿ ಮಕ್ಕಳು ಯಾವ್ಯಾವ ರೀತಿ ಬೌದ್ಧಿಕ ಮಟ್ಟ ವಿಕಾಸ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿರೋ ವ್ಯಕ್ತಿ ಯಾರಪ್ಪ ಅಂದ್ರೆ ಜೀನ್ ಪಿಯಾಜೆ. ಅಷ್ಟೇ ಅಲ್ಲದರ ಮಕ್ಕಳ ನೈತಿಕ ವಿಕಾಸ, ಪ್ರತಿಯೊಬ್ಬರದ್ದು ನೈತಿಕ ವಿಕಾಸಗಳಿದಾವೆ. ಬಟ್ ಜೀನ್ ಪಿಯಾಜೆ ಅವರ ನೈತಿಕ ವಿಕಾಸ ಹಂತಗಳು ತುಂಬಾ ಚೆನ್ನಾಗಿದ್ದಾವೆ. ಆ ಒಂದು ನೈತಿಕ ವಿಕಾಸದ ಹಂತಗಳು ಮತ್ತೆ ಬೌದ್ಧಿಕ ವಿಕಾಸದ ಹಂತಗಳ ಬಗ್ಗೆ ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಜೀನ್ ಪಿಯಾಜೆ ಅಂತ. ಅವರ ಸ್ವಂತ ಮಕ್ಕಳ ಮೇಲೆನೆ ಪ್ರಯೋಗವನ್ನು ಮಾಡುವಂತ ವ್ಯಕ್ತಿ ಜೀನ್ ಪಿಯಾಜೆ ಅವರು ಆಗಿರ್ತಾರೆ. ಸೊ ಇದೊಂದು ಅವರ ಬಗ್ಗೆ ತಿಳ್ಕೊಂಡ್ರಿ, ಜೀನ್ ಪಿಯಾಜೆ ಅಂತ. ಇನ್ನು ನೆಕ್ಸ್ಟ್ ಇನ್ನೊಂದು ಮುಂದುವರೆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಬ್ಬ ಮನೋವಿಜ್ಞಾನ BF ಸ್ಕಿನ್ನರ್ ಅಂತ. ಇವರು ಶಿಕ್ಷಣಕ್ಕೆ ತುಂಬಾ ಪುನರ್ಭರಣ ಅನ್ನುವಂಥ ಒಂದು ವಿಧಾನವನ್ನ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ವಿಧಾನ, ಯಾವುದೇ ಒಂದು ಮಗುವು ಕಲಿಕೆಯಲ್ಲಿ ನಮ್ಗೆ ಏನಾದ್ರೂ ಬೇಗ ಕ್ರಿಯೆಯನ್ನು ತೋರಿಸಿದೆ ಅಂದ್ರೆ ಅದಕ್ಕೆ ಎಷ್ಟು ಬೇಗ ನಾವು ಪ್ರತಿಕ್ರಿಯೆ ಕೊಡಬೇಕು ಅನ್ನೋದ್ರ ಮೇಲೆ ಕಲಿಕೆ ನಿರ್ಧಾರ ಆಗಿದೆ ಅಂತ ತಿಳಿಸ್ಕೊಟ್ಟಂತ ವ್ಯಕ್ತಿ BF ಸ್ಕಿನ್ನರ್. ಅದು ಶಿಕ್ಷೆ ಆಗಿರ್ಲಿ ಅಥವಾ ಪ್ರಶಂಸೆ ಆಗಿರ್ಲಿ ಅಥವಾ ದಂಡಿಸೋದಾಗಿರ್ಲಿ ಅಥವಾ ಏನೇ ಇರ್ಲಿ, ಮಗುವಿಗೆ ನಾವೇನ್ ಮಾಡ್ಬೇಕಂದ್ರೆ ಪುಷ್ಟೀಕರಣ ಕೊಡಬೇಕು. ಆ ಪುಷ್ಟೀಕರಣ ಕೂಡ ಯಾವಾಗ ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದು ಬೆಕ್ಕು ಮತ್ತೆ ನಮ್ಮ ಇದ್ರ ಮೇಲೆ ಇಲಿ ಮತ್ತೆ ಪಾರಿವಾಳದ ಮೇಲೆ ಒಂದು ಇದು ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ನಿಮ್ಗೆ ಅದನ್ನ ತಿಳಿಸ್ಕೊಡ್ತೀನಿ. ಸೊ ರಾಡಿಕಲ್ ಬಿಹೇವಿಯರಿಸಮ್ ಅಂತ ಕರಿತೀವಿ ನಾವು ಇವ್ರನ್ನ. ಸೊ ಈ ಒಂದು ಸಿದ್ಧಾಂತದಲ್ಲಿ BF ಸ್ಕಿನ್ನರ್ ಅವರು ಬರ್ತಾರೆ. ಅವ್ರು ಮಾಡುವಂತಹ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಅನ್ನೋದಕ್ಕೆ ಕೊಡುಗೆ ನೀಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ BF ಸ್ಕಿನ್ನರ್. ಅದರಲ್ಲೂ ಎಸ್ಪೆಷಲಿ ನಿಮ್ಗೆ ಪುನರ್ಬಲನ ಅಂತ ಏನಾದ್ರು ಕೇಳಿದ್ರೆ, ರಿಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ, ಅಥವಾ ಪುಷ್ಟೀಕರಣ ಅಂತ ಏನಾದ್ರು ಕೇಳಿದ್ರೆ ಅದಕ್ಕೆ ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ BF ಸ್ಕಿನ್ನರ್. ಅಂದ್ರೆ ಮಗುವು ತುಂಬಾ ಚೆನ್ನಾಗಿ, ಒಂದು ವೇಳೆ ಮಗು ನಾವು ಪ್ರಶ್ನೆ ಹಾಕಿದ ತಕ್ಷಣ ಉತ್ತರ ಕೊಟ್ಟಿದೆ ಅಂದ ತಕ್ಷಣ ಆ ಮಗುವನ್ನ ನಾವು ಹೊಗಳಬೇಕು, ಅಥವಾ ಆ ಮಗುವನ್ನ ನಾವೇನಾದ್ರೂ ವೆರಿ ಗುಡ್ ಅಂತ, ನಾವು ಸೂಪರ್ ಅಂತ ಇಮಿಡಿಯೇಟ್ ಹೇಳಿದ ತಕ್ಷಣ ಆ ಮಗು ಅದೇ ರೀತಿಯಲ್ಲಿ ಅದೇ ಸ್ಪೀಡ್ ಅಲ್ಲಿ ಏನ್ ಮಾಡುತ್ತೆ, ಉತ್ತರವನ್ನು ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಅದೇ ಒಂದು ಮಗುವನ್ನ ಬೇಗ ಉತ್ತರ ಕೊಟ್ಟಿದ ತಕ್ಷಣ ನಾವೇನಾದ್ರೂ ದಂಡಿಸಾಕೋ ಬೈಯೋಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಆ ಮಗು ಉತ್ತರ ಗೊತ್ತಿದ್ರು ಸಹ ಕೆಲವು ಸಂದರ್ಭದಲ್ಲಿ ಏನ್ ಮಾಡಲ್ಲ, ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಇಂಥದನ್ನೆಲ್ಲ ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ BF ಸ್ಕಿನ್ನರ್. ತುಂಬಾ ಚೆನ್ನಾಗಿದೆ BF ಸ್ಕಿನ್ನರ್ ಅವರು. ಇನ್ನು ನೆಕ್ಸ್ಟ್ ಅಬ್ರಹಾಂ ಮಾಸ್ಲೋ ಅಂತ ವ್ಯಕ್ತಿ ಇದ್ದಾರೆ. ಅಬ್ರಹಾಂ ಮಾಸ್ಲೋ ಇವರು ಮೋಟಿವೇಶನ್ ಅಂಡ್ ಪರ್ಸನಾಲಿಟಿ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ವ್ಯಕ್ತಿ ಯಾವ್ಯಾವ ರೀತಿ ಪ್ರೇರಣೆಗೊಳಪಡ್ತಾನೆ ಮತ್ತು ಅವನ ವ್ಯಕ್ತಿತ್ವಗಳು ಏನೇನ್ ಬೇಕು, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮೊದಲು ಒಂದು ಅವಶ್ಯಕತೆಗಳು ಬೇಕಾಗುತ್ತೆ ಮಗುವಿಗೆ, ಸೊ ಅಥವಾ ಯಾವುದೇ ಮಾನವನಿಗೆ. ಆ ಅವಶ್ಯಕತೆಗಳು ಮೀರಿದ ನಂತರ ಮತ್ತೊಂದು ಅವಶ್ಯಕತೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮನುಷ್ಯ ಏನ್ ಮಾಡ್ತಾನೆ, ಮೊದಲು ನನಗೆ ಊಟ ಸಿಕ್ಕರೆ ಸಾಕು, ಜೀವನಕ್ಕೆ ಏನೇನು ಬೇಕು, ಜೀವನಾಧಾರ ಬೇಕು ಅಂತ ಕೋರ್ಕೊಂತಾನೆ. ಜೀವನಾಧಾರ ಸಿಕ್ಕ ನಂತರ ಒಂದು ಒಳ್ಳೆ ಮತ್ತೊಂದು ಉನ್ನತವಾಗಿರ್ತಕ್ಕಂಥ ಸ್ಥಾನ ಸಿಗಬೇಕು ಅಂತ ಕೋರ್ಕೊಂತಾನೆ. ಆಮೇಲೆ ನಮಗೆ ರಕ್ಷಣೆ ಬೇಕು ಅಂತ ಕೋರ್ಕೊಂತಾನೆ. ಆಮೇಲೆ ಲೈಫ್ ಸ್ಟೈಲ್ ಸೆಕ್ಯೂರ್ ಬೇಕು ಅಂತ ಕೋರ್ಕೊಂತಾನೆ. ಈ ರೀತಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಏನಾಗ್ತಾನೆ ಮನುಷ್ಯ ಆಸೆಗಳು ಅವಶ್ಯಕತೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅಬ್ರಹಾಂ ಮಾಸ್ಲೋ ಅಂತ. ಸೊ ನೀಡ್ಸ್ ಆಫ್ ಹ್ಯೂಮನ್ಸ್ ಅಂತ ಅದ್ರ ಬಗ್ಗೆ ತಿಳಿಸ್ಕೊಟ್ಟಂತ ವ್ಯಕ್ತಿ ಅಬ್ರಹಾಂ ಮಾಸ್ಲೋ. ಇನ್ನು ನೆಕ್ಸ್ಟ್ ಸ್ಟೀವನ್ ಪಿಂಕರ್ ಅಂತ ಬರ್ತಾನೆ, ಸ್ಟೀವನ್ ಪಿಂಕರ್ ಅಂತ. ಸೊ ಇವರು ಇದು ತುಂಬಾ ಇಂಪಾರ್ಟೆಂಟ್ ಆಗ್ಬಿಡಿ, CTET ಪ್ರಶ್ನೆ ಮಾಡಿದ್ದಾರೆ. ಇದು ಏನಪ್ಪಾ ಅಂದ್ರೆ ಭಾಷೆಗೆ ಸಂಬಂಧಪಟ್ಟ ಮಕ್ಕಳು ಯಾವ ರೀತಿ ಭಾಷಾ ಕಲಿಕೆ ಮಾಡ್ತಾರೆ, ಯಾವ ಹಂತದಲ್ಲಿ ಏನೇನು ಭಾಷಾ ಕಲಿಕೆ ವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಪಿಂಕರ್. ಅಷ್ಟೇ ಅಲ್ಲದೆ ಭಾಷಾ ಕೌಶಲ್ಯಗಳನ್ನ ಮಕ್ಕಳಲ್ಲಿ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಂತ ವ್ಯಕ್ತಿ ಸಹ ಸ್ಟೀವನ್ ಪಿಂಕರ್ ಅವರ. ನಾನು ಒಂದಷ್ಟು ವಿಡಿಯೋಗಳನ್ನ ಅದ್ರ ಬಗ್ಗೆ ಮಾಡ್ತೇನೆ ಮುಂದಿನ ದಿನಮಾನಗಳಲ್ಲಿ, ದಯವಿಟ್ಟು ಅದನ್ನು ಒಂದ್ಸತಿ ನೋಡ್ಕೊಳ್ಳಿ. ಸೊ ಭಾಷಾ ಕಲಿಕಾ ಪದ್ಧತಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಇನ್ನು ನೆಕ್ಸ್ಟ್ ಆಲ್ಬರ್ಟ್ ಬಂಡೂರಾ ಅನ್ನುವಂಥ ವ್ಯಕ್ತಿ ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತ ತಿಳಿಸ್ಕೊಡ್ತಾರೆ. ಅಂದ್ರೆ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಆಲ್ಬರ್ಟ್ ಬಂಡೂರಾ. ಒಬ್ಬ ವ್ಯಕ್ತಿ, ಒಂದು ಮಗುವು ತರಗತಿ ಒಳಗೆ ಕಲಿತಂತ ಮಗು ಯಾವ ರೀತಿ ಅದನ್ನ ಸಮಾಜದಲ್ಲಿ ಅಳವಡಿಸಿಕೊಳ್ಳುತ್ತೆ, ಸಾಮಾಜೀಕರಣ ಆಗುತ್ತೆ ಅನ್ನೋದ್ರ ಬಗ್ಗೆ, ಮತ್ತೆ ಕಲಿಕೆ ಯಾವ ಪರಿ ಸಮಾಜದ ಮೇಲೆ ಪ್ರಭಾವ ಬೀರುತ್ತೆ, ಸಮಾಜ ಯಾವ ರೀತಿ ಕಲಿಕೆ ಮೇಲೂ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಅದನ್ನ ನೋಡಿ. ಜೊತೆಗೆ ಇವರೊಂದು ಪ್ರಯೋಗ ಮಾಡ್ತಾರೆ, ಇದನ್ನು ಅಂಡರ್ ಮಾಡ್ಕೊಳ್ಳಿ, ಬೋಬೋ ಡಾಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರು. ಬೋಬೋ ಗೊಂಬೆ ಪ್ರಯೋಗ ಅಂತ. ಬೋಬೋ ಗೊಂಬೆ ಪ್ರಯೋಗವನ್ನು ಮಾಡಿ ಅದನ್ನ ಪ್ರೂವ್ ಮಾಡ್ತಾರೆ. ಯಾರು? ಆಲ್ಬರ್ಟ್ ಬಂಡೂರಾ ಅಂತ. ಇವ್ರದ್ದು ಇನ್ನೊಂದಿದೆ ವೀಕ್ಷಣಾ ಕಲಿಕೆ ಅಂತ ಕರಿತೀವಿ ನಾವು.
ವೀಕ್ಷಣಾ ಕಲಿಕೆ ಅಂತ, ಅಬ್ಸರ್ವೇಷನ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಇದಕ್ಕೆಲ್ಲ ಕೊಡುಗೆ ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಆಲ್ಬರ್ಟ್ ಬಂಡೂರಾ ಅಂತ. ಇನ್ನು ನೆಕ್ಸ್ಟ್ ಜಾನ್ ಡ್ಯೂಯಿ. ನಾವು ಇವರು ಈಗ ನಾವೇ ನಲಿ ಮಕ್ಕಳಿಗೆ ಮಾಡು ಕಲಿ ಅಂತ ಕರಿತೀವಿ, ಲರ್ನಿಂಗ್ ಬೈ ಡೂಯಿಂಗ್ ಅಂತ ತಗೊಂಡ್ಬರ್ತಾ ಇದ್ವಿ. ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ವಿಧಾನ ಇದು. ಅಂದ್ರೆ ಮಕ್ಕಳು ಚಟುವಟಿಕೆಗಳನ್ನ ಮಾಡುವುದರ ಮೂಲಕ ಹೆಚ್ಚು ಹೆಚ್ಚು ಏನ್ ಮಾಡ್ತಾರೆ, ಕಲಿಕೆಯಲ್ಲಿ ಒಳಗೊಳ್ತಾರೆ, ಕಲಿಕೆಯಲ್ಲಿ ಪ್ರೇರಣೆಗೊಳ್ತಾರೆ ಅನ್ನುವಂಥದ್ದು ಜಾನ್ ಡ್ಯೂಯಿ ಅವರ ಒಂದು ಸಿದ್ಧಾಂತ ಆಗಿರುತ್ತೆ, ಲರ್ನಿಂಗ್ ಬೈ ಡೂಯಿಂಗ್ ಅಂತ. ಇವ್ರದ್ದು ಪುಸ್ತಕ ಇದೆ, ಸೈಕಾಲಜಿ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನೆಕ್ಸ್ಟ್ ಹೌ ವಿ ಥಿಂಕ್ ಅನ್ನೋದನ್ನ ಏನ್ ಮಾಡಿದ್ದಾರೆ, ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಹೌ ವಿ ಥಿಂಕ್ ಅಂತ. ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮೂಲಕ ನಾವೇನ್ ಮಾಡ್ತೀವಿ, ಹೆಚ್ಚು ಹೆಚ್ಚು ಕಲಿಕೆ ಮಾಡ್ತೀವಿ. ಎಲ್ಲರೂ ಕಲಿಕೆನೂ ಸಹ ಸೆಲ್ಫ್ ಎಕ್ಸ್ಪೀರಿಯನ್ಸ್. ನಾವು ನೀವು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿ ತಪ್ಪು ಮಾಡಿರ್ತೀವಿ. ತಪ್ಪು ಮಾಡಿ ಆ ತಪ್ಪಿನಿಂದ ಬುದ್ಧಿಯನ್ನು ಕಲ್ತ್ಕೊಂಡಿರ್ತೀವಿ, ಅದು ತಪ್ಪಿನಿಂದ ಮತ್ತೆ ಏನೋ ಕಲ್ತಿರ್ತೀವಲ್ಲ. ಸೊ ಅದರ ಮೂಲಕ ಮಕ್ಕಳಿಗೆ ಕಲಿಕೆ ಕೊಡಬೇಕು ಅನ್ನೋದು ಜಾನ್ ಡ್ಯೂಯಿ ಅವರು. ಅಂದ್ರೆ ತರಗತಿ ಕೊಠಡಿಗಳೊಳಗೆ ಸಣ್ಣ ಸಣ್ಣ ಚಟುವಟಿಕೆಗಳನ್ನು ನೀಡುವುದರ ಮೂಲಕ ಕಲಿಕೆಯನ್ನು ಪರಿಣಾಮಕಾರಿಯಾದಂತಹ ಕಲಿಕೆ ಮಾಡೋದೇ ಇವರ ಒಂದು ಉದ್ದೇಶ. ಸೊ ಅದಕ್ಕೆ ಇದನ್ನ ಮಾಡು ಕಲಿ ಅಂತ ಕರಿತೀವಿ ನಾವು. ಮಾಡು ಕಲಿ, ಮಾಡಿ ಪಾಠವನ್ನ ಕಲ್ತ್ಕೊಳ್ಳುವಂತ ಒಂದು ವಿಧಾನ. ಇನ್ನು ನೆಕ್ಸ್ಟ್ 14ನೇದು ಆಲ್ಫ್ರೆಡ್ ಬಿನೆಟ್ ಅಂತ. ಸೊ ಇವರು ಬುದ್ಧಿಶಕ್ತಿಯ ಒಂದು ಪರೀಕ್ಷೆಗಳನ್ನು ಮಾಡುವಂತ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಮನೋವಿಜ್ಞಾನಿಗಳು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತ ಒಂದು ಕೊಡುಗೆಗಳನ್ನು ನೀಡಿರ್ತಾರೆ. ಅಷ್ಟೇ ಅಲ್ದಿರ ಫಿಸಿಕಲಿ ಚಾಲೆಂಜ್ಡ್ ಚಿಲ್ಡ್ರನ್ ಇದಾರಲ್ಲ, ಅವ್ರ ಕೇರ್ ಬಗ್ಗೆ ತಿಳಿಸ್ಕೊಡುವಂತ ವ್ಯಕ್ತಿ. ದೈಹಿಕ ನ್ಯೂನ್ಯತೆ ಉಳಿರ್ತಕ್ಕಂಥ ಮಕ್ಕಳಿಗೆ ಯಾವ್ಯಾವ ರೀತಿ ಆರೈಕೆ ಮಾಡಬೇಕು, ಅವರಿಗೆ ಯಾವ ರೀತಿ ಬೋಧನೆ ಮಾಡಬೇಕು. ಎಲ್ಲಾ ಮಕ್ಕಳ ಐಕ್ಯೂ ಪವರ್ ಒಂದೇ ಇರಲ್ಲ. ಐಕ್ಯೂ ಪವರ್ ಅಂದ್ರೆ ಇಂಟೆಲಿಜೆಂಟ್ ಕ್ವಶನ್ ಅಂತ ಕರಿತೀವಿ. ಮಕ್ಕಳ ಐಕ್ಯೂ ಪವರ್ ಒಂದೇ ರೀತಿ ಇರಲ್ಲ. ಸೊ ವಿಭಿನ್ನವಾಗಿರ್ತಕ್ಕಂಥ ಮಕ್ಕಳ ಐಕ್ಯೂ ಪವರ್ಗೆ ಬೋಧನಾ ಒಂದು ಪ್ರಕ್ರಿಯೆಗಳನ್ನ, ಬೋಧನಾ ವಿಧಾನಗಳನ್ನ ಯಾವ್ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ಬಿನೆಟ್ ಅಂತ. ಅಂದ್ರೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ತಿಳಿಸ್ಕೊಟ್ಟಂತ ವ್ಯಕ್ತಿ, ಇವರ ಕೊಡುಗೆಗಳು. ಇನ್ನು ನೆಕ್ಸ್ಟ್ ಕಾರ್ಲ್ ರೋಜರ್ಸ್ ಅಂತ. ಕಾರ್ಲ್ ರೋಜರ್ಸ್ ಏನ್ ಮಾಡ್ತಾರೆ, ಕ್ಲೈಂಟ್ ಸೆಂಟ್ರಲೈಸ್ಡ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ಮಗು ಕೇಂದ್ರಿತ ಅಂದ್ರೆ ಕಕ್ಷಿ ಕೇಂದ್ರಿತ ಚಿಕಿತ್ಸೆ ವಿಧಾನವನ್ನ ಜಾರಿ ತಗೊಂಬಂದ ವ್ಯಕ್ತಿ ಯಾರಪ್ಪ ಅಂದ್ರೆ ಕಾರ್ಲ್ ರೋಜರ್. ಅದು ಬರ್ಕೊಡಿ, ಕಕ್ಷಿ ಕೇಂದ್ರಿತ ವಿಧಾನ. ಕಕ್ಷಿ ಕೇಂದ್ರಿತ ಅಂದ್ರೆ ಯಾರಿಗೋಸ್ಕರ ನಾವು ಇಷ್ಟೆಲ್ಲ ಪ್ರಯೋಗ ಮಾಡ್ತೀವಿ ಅವ್ರು ಇಂಪಾರ್ಟೆಂಟ್. ಯಾರು ಕ್ಲೈಂಟ್, ಈಗ ನಾವೇನ್ ಮಾಡ್ತೀವಿ ಶಿಕ್ಷಣದಲ್ಲಿ ಮಗು ಕೇಂದ್ರ ಶಿಕ್ಷಣವನ್ನು ಮಾಡ್ತಿದೀವಿ, ಅದು ಕೊಟ್ಟಂತ ತಿರುಳು ಕೊಟ್ಟಂತ ವ್ಯಕ್ತಿಗಳನ್ನ ಇವರು ಸಹ ಒಬ್ಬರಾಗಿರ್ತಾರೆ. ಯಾರು? ರೋಜರ್ ಅವರು. ಇನ್ನು ನೆಕ್ಸ್ಟ್ ಜೆ.ಬಿ. ವ್ಯಾಟ್ಸನ್. ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ. ಜೆ.ಬಿ. ವ್ಯಾಟ್ಸನ್ ವರ್ತನಾ ಮನೋವಿಜ್ಞಾನದ ಪಿತಾಮಹ ಇವರು ಬಂದು ವ್ಯಕ್ತಿಗಳ ಅಥವಾ ಪ್ರಾಣಿಗಳ ಬಾಹ್ಯ ವರ್ತನೆಗಳು ಹೆಂಗಿರುತ್ತೆ, ಅದು ಮಾನವನ ವರ್ತನೆಯಲ್ಲಿ ಯಾವ ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ, ಯಾವ ಕ್ರಿಯೆಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ತೋರ್ಪಡಿಸ್ತಾರೆ, ಮತ್ತೆ ನಮ್ದು ಕೃತಕವಾಗಿರ್ತಕ್ಕಂಥ ವರ್ತನೆ ಹೆಂಗಿರುತ್ತೆ, ಮತ್ತೆ ಸ್ವಾಭಾವಿಕ ವರ್ತನೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆನ ವ್ಯವಸ್ಥಿತವಾಗಿ ತಿಳಿಸ್ಕೊಟ್ಟಂತ ವ್ಯಕ್ತಿ ಜೆ.ಬಿ. ವ್ಯಾಟ್ಸನ್ ಆಗಿರ್ತಾರೆ. ಸೊ ಇವ್ರನ್ನ ಫಾದರ್ ಆಫ್ ಬಿಹೇವಿಯರಿಸಂ ಅಥವಾ ವರ್ತನಾ ಪಂಥದ ಪಿತಾಮಹ ಅಂತ ಕರಿತೀವಿ ನಾವು, ಜೆ.ಬಿ. ವ್ಯಾಟ್ಸನ್ ಅವರು. ಇನ್ನು ನೆಕ್ಸ್ಟ್ 17 ಯಾರಂದ್ರೆ ಜೇಮ್ಸ್ ಕ್ಯಾಟಲ್ ಅಂತ ವ್ಯಕ್ತಿ. ಇವರು ಇಂಡಿವಿಜುವಲ್ ಡಿಫರೆನ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಇಂಡಿವಿಜುವಲ್ ಡಿಫರೆನ್ಸ್ ಆಫ್ ಸೈಕಾಲಜಿ ಅಂತ, ವೈಯಕ್ತಿಕ ಭಿನ್ನತೆಗಳು. ನಾನು ತಿಳಿಸ್ಕೊಟ್ಟು ಈಗಾಗಲೇ ಹೇಳ್ದಂಗೆ ಪ್ರತಿಯೊಬ್ಬ ಮಗುವು, ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬರಿಂದ ಮತ್ತೊಬ್ಬರಿಗೆ ಭಿನ್ನವಾಗಿರ್ತಾರೆ. ಸೊ ಆ ವೈಯಕ್ತಿಕ ಭಿನ್ನತೆಗಳು ಯಾವ ರೀತಿ ಕಲಿಕೆಗೆ ಪೂರಕವಾಗಿರುತ್ತೆ, ಯಾವ ರೀತಿ ಚಾಲೆಂಜಸ್ ಬರುತ್ತೆ, ಸೊ ಅದನ್ನ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಜೇಮ್ಸ್ ಕ್ಯಾಟಲ್ ಅಂತ. ಇದನ್ನ ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ನೆಕ್ಸ್ಟ್ ಇ.ಬಿ. ಟಿಶ್ನರ್. ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ. ಅಂತರಾವಲೋಕನವನ್ನು ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಇ.ಬಿ. ಟಿಶ್ನರ್ ಅವರು ಆಗಿರ್ತಾರೆ. ಇನ್ನು ಲಾಸ್ಟ್ಗೆ ಡಿ.ಎಫ್.ಡಿ. ಬುಕ್ಸ್. ಇವ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ವಿಧಾನಗಳಲ್ಲಿ ಹೇಳುವಾಗ. ಡಿ.ಎಫ್.ಡಿ. ಬುಕ್ಸ್ ಇವರು ಕೇಸ್ ಸ್ಟಡಿ, ವ್ಯಕ್ತಿ ಅಧ್ಯಯನದ ಬಗ್ಗೆ ತಿಳಿಸ್ಕೊಡ್ತಾರೆ. ಇವರು ಅಷ್ಟೇ ಅಲ್ದಿರ ಕ್ಲಿನಿಕಲ್ ಮೆಥಡ್ ಅನ್ನ ಮಾಡ್ತಾರೆ. ಕ್ಲಿನಿಕಲ್ ಮೆಥಡ್ ಅನ್ನ ಸಹ ಇವರು ಅಭಿವೃದ್ಧಿಯನ್ನು ಪಡಿಸ್ತಾರೆ. ಅಂದ್ರೆ ಚಿಕಿತ್ಸಾ ವಿಧಾನ. ಕ್ಲಿನಿಕಲ್ ಮೆಥಡ್ ಅಂದ್ರೆ ಚಿಕಿತ್ಸಾ ವಿಧಾನವನ್ನು ಮಾಡ್ತಾರೆ. ನೆಕ್ಸ್ಟ್ ಡಾಟಾ ಕಲೆಕ್ಷನ್ ಮೂಲಕ, ದತ್ತಾಂಶ ಸಂಗ್ರಹಣೆ ಮೂಲಕ ವ್ಯಕ್ತಿಯ ಅಧ್ಯಯನವನ್ನು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಂತ ವ್ಯಕ್ತಿ ಡಿ.ಎಫ್.ಡಿ. ಬುಕ್ಸ್ ಆಗಿರೋದು, ಡಿ.ಎಫ್.ಡಿ. ಬುಕ್ಸ್. ಇನ್ನು ನೆಕ್ಸ್ಟ್ ಕೊಹ್ಲರ್ ಅಂತ. ಸೊ ನಾನು ಈಗ ಹೇಳಿದ್ನಲ್ಲ, ಗೆಸ್ಟಾಲ್ಟ್ ಪಂಥದಲ್ಲಿ ಎಲ್ಲರ ಒಂದು ಸಿದ್ಧಾಂತಗಳು ಅಲ್ಟಿಮೇಟ್ ಇದೆ, ತುಂಬಾ ಚೆನ್ನಾಗಿದೆ, ಎಲ್ಲಾ ಸಿದ್ಧಾಂತಗಳು ಚೆನ್ನಾಗಿದೆ. ಸೊ ಅವರಲ್ಲಿ ಇವರೊಬ್ರು ಕೊಹ್ಲರ್ ಅಂತ. ಸೊ ಒಂದು ಸುಲ್ತಾನ ಒಂದು ಚಿಂಪಾಂಜಿ ಮೇಲೆ ಪ್ರಯೋಗವನ್ನು ಕೈಗೊಳ್ತಾರೆ. ಇನ್ಸೈಟ್ ಲರ್ನಿಂಗ್ ಅಂತ, ಒಳನೋಟ ಕಲಿಕೆ ಅಂತ ಕರಿತೀವಿ, ಒಳನೋಟ ಕಲಿಕೆ. ಸೊ ಆ ಒಂದು ಒಳನೋಟ ಕಲಿಕೆಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಂತ ವ್ಯಕ್ತಿ ಕೊಹ್ಲರ್ ಆಗಿರ್ತಾರೆ. ಇವರು ಗೆಸ್ಟಾಲ್ಟ್ ಸೈಕಾಲಜಿಗೆ ಸಂಬಂಧಪಟ್ಟಂತ ಇವರು ಒಬ್ರು. ಸೊ ಗೆಸ್ಟಾಲ್ಟ್ ಅಂತ ಸ್ವಲ್ಪ ಇದಾಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಡು ಗೆಸ್ಟಾಲ್ಟ್ ವಾದ. ಇನ್ನು ನೆಕ್ಸ್ಟ್ ಅಂತರ್ದೃಷ್ಟಿ ಕಲಿಕೆ ಅಂತ. ಅಂದ್ರೆ ಒಳಮುಕ್ಕು. ಅಂದ್ರೆ ನಾವು ಯಾವುದೇ ಸಮಸ್ಯೆ ಬಂದಾಗ ಒಂದ್ ಸ್ವಲ್ಪ ಕೂತು ನಮ್ಮ ಸುತ್ತಮುತ್ತಲ ಸನ್ನಿವೇಶವನ್ನು ನೋಡಿ ಮತ್ತೆ ನಮ್ಮೊಳಗೆ ಇರ್ತಕ್ಕಂಥ ಚಿಂತನೆಗಳನ್ನ ಹೊರತಂದು ಆ ಸಮಸ್ಯೆಯನ್ನು ಬಗೆಹರಿಸುವಂತ ವಿಚಾರ. ತುಂಬಾ ಚೆನ್ನಾಗಿ ಅದ್ಭುತವಾದಂತಹ ಒಂದು ವಿಧಾನ ಇದು, ಅಂತರ್ದೃಷ್ಟಿ ಕಲಿಕೆ ಅಂತ. ಇನ್ನು ನೆಕ್ಸ್ಟ್ ಸಮಗ್ರ ನೋಟ. ನಾನು ಏನ್ ಹೇಳಿದ್ರೆ, ಒಂದು ಸಮಸ್ಯೆಯನ್ನ ನಾವು ಹಿಡಿಯಾಗಿ ನೋಡಬೇಕು. ಅದನ್ನ ಯಾವುದೇ ಕಾರಣಕ್ಕೂ ನಾವೇನ್ ಮಾಡಬಾರ್ದು, ಬಿಡಿಯಾಗಿ ನೋಡಬಾರ್ದು ಅಂತ. ಆ ಸಮಸ್ಯೆಯನ್ನ ಏನ್ ಮಾಡಬೇಕು, ಇಡಿಯಾಗಿ ನೋಡಬೇಕು. ಆ ಇಡಿಯಾಗಿ ನೋಡಿದಾಗ ಆ ಸಮಸ್ಯೆ ನಮಗೆ ಬೇಗ ಸಾಲ್ವ್ ಮಾಡೋದಕ್ಕೆ, ಎಫೆಕ್ಟಿವ್ ಆಗಿ ನಾವು ಪ್ರಾಬ್ಲಮ್ ಅನ್ನ ಪರಿಹಾರ ಮಾಡೋದಕ್ಕೆ ಸಹಕಾರಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಕೊಹ್ಲರ್ ಅವರು, ಅಂದ್ರೆ ಗೆಸ್ಟಾಲ್ಟ್ ಪಂಥದವರು ಅಂತ.
ಓವರಾಲ್ ಗೆಸ್ಟಾರ್ಟ್ ಬರ್ತದವರು. ಇದಿಷ್ಟು ಇವತ್ತಿನ ಒಂದು ತರಗತಿ. ಅಂದ್ರೆ ಇವತ್ತಿನ ತರಗತಿನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಮಹತ್ವ, ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು, ಒಂದಷ್ಟು ಶೈಕ್ಷಣಿಕ ಮನೋವಿಜ್ಞಾನಗಳು ಮತ್ತು ಅವರ ಕೊಡುಗೆಗಳನ್ನ ನಾನು ತಿಳಿಸ್ಕೊಡಿದ್ದೇನೆ. ಇನ್ನು ಮುಂದಿನ ತರಗತಿನಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪಂಥಗಳಿದಾವೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪಂಥಗಳ ಬಗ್ಗೆ ಒಂದಷ್ಟು ತಿಳ್ಕೊಬರೋಣ. ಮತ್ತಷ್ಟು ಅಡಿಷನಲ್ ಮಾಹಿತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನು ಅಥವಾ ಬೇರೆ ಏನಾದರೂ ವಿಚಾರ ಇದರಲ್ಲಿ ಉಳಿದಿದ್ರೆ, ಸ್ಕೋಪ್, ನೇಚರ್ ಅಥವಾ ಬೇರೆ ವಿಚಾರ ಉಳಿದಿದ್ರೆ ನಾನು ಅದನ್ನು ತಿಳ್ಕೊಬರ್ತೀನಿ. ಇದರ ಜೊತೆಗೆ ನಿಮಗೆ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ನಿಮಗೆ ಈ ಒಂದು ಪಾಠದಲ್ಲಿ ಬೇಕು ಅಂತಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ, ನಾನು ಅದನ್ನು ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತೇನೆ. ದಯವಿಟ್ಟು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಕ್ಲಾಸಸ್ ನಿಮ್ಗೆ ಎಲ್ಲರಿಗೂ ತಲುಪಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ನಮಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.